ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಗುರುತ್ಪಾದಾಚಾರ್ಯಭ್ಯೋ ಭಾರತೀನ್ಮ ಸರಸ್ವತ್ಯನ್ಮ ವಾಯುವೇ ನಮಃ ಬ್ರಹ್ಮಣೇ ನಮಃ ಮಹಾಲಕ್ಷ್ಮೀ ನಮಃ ತನ್ಮಂತ್ರದೇವತಾಯ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಿಯೇ ನಮಃ ಶ್ರೀಕೃಷ್ಣಾಯ ನಮಃ ಹರಿ ಓಂ ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನಪಿ ಬೋಧಯಾಮಿ ತದನುಪ್ರಾಪ್ತ್ಯೋ ಮದಂಗ್ರಿಭ್ಭವೇತ್ ಇತ್ಯಾಘೋಷಯತಿ ವಯಕ್ಕರಚಯೈಃ तं वाजिवक्तं भजे कनकपीतचैलः केवलानन्दलीलः कलुषहरणशीलः कञ्जमन्दारमालः कविजनपरिपालः कालमेघोगनीलः करिगिरिशिखराग्रे भाति श्रीलक्ष्मीलोलः आपादमूलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्ति सताम् ब्रह्मरुद्रादिवन्द्यं त्वां भजे वेङ्कटनायकं निवारय स्वानिष्टानि साधयेष्टानि माधव सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटतरे धर्माद्यकलार्थसाधनीभूते ಶ್ರೀಮದ್ಭೂಷೋತ್ಪರಾಣಾಂತರ್ಗತ ವೆಂಕಟಗಿರಿ ಮಹಾತ್ಮೆ ಕಿಂಚಿತ್ ಪೂರ್ವಕಥಾನುವಾದ ಹರಿ ಓಂ. ಪೂರ್ವದಲ್ಲಿ ಸೂತಾಚಾರ ಶ್ರವಣಕಾದಿ ಮನುವರ್ಗದವನ್ನು ಕುರಿತು ಶತಾನಂದರ ಜನಕ ಮಹಾರಾಜನ ಕುರಿತು ವರ್ಣನೆ ಮಾಡ್ತಕ್ಕಂಥವರ ಈ ಕಲಿಯುಗದಲ್ಲಿ ಪಾಪವೇ ವಿಶೇಷವಾಗಿ ಉಳ್ಳಂಥ ಪಾಪಕ್ಕೆ ಆಕರವಾದಂಥ ಏನು ಎದ್ರು ಬಿದ್ದರೆ ಪಾಪ ಮಾಡುವಂಥ ಸಂಸ್ಥೆಗಳು, ಸಿದ್ಧಿಗಳು, ಸನ್ನಿವೇಶಗಳು, ವಿಷಯಗಳು, ವಿಷಯಾಂತರಗಳು ಎಲ್ಲವೂ ಪಾಪದಲ್ಲೇ ಪರಿವಸಾನವಾಗತಕ್ಕಂತಹ ಯುಗ. ಇಂತಹ ಮಧ್ಯದಲ್ಲಿ ವೆಂಕಟಾಚಲ ಎಂಬತಕ್ಕಂಥ ಈ ಆಖ್ಯಾನದ ವ್ಯಾಜದಿಂದ ಬರತಕ್ಕಂಥ ಪಾಪಗಳು ಯಾವ್ಯಾವ ಮಟ್ಟಕ್ಕೆ ಯಾವ್ಯಾವ ರೀತಿಯಲ್ಲಿ ಬರ್ತವೆ, ಅಂತಹ ಪಾಪಗಳನ್ನು ಸ್ವಾಮಿ ಭಕ್ತವತ್ಸಲನಾದ ಭಕ್ತಾಪರಾಧ ಸಹಿಷ್ಣುವಾಗಿರ್ತಕ್ಕಂಥ ಭಗವಂತ ಹೇಗೆ ಪರಿಹಾರ ಮಾಡ್ತಾನೆ ಎಂಬತಕ್ಕಂಥ ಅದನ್ನು ತೋರಿಸ್ತಾ, ಪುರಂದರನಾಮಕನಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಮಕ್ಕಳಿರಲಿಲ್ಲ. ದೈವಯೋಗೇನ ಪೂರ್ವಪುಣ್ಯೇನ ಮಾಧವೋಭೂತ್, ಮಾಧವ ಎಂಬುದಾಗಿ ಹೆಸರಿಟ್ಟ. ಚಂದ್ರಲೇಖ ಎಂಬತಕ್ಕಂಥ ಕನ್ಯೆಯನ್ನು ತಂದು ವಿವಾಹ ಎಂಬತಕ್ಕಂಥದ್ದು ಮಾಡಿದ್ದಾನೆ. ಸಣ್ಣದಾದಂಥ ಒಂದು ಚಾಪಲ್ಯ ಬುದ್ಧಿ, ದಿವಾಸಂಗಮ ಎಂಬತಕ್ಕಂತಹ ಮಾಡಬೇಕು ಎಂಬತಕ್ಕಂಥ ಒಂದು ಇಚ್ಛೆ ಎಂಬತಕ್ಕಂಥದ್ದು ಬಂದಿದೆ. ಹೆಂಡತಿ ಹತ್ರ ತನ್ನ ಇಚ್ಛೆಯನ್ನು ಪ್ರಕಟಪಡಿಸ್ತಕ್ಕಂಥವನಾಗಿದ್ದಾನೆ. ಅಧಿಕತಾ ಪ್ರಾರಂಭರಿಯು ಚಂದ್ರಲೇಖವಾಚ ಗಚ್ಚಾಮಿ ಜಲಹೇತುಸ್ಥೋ ಗಚ್ಚತ್ವಂ ಬೃತೋ ಮನೆ ತದಾ ಜಗಾಮ ರಾಜೇಂದ್ರ ಕುಶಾರ್ಥಂ ಕುಸ್ವಭಾವತಃ. ಎಷ್ಟು ದೈವಭಕ್ತರುಗಳಿಗೆ ಪದಗಳನ್ನು ಪ್ರಯೋಗ ಮಾಡಿ ಏರಿಸ್ತಾ ಹೋಗ್ತಾರೋ ಜ್ಞಾನ ಉಳ್ಳಂತಹ ಸ್ಥಿತಿಯಲ್ಲಿ, ಜ್ಞಾನ ಕಳ್ಕೊಂಥ ಸ್ಥಿತಿಯಲ್ಲಿ ಅದೇ ವ್ಯಕ್ತಿಗೆ ಶಾಸ್ತ್ರದಲ್ಲಿ ಪದಗಳನ್ನಾಗಲೇ ಬೇರೆ ಆಗ್ತಾ ಬರ್ತಾರೆ. ದ್ವಿತೀಯ ಭಾಸ್ಕರ ಇವ ಅಂತ ಪದ ಹಾಕಿದ್ರು. ದಿವಾಸಂಗಮದ ಇಚ್ಛೆ ಬಂತು ಎಂಬುದಾಗಿ ಈ ಇಚ್ಛೆ ಪ್ರಕಟಪಡಿಸಿದಕ್ಕೆ ಕುಸ್ವಭಾವತಃ ಅಂತ ಹಾಕೋರು. ಕೆಟ್ಟ ಸ್ವಭಾವ ಉಳ್ಳವನು ಅಂತ ನೋಡಿದ್ರ. ಸ್ವಭಾವ ಅನ್ಯತಾ ಕರ್ತಂ ನೈವ ಶಕ್ಯತೆ. ಉತ್ತಮ ಸ್ವಭಾವ ಇರೋನಿಗೆ ಅಧಮ ಸ್ವಭಾವ ಹೇಗಿದ್ದು ಬಂತು ಅಂತ ಕೇಳಿದರೆ, ಒಳಗಿನ ಜ್ಞಾನ ವಿಷಯದಲ್ಲ, ಪ್ರಪಂಚದ ವಿಷಯದಂತೆ ನಡೀತಕ್ಕಂಥ ಜಡಜ್ಞಾನದಲ್ಲಿ ಕುಸ್ವಭಾವ ಎಂಬತಕ್ಕಂಥದ್ದು ಬಂದುಬಿಟ್ಟಿದೆ. ಅದಕ್ಕೆ ಹೆಂಡತಿಗೆ ಹೇಳ್ದ, ಅವನು ಕೆಲಸ ಮಾಡೋಣ. ಹೆಂಡತಿ ಹೇಳಿದ್ಲು, ದೇವರಾಟ್ ಅಗ್ನಿರಾಟ್, ಮನೆಯೊಳಗೆ ಅಗ್ನಿ ಉರಿತಾ ಇದೆ, ಉಪಾಸನಾಗ್ನಿ. ದೇವ್ರ ಮನೆ ಇದೆ, ಮಾತಾಪಿತಾ ತಂದೆ ತಾಯಿಗಳಿದ್ದಾರೆ. ಪ್ರಭಾಕರ ಪ್ರಭಾಂ ಪಶ್ಯ, ಸೂರ್ಯ ದಗ 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 ಊಹಿಸ್ತಾ ಇದ್ದಾನೆ. ಆದ್ದರಿಂದ ಸೂರ್ಯನ ಬೆಳಕಿರುವಾಗ ಇದು ಅಸಂಭವದ ಕೆಲಸ. ಆದ್ದರಿಂದ ಒಂದು ಕೆಲಸ ಮಾಡೋಣ, ಇದು ಯಾವ ಬೇಡ ಬಿಟ್ಟುಕೊಳ್ಳೋಣ, ಬೇರೆ ಕಡೆ ಹೊರಟೋಣ. ದೊಡ್ಡವರ ಸನ್ನಿಧಾನದಲ್ಲಿ ಅಯೋಗ್ಯ ಕೆಲಸ ಬೇಡ. ಇದು ಕೂಡ ಒಂದು ತಾತ್ವಿಕವಾದಂಥ ದೃಷ್ಟಿ. ದೊಡ್ಡವರ ಸನ್ನಿಧಾನದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿದರೆ ವಿಶಿಷ್ಟವಾದ ಪಾಪ ಸಂಘಟನೆ ಆಗುತ್ತೆ, ಇಲ್ಲ ಅವರ ಆಜ್ಞೆಯನ್ನು ಮೀರಿದಂಗೆ ಆಗುತ್ತೆ. ಅವರ ಸಾನ್ನಿಧ್ಯದಲ್ಲಿ ಕೆಲವರು ಕೆಟ್ಟ ಕೆಲಸವನ್ನು ಒಳ್ಳೆಯ ಕ್ಷೇತ್ರದಲ್ಲಿ ಮಾಡೋದು. ವಿವಾಹದ ವಿಷಯವೇ ತಗೊಳ್ಳೋಣ, ಯಾವುದೋ ಬಿಷಪ್ ಗೋತ್ರವೋ ರೆಡ್ಡಿ ಗೋತ್ರವೋ ಒಪ್ಕೊಂಡ್ಬಿಟ್ಟಿರ್ತಾರೆ, ಬಿಡಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಮ ಕುಲದೇವರು ಶ್ರೀನಿವಾಸ ದೇವ್ರ ಹತ್ರ ಕಲ್ಯಾಣೋತ್ಸವ ಮಾಡಿಬಿಡ್ತೀವಿ ಅಂತ ಗೊತ್ತಾಯ್ತಾ. ಹಾಗೆ ಅದು ಗೋತ್ರಗಳು ಇಲ್ಲಿ ಗೋತ್ರ ಇದ್ರೆ ಅಲ್ಲಿ ಮದುವೆ ಮಾಡಬೇಕೇನೇ, ಬೇರೆ ಗೋತ್ರ ಆದರೆ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಕುಲದೇವರ ಹತ್ರ ಮಾಡಿಬಿಟ್ರೆ ಪಾಪ ಹೋಗುತ್ತೆ, ವಜ್ರಲೇಪ ಭವಿಷ್ಯತಿ. ಹಾಗೆ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಮಾಡೋದೇ ಅಕಾರ್ಯವಾದರೆ, ಆದ್ದರಿಂದ ಇಲ್ಲಿ ಮಾಡೋದು ಬೇಡ ಅಂತ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಗಚ್ಚಾಮಿ ಜಲಹೇತುಸ್ತು, ಅವಳೇ ಹೇಳ್ತಾ ಇದ್ದಾಳೆ, ನಾನು ನೀರನ್ನು ತರೋ ವ್ಯಾಜ್ಯದಿಂದ ನಾನು ಬರ್ತೇನೆ, ನೀವು ಕುಶಾರ್ಥವಾಗಿ ನೀವು ಬನ್ನಿ, ಕಾಡಿಗೆ ಹೋಗೋಣ ಎಂಬುದಾಗಿ ಹೇಳ್ತಾ ಇದ್ದಾಳೆ.
ತೀರ್ಥಾಂತರೇ ವಿಪ್ರಪುತ್ರೋ ದದರ್ಶಾನ್ಯಾಂ ಸ್ತ್ರೀಯಂ ಪುನಃ ವನಾಂತರೇ ವಸಂತಿಂ ಚ ವನಿತಾಂಧ್ರೋ ಮೂಲಗಾಂ ವಿಚಿತ್ರರೂಪಲಾವಣ್ಯಾಂ ಪೂರ್ಣಚಂದ್ರ ನಿಪಾನನಾಂ. ಅಲ್ಲಿ ಹೊರಟರು. ಅಲ್ಲಿ ಹೋದೇಟಿಗೆ ವಿಷಯ ನಡೀತಾ ಇದೆ. ಅಷ್ಟೊತ್ತಿಗೆ ಸರಿಯಾಗಿ ಒಂದು ಮರದ ಕೆಳಗೆ ಮತ್ತೊಬ್ಬ ಅನ್ಯ ಸ್ತ್ರೀಯನ್ನು ನೋಡ್ತಕ್ಕಂಥವನಾಗಿದ್ದಾನೆ. ಆ ಸ್ತ್ರೀ ಬಹಳ ವಿಶಿಷ್ಟವಾದ ಸುಂದರವಾಗಿ ಇರ್ತಕ್ಕಂಥವಳಾಗಿದ್ದಾಳೆ. ಮನಸ್ಸು ಅತ್ಲ ಕಡೆಗೆ ಹೋಗ್ತಕ್ಕಂಥದ್ದಾಗಿದೆ. ಹತ್ತಿರ ಹೋದ. ಹೆಸರೇನು ಅಂತ ಕೇಳ್ದ. ಕುಂತಳ ಅಂತ ಹೇಳಿದ್ಲು. ಯಾರು ನೀನು ಅಂದ. ತಂದೆ ಇಲ್ಲ, ತಾಯಿ ಇಲ್ಲ, ಯಾರೂ ಇಲ್ಲ. ಆದರೆ ಅವಳ ಹತ್ರಕ್ಕೆ ಹೋಗಬೇಕು. ಹೋಗೋ ತನಕ ಹೆಂಡತಿ ಇದ್ದಾಳೆ. ಮತ್ತೇನು ಮಾಡೋದು? ಅವಳ ಎದುರಿಗೆ ಅನ್ಯ ಕಾರ್ಯ ಮಾಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ದ, ಒಂದು ಪ್ಲ್ಯಾನ್ ಮಾಡ್ದ. ಇಲ್ಲ ದಿವಾಸಂಗಮ ಮಾಡಬಾರ್ದು ಅಂತ ನನಗೆ ಗೊತ್ತು. ನಿನ್ನನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ನಾನು ಹಂಗೆ ಕೇಳಿದೆ. ಆದರೆ ನಿನ್ನ ಜ್ಞಾನ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಅದನ್ನ ಹೋಗ್ಬಾ, ನಾನು ಬರ್ತೀನಿ ಇಂದ. ಸಂತೋಷಪಟ್ಲು. ನೋಡಿ, ಗಂಡನಿಗೆ ಕೆಟ್ಟ ಬುದ್ಧಿ ಬಂದಿತ್ತು. ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಸದ್ಬುದ್ಧಿ ಎಂಬತಕ್ಕಂಥದ್ದು ಬಂದಿದೆ. ಇದು ಹಿರಿಯರ ಅನುಗ್ರಹ. ನರಿ ಕೂಗು ಗಿರಿ ಮುಟ್ಟೀತೆ ಅಂತ. ಹಾಗೆ ನನ್ನ ಪ್ರಾರ್ಥನೆಯನ್ನು ಕೂಡ ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳಿ ಸಂತೋಷದಿಂದ ಹೊರಟಳು. ಅವನು ಹೋಗೋ ತನಕ ಅವಳು ನೋಡ್ತಾನೇ ಇದ್ದ. ಅವಳು ಹೋದ್ಮೇಲೆ ಇತ್ಲ ಕಡೆ ತಿರುಗಿದ. ಇಬ್ಬರೂ ಸಂತೋಷ ಪಟ್ಕೊಂಡ್ರು. ಅವಳಿಗೂ ಬುದ್ಧಿ ಕಲಿಸ್ತೆ ಅಂತ ಇವನು ಸಂತೋಷ ಪಟ್ಕೊಂಡ. ನನ್ನ ಗಂಡಗೆ ಬುದ್ಧಿ ಬಂತು ಅಂತ ಅವಳು ಸಂತೋಷ ಪಟ್ಕೊಂಡ್ಳು. ಆದರೆ ಒಂದು ಸತ್ಯ, ಒಂದು ಮಿಥ್ಯ. ಗಂಡನಿಗೆ ಒಳ್ಳೆ ಬುದ್ಧಿ ಬಂತು ಅಂತ ಅವಳೇನು ತಿಳ್ಕೊಂಡು ಹೋಗಿದ್ದಾಳೋ ಅದು ಅವಳ ಮಟ್ಟಕ್ಕೆ ಸತ್ಯ ಅಲ್ವೇ, ಇವನ ಮಟ್ಟಕ್ಕೆ ಮಿಥ್ಯ ಆಯಿತು. ಆದರೆ ಇವನಿಗೇನು ನಗು ಬಂದು ಸದ್ಯ ಹೋಯ್ತಲ್ಲ ಅಂದರೆ ಅದು ಮಿಥ್ಯ ಆಗಿ ಕೂತ್ಕೊಂತು. ಆದ್ದರಿಂದ ಆ ಹೆಣ್ಣು ಹೋದ ಮೇಲೆ ಪತ್ನಿ ಎಂಬತಕ್ಕಂಥ ಅವಳು ಈ ಕುಂತಳ ಹತ್ತಿರಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಅಲ್ಲಿ ಅವಳ ವೃತ್ತಾಂತವನ್ನೆಲ್ಲ ಕೇಳ್ತಕ್ಕಂಥವನಾಗಿದ್ದಾಳೆ. ಅವಳು ಹೇಳ್ದ, ನನ್ನ ವೃತ್ತಾಂತ ನಿನ್ನ ಕಿವಿ ಮೇಲೆ ಬಿದ್ದರೇ ನೀ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾಳೆ. ತಂದೆ ಗೊತ್ತಿಲ್ಲ, ತಾಯಿ ಗೊತ್ತಿಲ್ಲ, ಕುಲಗೋತ್ರಾದಿಗಳಂತೂ ಮೊದಲೇ ಇಲ್ಲ. ನಾನು ಯಾರು ಹುಟ್ಟಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಕಾಲ ದಿವಸ ಕಳೆಯೋದು ಇಂಥದ್ದು. ನಾನು ಜಾರ ಸ್ತ್ರೀ. ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ. ನನ್ನ ಆಹಾರ ಇಂಥದ್ದು. ಎಲ್ಲ ಮಾಂಸವನ್ನು ನಾನು ತಿಂತೇನೆ. ನೆನ್ನೆ ಹೇಳಿದಾಗೆ ಅದೇ ನನಗೆ ಪ್ರಧಾನ. ಆದ್ದರಿಂದ ನೀನು ನನ್ನ ಹತ್ರ ಮಾತಾಡೋದೇ ತಪ್ಪು ಅಂತ ಎಲ್ಲ ವೃತ್ತಾಂತವನ್ನು ಹೇಳಿದ್ಲು. ತನ್ನ ವೃತ್ತಾಂತವನ್ನು ಕೂಡ ಹೇಳಿಕೊಂಡ. ಮತ್ತು ಹೇಗೆ ಕಥಂಭವತಿ ಎರಡು ಹೇಗೆ ಸಮನ್ವಯ ಆಗುತ್ತೆ ಎಂದ್ಲು. ಆದರೂ ಅವನೇ ಹೇಳ್ದ, ಇಷ್ಟು ದಿನ ನಾವು ವೇದಾಧ್ಯಯನ ಮಾಡಿದ್ದು, ಶಾಸ್ತ್ರಾಧ್ಯಯನ ಮಾಡಿದ್ದು, ಸದಾಚಾರ ಮಾಡಿದ್ದು, ಪುಣ್ಯ ಕಾರ್ಯಗಳನ್ನು ಮಾಡಿದ್ದ ಫಲವೇ ನೀ ಸಿಕ್ಕಿರೋದು ಅಂದ. ಅಂದರೆ ಕಲಿಯುಗದಲ್ಲಿ ನಾವು ಮಾಡ್ತಕ್ಕಂಥ ಪುಣ್ಯ ಕೆಲಸಗಳಾಗಲಿ, ಅಧ್ಯಯನಗಳಾಗಲಿ, ಮತ್ತೊಂದಾಗಲಿ, ಅದರ ಫಲವನ್ನು ಯಾವ ಉದ್ದೇಶದಕ್ಕೆ ಉಪಯೋಗಿಸ್ಕೋಬೇಕು, ಇರಬೇಕು ಎಂಬತಕ್ಕಂಥದ್ದು ತೋರಿಸ್ತಾ ಇದ್ದಾರೆ. ಗ್ರಾಚಾರ ಕಡಿಮೆ ಆದರೆ, ಜನ್ಮಾಂತರದ ಕರ್ಮ ಪ್ರಧಾನವಾದರೆ ಇಂಥ ಬುದ್ಧಿಗಳು ಬರ್ತಕ್ಕಂಥದ್ದಾಗುತ್ತೆ. ಆದ್ದರಿಂದ ಈ ಜನ್ಮಾಂತರದ ಇಂಥ ಉಂಟುಬದ ಕೆಲಸದಿಂದಲೇ ನಿನ್ನ ಪ್ರಾಪ್ತಿಯಾಗಿದೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಲ್ಲಿ ಎರಡು ಮಾತಾಡ್ದ. ನಿನ್ನ ಶಾರೀರಿಕ ಸೌಂದರ್ಯಕ್ಕೆ ನಾನು ಸೋತಿದ್ದೇನೆ. ಲವಣೋದಕ ಜಾತಾನಿ ತೇಜ ಪ್ರಾಧಾನ್ಯ ಕಾರಣ ಅಂತ ಒಂದು ಶಬ್ದ ಹಾಕಿದ್ದಾನೆ. ನೀ ಯಾವ ಜಾತಿಯಾರಾಗೂ ಹೆಂಗಾರೋ ಇರೋ ನಂಗೆ ಅದು ಮುಖ್ಯ ಅಲ್ಲ. ಸೌಂದರ್ಯ ಸ್ವೀಕಾರಕ್ಕೆ ಅರ್ಹವಾಗಿದೆ. ಅದಕ್ಕೊಂದು ದೃಷ್ಟಾಂತ ಬೇರೆ ಕೊಟ್ಟ. ಲವಣದ ಸಮುದ್ರದಲ್ಲಿ, ಸಮುದ್ರ ಅಂದರೆ ಲವಣಮಯ, ಅಂಥ ಉಪ್ಪಿನ ನೀರಿನ ಮಧ್ಯದಲ್ಲಿ ನವರತ್ನಗಳು ಸಿಗ್ತಕ್ಕಂಥದ್ದಾಗತ್ತೆ. ಆದರೆ ಅದರ ತೇಜಸ್ಸಿನ ಪ್ರಾಧಾನ್ಯತೆಯಿಂದ ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೋ, ಅದು ಉಪ್ಪು ಸಮುದ್ರದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅಂತ ಯಾರು ಹೇಗೆ ತ್ಯಾಜ್ಯ ಮಾಡಲ್ವೋ, ಹಾಗೆ ನಿಂದಿತವಾದ ನೀಚ ಯೋನಿಯಲ್ಲಿದ್ದರೂ ಕೂಡ ನಿನ್ನಲ್ಲಿರ್ತಕ್ಕಂಥ ಸೌಂದರ್ಯ ಎಂಬತಕ್ಕಂಥದ್ದು ಸ್ವೀಕಾರಕ್ಕೆ ಅರ್ಹ. ಅಂದರೆ ಜ್ಞಾನ ವ್ಯತ್ಯಸ್ತವಾದಾಗ ಇಂಥ ಬುದ್ಧಿಗಳು ನಮಗೂ ಬರ್ತವೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಮಾಧವ ಬ್ರಾಹ್ಮಣನ ಪ್ರಕರಣದಿಂದ. ಯಾವುದು ಅವಶ್ಯವಾಗಿ ಭೋಗ ಮಾಡತಕ್ಕಂಥ ಸ್ಥಿತಿಯನ್ನು ಭಗವಂತ ಕೊಡ್ತಾನೋ, ಹೇಗೆ ಶೇಷದೇವರಿಗೆ ಜ್ಞಾನ ಅಜ್ಞಾನವಾಗಿ ಕೂತ್ಕೊಂತೋ, ಯಾರಿಂದ ಇವರು ಉಪಜೀವನ ಮಾಡ್ಕೊಂಡು ಶ್ವಾಸೋಚ್ಛ್ವಾಸದಿಂದ ಬದುಕಿದ್ರು ಅಂಥ ಶೇಷದೇವರು ವಾಯುದೇವರಿಗೆ ಕೇಳ್ತಾ ಇದ್ದಾರೆ ಜೀವನ ಇಚ್ಛಾನ ವಿದ್ಯತೆ ಅಂತ. ಹಾಗೆ ಉರಿದು ಜ್ಞಾನ ಉಲ್ಟಾ ಹೊಡಿತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲ, ಅಲ್ಲಿಗೆ ನಿಲ್ಲಲ್ಲ ಅಜ್ಞಾನ, ಮುಂದಕ್ಕಿನ್ನೂ ಹೋಗುತ್ತೆ ಅಂತ ಇದ್ದಾರೆ. ಆಗ ಆಕೆ ಹೇಳಿದ್ಲು, ನಿನ್ನ ದೇಹದ ಸ್ಥಿತಿ ಎಂಥದ್ದು, ನನ್ನ ದೇಹದ ಸ್ಥಿತಿ ಎಂಥದ್ದು ಅಂತ ಪಟ್ಟಿ ಮಾಡಿದ್ಲು. ನೀನು ಯೋಗ್ಯ ತಂದೆ ತಾಯಿಗಳಿಗೆ ಯೋಗ್ಯ ಕಾಲದಲ್ಲಿ ಗರ್ಭಾಧಾನದಾದಿ ಹೋಮಗಳ ಸಹಿತವಾಗಿ ಉದರವನ್ನು ಪ್ರವೇಶ ಮಾಡಿರ್ತಕ್ಕಂಥವನು ಇಂಥವನು, ಹೀಗೆ ಮುಂದೆ ಅಧ್ಯಯನ ಮಾಡಿರ್ತಕ್ಕಂಥವನು, ನಿತ್ಯ ನೈವೇದ್ಯವನ್ನು ಸ್ವೀಕಾರ ಮಾಡಿರ್ತಕ್ಕಂಥವನು, ಪಂಚಾಗ್ನಿಗಳಲ್ಲಿ ನಿನ್ನ ಕಾರ್ಯವನ್ನು ಮುಗಿಸಿರ್ತಕ್ಕಂಥವನು ಎಲ್ಲ ಪ್ರಾರಂಭ ಮಾಡಿದ್ಲು. ತಂದು ಇದೇ ಸ್ಥಿತಿಯನ್ನು ವ್ಯತಿರಿಕ್ತವಾಗಿ ಹೇಳಿಕೊಳ್ತಕ್ಕಂಥವಳಾಗಿದ್ದಾಳೆ. ಏನು ಮಾಡಿದ್ರೂ ಬರ್ತಕ್ಕಂಥವಳಾಗಲಿಲ್ಲ. ಕೊನೆಗೆ
ಅವಳಲ್ಲಿರ್ತಕ್ಕಂಥ ಸೌಂದರ್ಯ ಸ್ವೀಕಾರಕ್ಕೆ ಅರ್ಹ ಎಂಬುದಾಗಿ ಹೇಳ್ತಾ ವೃತ ನಾರಾಯಣಾತ್ ಸಂಜಾತಃ ಇನ್ನೊಂದು ವಿಶೇಷ ಇಟ್ಟ. ಆ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯ ಹೇಗೆ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ ಅಂತ ಕಾಣುತ್ತೆ ಅಲ್ವೇ. ಇಂಥ ಹೆಣ್ಣನ್ನು ಈ ಕಾಡೆಲ್ಲ ಸೃಷ್ಟಿ ಮಾಡೋದು, ಇದೆಲ್ಲ ದೊಡ್ಡ ದೊಡ್ಡ ಸಿಟಿ ಮಧ್ಯದಲ್ಲಿ ಸೃಷ್ಟಿ ಮಾಡಬೇಕಾಗಿತ್ತು. ಯಾರೂ ಇಲ್ಲದೆ ಇರತಕ್ಕಂಥ ಈ ಕಾಡಲ್ಲಿ ಸೃಷ್ಟಿ ಮಾಡಿದ್ದಾನೆ. ಯಾವ ವಸ್ತುವನ್ನು ಎಲ್ಲಿ ಸೃಷ್ಟಿ ಮಾಡಬೇಕು ಅನ್ನೋ ಜ್ಞಾನವೇ ಬ್ರಹ್ಮನಿಗೆ ಇಲ್ಲ ಅಂತ ಕಾಣುತ್ತೆ. ಅಂದ ಏವ ಮಹಾರಾಜ ಅಂದ. ಬ್ರಹ್ಮನ ಕಣ್ಣೇ ಇಲ್ಲ, ಸೃಷ್ಟಿ ಸರಿ ಇಲ್ಲ ಅಂದರೆ ನಮ್ಮ ಭೋಗಾವಸ್ಥೆಗೆ ಭಗವಂತನ ಹರಿವಾಯುಗಳ ವ್ಯಾಪಾರವನ್ನು ಇಳಿಸ್ತೇವೆ ಅಂತ. ಇದಕ್ಕಿಂತ ದೊಡ್ಡ ತಪ್ಪು ಇನ್ನೇನು ಬೇಕೋ ಹೇಳಿ. ಅಂದ್ರೇನು, ನಮ್ಮ ಕಾರ್ಯಗತವಾಗಬೇಕಾದರೆ ಪ್ರಕೃತಿಯ ನಿಯಮದಂತೆ ಹರಿವಾಯುಗಳು ಏನು ವಿಧಿ ನಿಷೇಧಾತ್ಮಕವಾದಂತಹ ಸಾಧನೆಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿರ್ತಾರೋ ಅದೆಲ್ಲವನ್ನು ಶಾಸ್ತ್ರೀಯ ಚೌಕಟ್ಟಿನಲ್ಲಿ ನೋಡೋಕ್ಕೆ ನಾವು ಇಷ್ಟಪಡುವುದಿಲ್ಲ. ನಮ್ಮ ಭೋಗಕ್ಕಾಗಿ ಬೇಕಾದಂಥ ರೀತಿಯಲ್ಲಿ ಪರಿವರ್ತನೆಯಾಗುವಂತಹ ಸ್ಥಿತಿಗತಿಗಳನ್ನು ಅವಕ್ಕೆ ತರ್ತೇವೆ ಅಂತ ಅರ್ಥ. ಅಂದರೆ ನಾವು ಮಾಡಬೇಕಾಗಿದೆ, ಆದ್ದರಿಂದ ಅದು ಸರಿ ಎಂಬತಕ್ಕಂಥ ತಾತ್ಪರ್ಯಾರ್ಥಕ್ಕೆ ಬರತಕ್ಕಂಥವರಾಗುತ್ತೇವೆ ಅನ್ನುವಂತಹ ಹೆಜ್ಜೆ ಹೆಜ್ಜೆಗೆ ಪಾಪದ ಆರೂಢವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಲಿಯುಗದಲ್ಲಿ ನಾವು ಹೊಂದತಕ್ಕಂಥವರಾಗುತ್ತೇವೆ. ನಾವೇನೋ ಒಂದು ನಿಷೇಧ ಪದಾರ್ಥವನ್ನು ತಿನ್ನಬೇಕು ಅಂತ ನಮ್ಮ ಮನಸ್ಸಿಗೆ ಬಂತು ಅಂತ ಇಟ್ಕೊಳ್ಳಿ. ನಾನು ಎಷ್ಟೋ ಜನ ನೋಡಿದ್ದೆ, ಇಲ್ಲಿ ಬಿಡಿಸಿ ಹೇಳೋಣ, ಏನು ತಪ್ಪೇನಿಲ್ಲ ಅದರಲ್ಲಿ. ಅವರೇಕಾಳು ತಿನ್ಬೋದೇ ಆಚಾರ್ಯ ಎಂದ ಒಬ್ಬ. ಏನೋ ನಂಗೆ ಗೊತ್ತಿಲ್ಲಪ್ಪ, ತಿಳಿದವ್ರನ್ನ ಕೇಳು ಅಂದೆ. ನಾನಕ್ಕೆಲ್ಲ ಜವಾಬ್ದಾರಿ ತೊಗೊಳ್ಳಲ್ಲ, ಅರ್ಥ ಆಯ್ತೆ. ತಿನ್ನಬೇಕು ಬಿಡಬೇಕು ಅನ್ನೋದು ನಮ್ಮನ್ನು ಕೇಳಿ ನೀ ತಿಂದರೆ ನಾವೇನು ಧರ್ಮಶಾಸ್ತ್ರಕಾರ್ರೆ, ಅಥವಾ ನಾವು ಪಾಪ ಪುಣ್ಯ ಕೊಡ್ತೀವಿ, ಅಥವಾ ನಾವೇನಾದ್ರು ನಿಂಗೆ ಅವರೇಕಾಳು ತೆಕ್ಕೊಡ್ತೀವ? ಅದೂ ಇಲ್ಲ. ಏನಪ್ಪ ಅರ್ಧ ಕೆ ಜಿ ಅವರೇಕಾಳು ತೆಕ್ಕೊಡ್ತಾರೆ ಆಚಾರ್ಯರು, ಆದ್ದರಿಂದ ಅವ್ನು ಕೇಳಿದ್ರೆ ತೆಕ್ಕೊಡ್ತಾರೆ, ತಿಂದಂಗಾರ ಆಯಿತು ಅಂದರೆ ಆ ಪ್ರಾಫಿಟ್ಟೂ ಇಲ್ಲ, ನಾವೇನು ತೆಕ್ಕೊಡೋಲ್ಲ. ಅಥವಾ ಅರ್ಧ ಕೆ ಜಿ ಅವರೇಕಾಯಿನ ನೀನು ತೆಕ್ಕೊಡು ನನಗೆ ಅಂತ ನಾವೇನು ಕೇಳೋರಲ್ಲ. ಅಂದರೆ ಉಭಯತಾಪಿ ಯಾವ ವ್ಯವಹಾರವೂ ಇಲ್ಲ. ನಾನು ತಿನ್ಬೋದೇ ಬಿಡ್ಬೋದೇ ಅಂದರೆ ನಾ ಏನು ಮಾಡಬೇಕು? ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಅವ್ನು ಬಂದ, ಆಚಾರ್ಯ ತಿನ್ಬೋದಂತೆ ಒಬ್ರು ಹೇಳಿದ್ರು ಅಂದ. ಏನು ಹೇಳಿದಾರಪ್ಪ ಅಂದೆ. ಮೊದಲನೇ ಬೆಳೆ ತಿನ್ಬೋದಂತೆ ಇಂದ. ಎಲ್ಲ ಮೊದಲನೇ ಬೆಳೆನೂ ತಿನ್ಬೋದು ಅಂತ ಇನ್ನೊಂದು ಸರಿ ಎರಡನೇ ವ್ಯಾಖ್ಯಾನ ಮಾಡಿಕೊಂಡ್ರೆ ಅದು ಇನ್ನು ಧರ್ಮಶಾಸ್ತ್ರ ಯಾಕಬೇಕು? ಅದು ತಿನ್ಬೇಡ ಇದು ತಿನ್ಬೇಡ ಅನ್ನೋದು. ಆಮೇಲೆ ಇದನ್ನು ಜೋರಾಗೂ ಹೇಳುವಾಗಿಲ್ಲ ಧರ್ಮಶಾಸ್ತ್ರಗಳನ್ನ, ಅದು ತಿನ್ಬೇಡ ಇತ್ತು. ಯಾಕೆಂದರೆ ಫುಡ್ ಸ್ವಾತಂತ್ರ್ಯ ಯಾರೂ ಕಿತ್ಕೊಳ್ಳೋವಾಗಿಲ್ಲ. ಈಗ ಅದು ಬೇರೆ ಹೊರಗಡೆಯಿಂದ ಅದನ್ನ ಅವರವರ ಆಹಾರದ ವಿಧಿನಿಧಿಗಳು ಅಂತ ಏನಿದೆಯೋ ಅದೊಂದು ಸ್ವತಂತ್ರ ನಾವು ತಿನ್ನೋದು. ನೀನು ಫುಡ್ ಸ್ವಾತಂತ್ರ್ಯನೇ ಕಿತ್ಕೋಬಾರ್ದು, ಇನ್ನೇನಾದ್ರು ಜಾಸ್ತಿ ಮಾತಾಡಿದ್ರೆ ನಾನು ಕೋರ್ಟ್ ಹತ್ತೀನಿ ಅಂದರೆ ಏನು ಮಾಡೋಕ್ಕಾಗುತ್ತೆ? ಅದನ್ನು ಯಾರು ಹೇಳೋಕ್ಕಾಗುತ್ತೆ? ಅಂದರೆ ನಾವು ತಿನ್ನಬೇಕು ಎಂಬತಕ್ಕಂತಹ ಒಂದು ಬಂದುಬಿಡ್ತು ಇಚ್ಛಾ ಅಂದರೆ ಅದಕ್ಕೇನು ಬೇಕಾದ್ರೆ ವ್ಯಾಖ್ಯಾನ ಮಾಡ್ತಕ್ಕಂಥವ್ರಾಗುತ್ತೇವೆ. ಮೊದಲನೇ ತಿನ್ನೋ. ಇನ್ನೊಬ್ರು ಹೇಳಿದ್ರು, ಆಚಾರ್ಯ ಗುಳ್ಳ 5 ಥರ ಇದೆ ತಿನ್ಬೋದೆ ಅಂದರು. ನಂಗೆ ಗೊತ್ತಿಲ್ಲ, ನಾನು ಇವತ್ತೇ ನಿನ್ನ ಬಾಯಲ್ಲಿ ಕೇಳ್ತಿರೋದಪ್ಪ ಅಂದೆ. ಉಡುಪಿ ಗುಳ್ಳ, ವಾದರಾಜರ ಗುಳ್ಳ ಅಂತೆ, ಕಸ್ತೂರಿ ಗುಳ್ಳ ಅಂತ ಒಂದಿದೆಯಂತೆ, ಅರ್ಥ ನಾಮದ ಗುಳ್ಳ ಅಂತ ಒಂದಿದೆಯಂತೆ, ಮುಳ್ಳಿನ ಗುಳ್ಳ ಅಂತ ಒಂದಿದೆಯಂತೆ, ಶ್ರೀಪಾದರಾಜರ ಗುಳ್ಳ ಅಂತ ಒಂದಿದೆಯಂತೆ. ಈ ಎಲ್ಲ ಸ್ವಾಮಿಗಳ ಹೆಸರು ಇಟ್ಬಿಡೋ ಅಷ್ಟು ಗುಳ್ಳನೂ ಆಗುತ್ತೆ. ಅದಕ್ಕೆ ಶ್ರೀಪಾದರಾಜರ ಹೆಸರು ಯಾಕಿಟ್ಟೆ? ಶ್ರೀಪಾದರಾಜರ ಗುಳ್ಳ ಅಂತ. ಅದು ಮುಳುಬಾಗಿಲಲ್ಲಿ ಮಾತ್ರ ಸಿಗುತ್ತಂತೆ. ಯಾಕಂದ್ರೆ ಇಲ್ಲಿಂದ ಕೊಂಡ್ಕೊಂಬಂದು ತಿನ್ನಬೇಕೆ, ಅಲ್ಲಿ ಹೋಗಿ ತಿನ್ನಬೇಕೆ. ಕಸ್ತೂರಿ ಗುಳ್ಳ ಅನ್ನೋದು ಕೇಳಿ ನಂಗೆ ಆಶ್ಚರ್ಯಪಟ್ಟೆ. ಯಾವುದಪ್ಪ ಅದು? ಪ್ರಪಂಚದಲ್ಲಿ ಇಲ್ಲದೆ ಇರೋದು ಒಂದೇ. ಆಚಾರ್ಯ ಟೊಮೆಟೊಗೆ ಆ ಹೆಸರಿಟ್ಟಿದ್ದಾರೆ ಅಂತ. ಸುಮ್ಮನೆ ಟೊಮೆಟೊ ತೊಗೋತೀನಿ ಅಂತ ಹೇಳೋದು, ಕಸ್ತೂರಿ ಗುಳ್ಳ ಅಂತ ಯಾಕೆ ಇಡ್ಬೇಕು? ನಾಮ ಇಲ್ಲದೆ ಇದ್ರೆ ಏನು ಮಾಡೋದಪ್ಪ? ಬದನೆಕಾಯಿಗೆ ಅಂದೆ, ನಾಮ ಹಾಕ್ಕೊಂಡ್ರಾಯ್ತು ಒಂದು ಅವರು. ಈ ಥರ ಒಂದು ಯುಕ್ತಿ ಪ್ರಾಧಾನ್ಯ ದುರ್ಮದಾಹ, ಈ ಥರ 5-8 ಗುಳ್ಳುಗಳು ಹೇಳಿಬಿಟ್ರೆ ಇದ್ರ ಮಧ್ಯೆ ವಾದರಾಜರ ಗುಳ್ಳದ ಕತೆ ಏನೇನೋ ಆಗೋಗುತ್ತೆ. ತಿನ್ನಬೇಕು ಅನ್ನಿಸ್ತಾ ನಿನ್ನ ಹಣೆ ಬರ, ತಿಂತೀಯೋ ಪ್ರಾಯಶ್ಚಿತ್ತ ಮಾಡ್ಕೋತೀಯೋ ಪಾಪ ಸಂಘಟನೆ ಮಾಡ್ತೀಯೋ ಏನಾರ ಮಾಡ್ಕೋ, ಅರ್ಥಾಯ್ತಾ? ಶಾಸ್ತ್ರದ ಪರ್ಮಿಟ್ಟು ಬೇಕದಕ್ಕೆ ಅಂಥೇಳಿ ವಿಹಿತವಾದ ಧರ್ಮಗಳನ್ನೆಲ್ಲ ವಿಧಿಗಳನ್ನೆಲ್ಲ ನಿಷೇಧ ಮಾಡೋದು, ನಿಷೇಧನೆಲ್ಲ ವಿಧಿ ಮಾಡೋದು ನಮ್ಗೆ ಯಾರು ಪವರ್ ಕೊಟ್ಟಿದ್ದಾರೆ ಅಲ್ವಾ? ಹೀಗೆಲ್ಲ ವಿವೇಕಗಳು ನಡೀತಕ್ಕಂಥದ್ದಾಗತ್ತೆ ಅನ್ನೋದು ಮಾಧವ ಬ್ರಾಹ್ಮಣನ ಪ್ರಕರಣದಿಂದ ನಮಗೆ ಹೆಜ್ಜೆ ಹೆಜ್ಜೆಗೆ ಗೊತ್ತಾಗತ್ತೆ. ಸರಿ, ಅವಳು ಹೇಳಿದ್ರು ನಾನು ನಿನ್ನನ್ನು ಬಯಸ್ತಾ ಇಲ್ಲ, ನೀನು ನನ್ನ ಬಯಸ್ಕೊಂಬಂದಿದೀಯಾ? ನಾನು ನಿನ್ನ ಬಯಸ್ತಾ ಇಲ್ಲ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಸಮೀಪಸ್ಥಂ ಮುನಿಂ ಪ್ರೇಕ್ಷ ರಾಜನ್ ಪೃತಲಲೋಚನ ಸ್ವರಭೇದಂ ಪ್ರಕುರ್ವಂತಿ ವಾಕ್ಯಮೂವೇ ಮೂಚೇತ ಮಾಧವಂ ಮಾಯಾಯ ಮುನಿಶಾರ್ದೂಲ ಮತ್ಸಮೀಪಂ ಮಹಾಮತೆ ಸ ಚ ತದ್ವಚನ್ ಶ್ರುತ್ವಾ ಸಹಸಾ ವಾಕ್ಯಮಬ್ರವೀತ್. ಮಾಯಾಹಿ ಮುನಿಶಾರ್ದೂಲ, ನನ್ನ ಹತ್ರಕ್ಕೆ ನೀ ಬರಬೇಡ, ನನ್ನ ಸಮೀಪಕ್ಕೆ ನೀ ಬರಬೇಡ. ಇಲ್ಲೊಂದು ಪದ ಹಾಕಿದ್ದಾರೆ, ಮಹಾಮತೆ ಅಂತ ಹಾಕಿದ್ದಾರೆ. ಕೆಲವರು ಹೇಳೋದುಂಟು,
ಮಹಾಮತಿ ಅಂತ ಎಲ್ಲಿ ಶಬ್ದ ಪ್ರಯೋಗ ಇದೆಯೋ ಅದು ರುಜುಗಳ ಪ್ರಯೋಗ. ಆದ್ದರಿಂದ ಎಲ್ಲೆಲ್ಲಿ ಮಹಾಮತಿ ಅಂತ ಬರುತ್ತೋ ಅದೆಲ್ಲ ರುಜುಗಳು ಗುಂಪಿಗೆ ಸೇರಿದ್ದು ಅಂತ. ಇವನು ರುಜು ಗುಂಪಿಗೆ ಸೇರಿದವನೇ ಮಹಾಮತಿ ಅಂತ ಬಂದಿದೆಯಲ್ಲ ಇಲ್ಲಿ. ಶಬ್ದ ಪ್ರಯೋಗ ಮಾಡಿದ ಮಾತ್ರಕ್ಕೇನೆ ನಿಯಮೇನ ಹಾಗೆ ಅಂತ ಹೇಳಬಾರ್ದು. ಮಹಾಮತಿ ಅಂತ ಕರೆದಿರೋದು ಶ್ರೀಮದಾಚಾರ್ಯರಿಗೆ ಯದ್ಯಪಿ ಸತ್ಯಂ ಅಲ್ವೇ, ಯಾವ ಸಂದರ್ಭದಲ್ಲಿ ಯಾವ ಪ್ರಸಕ್ತದಲ್ಲಿ ಅದನ್ನು ಕರೆದಿದ್ದಾರೆ ಅನ್ನೋದನ್ನು ನೋಡಬೇಕು. ಯಾರ ಮಧ್ಯದಲ್ಲಿ ಕರೆದಿದ್ದಾರೆ. ದೇವತೆಗಳ ಮಧ್ಯದಲ್ಲಿ ಮಹಾಮತಿಗಳು ಯಾರು ಅಂದರೆ ಅವರು ಅಷ್ಟೇ. ಇಲ್ಲಿ ಹಂಗಲ್ಲ ಹೇಳ್ತಿರೋರು, ಇರೋರು ಇಬ್ಬರೇ ಇಲ್ಲಿ ದೇವತೆಗಳ ಮಧ್ಯೆ ಅಲ್ಲ ಹೇಳ್ತಾ ಇರೋದು. ಮಹಾಮತಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾಕೆ ಹೇಳಿದ್ದಾರೆ ಮಹಾಮತಿ ಅಂತ ಅಂದರೆ, ನೀನು ಬುದ್ಧಿ ಇದ್ದವನೇ ಇಂಥ ಅಧರ್ಮ ವ್ಯಾಪಾರವನ್ನು ಮಾಡಿದರೆ ಬುದ್ಧಿಗೆಟ್ಟವರ ವಿಚಾರ ನನ್ನಂಥವರು ಹೇಳೋದೇನು ಅಂತ ಅಷ್ಟೇ ಅಲ್ಲಿಗೆ ಅನ್ವಯ. ಆದ್ದರಿಂದ ಬುದ್ಧಿ ಇದ್ದವರು, ಶಾಸ್ತ್ರದ ಜ್ಞಾನ ಉಳ್ಳವರು, ಚೆನ್ನಾಗಿ ಅನುಭವ ಉಳ್ಳವರು, ಲೋಕದಲ್ಲಿ ನಿಂದಿತ ಎಂಬುದಾಗಿ ಪ್ರಸಿದ್ಧಿವಿರ್ತಕ್ಕಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ನಾಚಿಕೆ ಪಟ್ಕೋಬೇಡವೆ. ಅಂಥವನು ನೀನು ಮುಂದುವರಿತಾ ಇದೆಯಲ್ಲ, ನೀನು ಎಂಥ ದೊಡ್ಡ ಮನುಷ್ಯ, ಎಂಥ ದೊಡ್ಡ ಬುದ್ಧಿವಂತ ನೀನು ಅಂತ. ನೀವು ಬಿಡಿ ಭಾಳ ದೊಡ್ಡ ಪುಣ್ಯಾತ್ಮರು ಅಂದರೆ ಏನರ್ಥ? ಪಾಪಿಷ್ಟ್ರು ಅಂತ ಅರ್ಥ. ಐರಾನಿಕಲ್ಲಾಗಿ ಹೇಳಿದಾಗ ಹಾಗೆ ಮಹಾಮತೆ ಬುದ್ಧಿ ಇದ್ದು ಈ ಕೆಲಸ ಮಾಡ್ತಿದ್ಯಾ, ಬುದ್ಧಿ ಇಲ್ಲ ಮಾಡ್ತಿದ್ಯಾ ಅಂದರೆ ಬುದ್ಧಿ ಇದ್ದೇ ಮಾಡ್ತಾ ಇದೆಯಾ ಅಂತ ಅರ್ಥ ಅಲ್ವಾ. ಅಂದರೆ ಜ್ಞಾತಾಜ್ಞಾತ ದೋಷಗಳಲ್ಲಿ ಜ್ಞಾತವಾಗಿಯೇ ಮಾಡ್ತಕ್ಕಂಥ ದೋಷಕ್ಕೆ ಪಾಪ ಜಾಸ್ತಿ ಅಲ್ವಾ ಅಜ್ಞಾತಕ್ಕಿಂತ. ತಿಳಿದೇ ಮಾಡದೇ ಇರೋದಿರಲಿ, ತಿಳಿದು ಮಾಡ್ತಕ್ಕಂಥದ್ದೇ. ಅದಕ್ಕೆ ದಾಸರು ಹೇಳ್ತಾರೆ, ಮನಮುಟ್ಟಿ ಪಾಪ ಕರ್ಮವ ಮಾಡದಿರು. ಮನಮುಟ್ಟಿ ಪಾಪ ಕರ್ಮವ ಮಾಡದಿರು. ಗೊತ್ತಿಲ್ಲದೆ ಮಾಡದೇ ಇರೋದೇ ಅಸಂಖ್ಯ. ಮನ ಮುಟ್ಟಿನೂ ತಿರ್ಗಾ ಅದೇ ಪಾಪಗಳನ್ನು ಮಾಡಿದ್ರೆ ಎಂದಿಗೆ ನೀನು ಉದ್ಧಾರ ಆಗೋದು. ಆದ್ದರಿಂದ ಮನಮುಟ್ಟಿ ಪಾಪ ಕರ್ಮವ ಮಾಡದಿರು. ಪ್ರಾಯೇಣ ಸತಾಂ ಬುದ್ಧಿ ನ ಪಾಪ ಮಾರ್ಗೆ. ಶ್ರೀಮದಾಚಾರ್ಯ ನಿರ್ಣಯದಲ್ಲಿ ನಮಗೆ ಕೊಡೋದು. ಪ್ರಾಯೇಣ ಸಜ್ಜೀವರಾಶಿಗಳ ಬುದ್ಧಿ ಪಾಪ ಮಾರ್ಗದಲ್ಲಿ ಹೋಗೋದಿಲ್ಲ. ಸಜ್ಜೀವರಾಶಿಗಳ ಲಕ್ಷಣ ಏನು ಅಂದರೆ ಶ್ರೀಮದಾಚಾರ್ಯ ಪ್ರಾಯೇಣ ಅಂತಾರೆ, ಸಹಜವಾಗಿ ಹೋಗೋದಿಲ್ಲ. ಹೋಯಿತು ಅಂತ ಹೇಳಿದ್ರೆ ಯಾವುದೋ ಒಂದು ದೊಡ್ಡ ಹಿಂದಿನ ಜನ್ಮ ಕರ್ಮ ಗುಡ್ಡೆ ಕೂತಿದೆ ಅಂತ ಅರ್ಥ. ಅದನ್ನು ಮುಂದಿಟ್ಟು ಸ್ವಾಮಿ ಆ ಬುದ್ಧಿಯನ್ನು ಪ್ರೇರಣೆ ಮಾಡ್ತಕ್ಕಂಥ ಅವನಾಗುತ್ತಾನೆ. ಬುದ್ಧಿ ಕರ್ಮಾನುಸಾರಿಣಿ. ಜನ್ಮಾಂತರದ ಕರ್ಮಕ್ಕೆ ತಕ್ಕಂತೆ ನಮ್ಮ ಬುದ್ಧಿ ಪರಿವರ್ತನೆ ಎಂಬತಕ್ಕಂಥದ್ದು ಹೊಂದುತ್ತೆ. ಯಥಾನ್ನಂ ಮುಂದೆ ಲೋಕೆ ತಥಾ ಬುದ್ಧಿ ಪ್ರಜಾಯತೆ. ಯಾವ ಥರ ಅನ್ನವನ್ನು ತಿಂತೇವೋ ಅದಕ್ಕೆ ತಕ್ಕಂಥ ಬುದ್ಧಿ ಪ್ರಚೋದನೆ ಎಂಬತಕ್ಕಂಥದ್ದು ಆಗುತ್ತೆ. ದೀಪೋ ಭಕ್ಷೇತೆ ಧ್ವಾಂತಂ ಕಜ್ಜಲಂಚ ಪ್ರಸೂಯತೆ. ಯಥಾನ್ನಂ ಮುಂಜತೆ ಲೋಕೆ ತಥಾ ಬುದ್ಧಿ ಪ್ರಜಾಯತೆ. ಒಂದು ದೀಪ ಹಚ್ಚಿಡ್ತೇವೆ, ಆ ದೀಪ ಪ್ರಕಾಶ ಸುತ್ತಮುತ್ತ ಇರತಕ್ಕಂಥ ಕತ್ತಲೆಯನ್ನು ಕುಡಿಯುತ್ತಂತೆ. ಕೊನೆಗೆ ಅದೇನು ಬಿಡುತ್ತೆ? ಕುಡಿದಿರೋದು ಕತ್ತಲೆಯನ್ನು, ಬಿಡೋದೇನು ಅಂದರೆ ಕರ್ಕು, ಕತ್ತಲೆ ಕಪ್ಪನ್ನೇ ಬಿಟ್ಟು ಹೋಗುತ್ತಂತೆ. ಯಾವುದನ್ನು ಕುಡಿಯುತ್ತೋ ಅದನ್ನು ಬಿಡುತ್ತೆ. ಹಾಗೆ ಯಾವ ಅನ್ನ ತಿಂತೇವೋ ಆ ಅನ್ನದ ಬುದ್ಧಿ ಎಂಬತಕ್ಕಂಥದ್ದು ಬರತಕ್ಕಂಥದ್ದಾಗುತ್ತೆ. ಅದನ್ನೆಲ್ಲ ಓವರ್ಕಮ್ ಮಾಡ್ಕೋತೀವಿ ನಾವು. ನೈವೇದ್ಯ ವೈಷ್ಣದೇವ ಮಾಡಿ ಅಂತ ಹಂಗೆಲ್ಲ ಬಡಾಯಿ ಕೊಚ್ಕೊಳ್ತಕ್ಕಂಥವರಾಗಬಾರ್ದು. ಹಾಗಂದರೆ ಅನೇಕ ಕಥೆಗಳು ವಿರೋಧ ಬರ್ತದೆ. ದೇವರು ಮಾಡ್ತಾನೆ, ನಮ್ಮಲ್ಲಿ ಏನಿರಬೇಕು ಆ ನಿಯತ್ತು ಇಟ್ಕೊಂಡು ಹೋಗ್ತಾ ಇರಬೇಕು, ನಂಬಿಕೆ ಇಟ್ಕೊಂಡಲ್ವಾ. ಹೆಚ್ಚಿಗೆ ಜಾಸ್ತಿ ಮಾತಾಡಿದ್ರೆ ಏನೇನೋ ಆಗುತ್ತೆ. ದೂರ್ವಾಸರ ನೈವೇದ್ಯ ವೈಷ್ಣದೇವದಕ್ಕಿಂತ ನಿಂದೆ ದುರ್ಯೋಧನ ಮನೇಲಿ ಚಾತುರ್ಮಾಸ ಕೂತ್ಕೊಂಡ್ರು, ಕೂಡಿಸ್ತಾ ಪಾಪ ಅಲ್ವೇ. ಅವನೇನು ಅಡುಗೆ ಮಾಡೋಕ್ಕಿಲ್ಲ, ಪದಾರ್ಥ ಅವಂದು ನೋಡಿ. ಅಷ್ಟಕ್ಕೆ ಒಕ್ಕರಿಸ್ಕೊಂತು ಬುದ್ಧಿ. ಯಾರಿಗೆ? ಮನೋಭಿಮಾನಿಗಳಿಗೆ. ಚಾತುರ್ಮಾಸ ಆಗಿ ಅವರ ಅನ್ನ ತಿಂದರು, ಹೋಗೋ ಮುನ್ನ ನಮಸ್ಕಾರ ಮಾಡಿದ. ಏನು ಬೇಕು ಕೇಳ್ಕೊಂಡ್ರು, ಹಿಡ್ಕೊಂತಲ್ಲ ಅಲ್ಲೇ. ಕೇಳಿದ್ನಲ್ಲ, ಗೊತ್ತಲ್ಲ ನಿಮಗೆ ಅಲ್ಲೇ. ಹೋಗಿ ಪಾಂಡವರ ಮನೇಲಿ ಅಕ್ಷಯ ಪಾತ್ರೆ ಊಟ ಆಗೋದ ಮೇಲೆ ಭಾರತೀ ದೇವಿರದು ಪುನಃ ಸೂರ್ಯೋದಯವರೆಗೆ ಉತ್ಪತ್ತಿ ಇಲ್ಲ ಅಂತ ಅವಳು ಊಟ ಆದಮೇಲೆ ಹೋಗಿ 88,000 ಜನ ಶಿಷ್ಯರಿಂದ ಹೋಗ್ಬೇಕು. ನೀವು ಒಬ್ಬರೇ ಅಲ್ಲ, 88,000 ಜನ ಶಿಷ್ಯರನ್ನು ಕಟ್ಕೊಂಡು ಹೋಗ್ಬೇಕು. ಅದೇನು ಎಣಿಸಿದ್ರು ಮಾಡಿದ್ರು 88 ಯಾಕೆ ಏನೋ ಗೊತ್ತಿಲ್ಲ, ಅಲ್ಲಿದೆ ಆ ಥರ ಅಲ್ವೇ. 330 ಕೋಟಿ ಕಟ್ಕೊಂಡು ಹೋಗಲಿ, ಯಾರು ಬೇಡ ಅಂದರು. ಅವನಿದಾನಲ್ಲ ಇನ್ನೊಬ್ಬ ಸೂರ್ಯ, ದಿವಾಕರೇ ಮಧ್ವ ದಿವಾಕರೇಚ, ಅವನಿಗೆ ಸೂರ್ಯ ಆಗಿರೋನು ಕೃಷ್ಣ ಸೂರ್ಯ ಇದ್ದಾನಲ್ಲ. ಅದನ್ನ ಹೋಗಿ ಭೋಜನಂ ದೇಹಿ ರಾಜೇಂದ್ರ ಅಂತ ಕೇಳಬೇಕು. ಅಲ್ಲಿ ಏನು ಉತ್ಪತ್ತಿ ಆಗಲ್ಲ, ಆವಾಗ ಹಾಕೋಕ್ಕಾಗಲ್ಲ ಅವನಿಗೆ ಅತಿಥಿ ಸತ್ಕಾರ. ನಿನ್ನ ವಂಶ ನಿರ್ವಂಶವಾಗಲಿ ಅಂತ ಹೇಳಬೇಕು. ದೂರ್ವಾಸರ ಎಷ್ಟು ಸಂತೋಷಪಟ್ಟಿರ್ಬೇಕು ಹಾಕ್ಕೊಳ್ಳಿ. ಹೊಡ್ಕೊಂಬಿಟ್ರು ಏನಂತ? ನಿನ್ನ ಮನೆ ಅನ್ನ ತಿಂದಿದ್ದಕ್ಕೆ ಸಿಕ್ಕಾಕೊಂಡೆ ಅಂತ. ಯಾಕೆ ಸಿಕ್ಕಾಕೊಂಡೆ ಅಂದರೆ ವಿಷ್ಣು ವೈಷ್ಣವರ ದ್ರೋಹ ಕೊರಡಬೇಕಲ್ಲ. ಈಗ ನೋಡಿ ಬುದ್ಧಿ ಎಲ್ಲಿಂದ ಬಂತು? ಹೋದರು, ಏನಾಯಿತು ಅನ್ನೋ ಕತೆ ನಿಮಗೆ ಗೊತ್ತು. ಮೊದಲು ಒಂಥರ ಆಯಿತು, ಆಮೇಲೆ ಒಂಥರ ಆಯಿತು. ಮಾಡೋಕ್ಕೆ ಹೋಗಿದ್ದಕ್ಕೆ ಒಂಥರ ಆಯಿತು ಅಲ್ಲೇ, ಆಮೇಲೆ ಒಂಥರ ಆಯಿತು. ಸ್ವಾಮಿ ಅನುಗ್ರಹ ಆದರೆ ಆಯ್ತೇ, ನಡೀತೆ ಪೂರ್ಣವಾಗಿ.
ಯಾವ ಬಾಯಿಂದ ಪಾಂಡವರ ವಂಶ ನಿರ್ವಂಶ ಅಂತ ಅನ್ನಿಸ್ಬೇಕು ಅಂತ ವರ ಕೊಟ್ಬಿಟ್ಟು ಹೋಗಿದ್ರು, ಅವರಿಂದಾನೇ ಸ್ವಾಮಿ ಅನ್ನಿಸ್ತಾ, ಅರ್ಥ ಆಯ್ತೇನೆ, ಯಾರು ಕಳಿಸಿದ್ರು ಅವ್ರ ವಂಶ ನಿರ್ವಂಶವಾಗಲಿ ಅಂತ ಹಾಕಿ ಇಂದ ಹೇಳಿದ್ರು ದೂರ್ವಾಸ. ಯಾವುದು ಸತ್ಯ ಆಯ್ತು ಈಗ ಅಂದ್ರೇನು? ಅನ್ನ ಹೆಂಗೆ ತಿಂತೇವೋ ಅಂದ್ರೆ ಅವರು ನೈವೇದ್ಯ ವೈಷ್ಣದೇವ ಮಾಡ್ದೇನೆ, ದೇವ್ರಿಗೆ ಸಮರ್ಪಣೆ ಮಾಡ್ದೇನೆ ಊಟ ಮಾಡಿದ್ದೀರಾ? ಮತ್ತು ಅವ್ರಿಗೆ ಯಾಕಂತ ಬುದ್ಧಿ ಬಂತು ಅಂತ ಕೇಳಿದ್ರೆ ಅಂಥ ಕಥೆಗಳು ನೂರಾರು ಕೂತಿವೆ. ಹಾಗಾದ್ರೆ ಏನಾಗ್ರೆ ನೈವೇದ್ಯ ಬಿಟ್ಟು ಬಿಡ್ಬೇಕಾ ನಾಳೆಯಿಂದ ಅಂತ ಕೇಳ್ಬಿಡ್ಬೇಡಿ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾಳೆ, ವಿಧಿ ಪ್ರಕಾರವಾಗಿ ಬ್ರಾಹ್ಮಣನ ವಿಹಿತ ಓಂ ವಿಹಿತತ್ವಾಚಾಶ್ರಮ ಕರ್ಮಾಪಿ ಓಂ ವಿಹಿತ ಕರ್ಮವ ಮಾಡು, ವಿಷಯದ ಅಭಿಲಾಷೆ ಬಿಡು, ವೈರಾಗ್ಯ ಭಾಗ್ಯ ಬೇಡು. ಅನಿನಿವೇದಿತವಾಗಿರ್ತಕ್ಕಂಥ ಅನ್ನವಂತಿದ್ದರೆ ಸ್ವಮಾಂಸ ಸದೃಶಂಭವೇ. ನಮ್ಮ ಮೈನ ಮಾಂಸ ಕಿತ್ಕೊಂಡು ತಿಂದ್ರೆ ಏನು ಫಲವೋ ಆ ಫಲ ಅನ್ನ ತಿಂದರೂ ಬರುತ್ತೆ. ಸಾತ್ವಿಕ ಅನ್ನ ನೀವು ಹಿಂಗೆ ಅಂದ್ಬಿಟ್ರಲ್ಲ ಅಂದರೆ, ಸೌತೆಕಾಯಿ ಗೋವರ್ಧನಕಾಯಿ ಎಲ್ಲ ಸಾತ್ವಿಕವೇ, ನೈವೇದ್ಯ ಇಲ್ಲದೆ ತಿಂದರೆ ಅಂದರೆ ಅರ್ಥ ಆಯ್ತೇನೋ ತಾಮಸ ಪ್ರಾಚುರ್ಯವನ್ನು ಕೊಡುತ್ತೆ. ಹಾಗಾದ್ರೆ ಆಚಾರ್ಯ ವ್ಯತಿರೇಕದಿಂದ ತಾಮಸ ಪದಾರ್ಥಗಳನ್ನ ನೈವೇದ್ಯ ಮಾಡಿ ತಗೊಂಡ್ರೆ ನೋಡಿ ಆಗಲೇ ಚಿಗುರುಬಿಡುತ್ತೆ. ಪ್ರತಿಯೊಂದರಲ್ಲೂ ವಿಧಿ ನಿಷೇಧಗಳಲ್ಲಿ ಕೆಲವು ಆವೃಗಳಿದೆ. ಇದನ್ನೇ ಗುರುಗಳು ಹೇಳ್ಕೊಡೋದು. ಏವಂ ಗುರುಪದೇಶೇನ ಮನೋ ನಿಶ್ಚಲತಾಮ್ನಯೇ ನತು ಸ್ವೇನ ಪ್ರಯತ್ನೇನ ತದ್ವಿನ ಗುರು ಅನುಗ್ರಹಂ ವಿನ ಪತನಂ ಭವೇತ್. ಭಾಳ ಕಷ್ಟ ಇದಕ್ಕೆ. ಷಟ್ಪ್ರಶ್ನೋತ್ತರದಲ್ಲಿ ಬರ್ತದೆ ಉಪನಿಷತ್ತಿನಲ್ಲಿ. ಪಿಪ್ಪಲ ಋಷಿಗಳ ಹತ್ರಕ್ಕೆ 6 ಜನ ಋಷಿಗಳು ಬರ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಕೇಳುವ ಮುನ್ನ ಪಿಪ್ಪಲರು ಹೇಳ್ತಾರೆ, 1 ವರ್ಷ ನನ್ನ ಆಶ್ರಮದಲ್ಲಿರಬೇಕು, ನಿಮ್ಮ ವಿಹಿತ ಕರ್ಮಾಚರಣೆಯನ್ನು ಈ ಆಶ್ರಮದಲ್ಲಿ ಮಾಡಬೇಕು, ಭಗವದ್ ಆರಾಧನೆಯಿಂದ ತೃಪ್ತಿಪಡಿಸಬೇಕು. ಆ 1 ವರ್ಷದಿಂದ ನಾನು ನಿಮ್ಮನ್ನು ನೋಡ್ತೇನೆ, ನೋಡಿದ ಮೇಲೆ ನಿಮಗೆ ಸ್ವತಂತ್ರ ಕೊಡ್ತೇನೆ, ಯಾವ ಪ್ರಶ್ನೆಯನ್ನು ಬೇಕಾದ್ರೂ ಕೇಳ್ಬೋದು, ಯಥಾಮತಿ ನಾನು ಉತ್ತರ ಕೊಡ್ತೇನೆ. 1 ವರ್ಷ ನನ್ನಲ್ಲಿದ್ದು ನೀವು ಸೇವೆ ಮಾಡಬೇಕು. ಯಾಕೆ ಇವ್ರಿಗೆ ಗೊತ್ತೇ ಇಲ್ವೇ ಆ ಪ್ರಶ್ನೆಗಳಿಗೆ ಉತ್ತರ? ಅಂದರೆ ಎಲ್ಲ ಮಹಾಬ್ರಹ್ಮಜ್ಞಾನಿಗಳು ತಪೋಧನರು ಎಲ್ಲರೂ ಕೂಡ ಅವ್ರಿಗೇನು ಗೊತ್ತೇ ಇಲ್ವೇ? ಹಾಗಾದ್ರೆ ಪ್ರಶ್ನೆ ಮಾಡಿದ್ದನ್ನು ಗೊತ್ತಿದೆ. ಹಾಗಾದ್ರೆ 1 ವರ್ಷ ಸೇವೆ ಯಾಕೆ ಹೇಳಿದ್ರು ಅಂದರೆ, ಆ ಸೇವೆ ಎಂಬತಕ್ಕಂಥ ಪರೀಕ್ಷೆಯಲ್ಲಿ ಗುರುಗಳನ್ನು ಸಂತೋಷಪಡಿಸ್ಬೇಕು ಚಿರಂಜ್ಞಾತ ಸ್ವರೂಪಿಣಿಯಿಂದ. ಇಲ್ಲದಿದ್ರೆ ಯಾರು ಹಿಂದಿನ ಕಾಲ ಇದೇ ಗುರು ಶಿಷ್ಯರ ಸಂಬಂಧ. ಈಗ ಹಂಗಿಲ್ವೇ ಇಲ್ಲ. ಶಿಷ್ಯ ಹೇಳೋ ಟೈಮಿಗೆ ಗುರುಗಳು ಬಂದು ಪಾಠ ಹೇಳ್ಬಿಟ್ಟು ಹೋಗ್ಬೇಕು. ನಮ್ಮ ಗುರುಗಳು ಹೇಳ್ತಾ ಇದ್ರು, ಹಿಂದಿನ ಕಾಲದಲ್ಲಿ 100 ಜನ ಶಿಷ್ಯರಿಗೆ ಒಬ್ಬೊಬ್ಬ ಗುರುಗಳು ಇರ್ತಿದ್ರು. ಇವತ್ತು ಒಬ್ಬೊಬ್ಬ ಶಿಷ್ಯನ 100 ಜನ ಗುರುಗಳಿದ್ದಾರೆ ಅಂತ. ಅಲ್ಲಿ ಪಾಠಕ್ಕೆ ಇಲ್ಲಿ ಪಾಠಕ್ಕೆ, ಇಲ್ಲಿ ಪಾಠಕ್ಕೆ ಅಲ್ಲಿ ಪಾಠಕ್ಕೆ ಅಲ್ಲಿ ಪಾಠಕ್ಕೆ. ಆ ಗುರುಗಳು ಈ ಗುರುಗಳನ್ನ ಬೈತಾರೆ, ಈ ಗುರುಗಳು ಆ ಗುರುಗಳನ್ನ ಬೈತಾರೆ, ಆ ಗುರುಗಳು ಇವ್ರನ್ನ ಬೈತಾರೆ. ಸುಮ್ಮನೆ ಇದ್ಬೇಕು. ನಮ್ಮ ನಮ್ಗೆ ಯಾರನ್ನಾರು ಬೈಕೊಳ್ಳಿ ಆಚಾರೆ, ನಮ್ಗೆ ಪಾಠ ಬೇಕಷ್ಟೇ. ಆಯ್ತಲ್ಲ ಗುರು ಶಿಷ್ಯರ ಭಾವನೆ, ಅರ್ಥ ಆಯ್ತಾ? ಇಂಥವೆಲ್ಲ ಕಲಿಯುಗದ ಧರ್ಮ. ಅಲ್ಲಿಂದ ಬರುವಂಥ ಜ್ಞಾನ ಇಂಥದ್ದೇನು ಅದನ್ನು ಹೇಳ್ತಾ ಇದ್ದಾಳೆ. ಮಹಾಮತೆ, ಒಳ್ಳೆ ಬುದ್ಧಿ ಇದೆ, ಶಾಸ್ತ್ರಜ್ಞಾನ ಇದೆ, ಒಳ್ಳೆ ಬ್ರಾಹ್ಮಣಿಕೆಯ ಸಿದ್ಧಿ ಇದೆ, ಇಂಥವ್ರು ನನ್ನ ಹತ್ರಕ್ಕೆ ಬರಬೇಡ. ತದ್ವಚನಂ ಶುತ್ವಾ ಸಹಸಾ ವಾಕ್ಯಮಬ್ರವೇತ್ ಮಾಧವವಾಚ ವೃಥಾ ನಾರಾಯಣ ಜಾತೋ ಬ್ರಹ್ಮ ಲೋಕ ಪಿತಾಮಹ. ಬಾಯಲ್ಲಿ ಹೇಳಿದ್ದೆ ಶ್ಲೋಕ ಹೇಳ್ತಾ ಇದ್ದಾರೆ. ನಾರಾಯಣನಿಂದ ಬ್ರಹ್ಮ ಹುಟ್ಟಿದ್ದೇ ವ್ಯರ್ಥ ಅಂದ ಏವ ಮಹಾರಾಜ ರೋಚತೆ ಮೇ ಮತಿ ಸದಾ. ಯಾಕೋ ಬ್ರಹ್ಮನ ಸೃಷ್ಟಿ, ಬ್ರಹ್ಮನ ಚರ್ಯಗಳನ್ನು ನೋಡಿದ್ರೆ ನಂಗೆ ಯಾಕೋ ಹಿಡಿಸಲ್ಲ ಅಂದೆ. ಇವನಿಗೆ ಹಿಡಿಸ್ತೇ ಇರೋಂಗೆ ಅವ್ನು ಚೇಂಜ್ ಆಗಬೇಕು ನೋಡಿ. ಇವನಿಗೆ ಹಿಡಿಸ್ತೇ ಇರೋದ್ರಿಂದ ಬ್ರಹ್ಮ ಸರಿ ಇಲ್ಲ. ಹಾಗೆ ನಾವು ಹೇಳೋದು, ಆಚಾರ್ಯರು ಅದೇನೋ ಉತ್ತರ ಕೊಟ್ಟಿದೆ, ಯಾಕೋ ನಮ್ಗೆ ಹಿಡಿಸ್ಲಿಲ್ಲ ಅದು ಅಷ್ಟು. ಶಾಸ್ತ್ರದಿಂದ ಹೋದೇ ಇಲ್ವೇ ಅಂತ ಯಾರು ಹೊರೆ ಹೆಚ್ಚಲ್ಲ. ಅವ್ರು ಹೇಳಿದ್ದು ನಾವು ಒಪ್ಪಲ್ಲ, ಅವ್ರು ಹೇಳಿದ್ದು ನಂಗೆ ಹಿಡಿಸ್ಲಿಲ್ಲ ಆಚಾರ್ಯ, ಇವ್ರು ಹೇಳಿದ್ದು ಹಿಡಿಸ್ಲಿ. ಮತ್ತು ಯಾವ್ದು ಹೇಳಿ? ನಾನು ಹೇಳಿದ್ದು ನೀ ಕೇಳು ಅಷ್ಟು. ನಾನು ಹೇಳಿದ್ದು ಇನ್ನೊಬ್ರಿಗೆ ಹಿಡಿಸ್ಬೇಕು, ಅವ್ರು ಹೇಳಿದ್ದು ನಮಗೆ ಹಿಡಿಸ್ಬಾರ್ದು. ಇದು ನೋಡಪ್ಪ ಎಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಇವೆಲ್ಲ ಕಲಿಯುಗದ ಧರ್ಮಗಳು. ಚಂಡಾಲ ಚರಿತಾಚಾರಂ ಜಗಾಮ ವಿಧಿಚೋದಿತ ವಿಪ್ರಸ್ಥಯ ಸಮೇತಸ್ತು ಕೃಷ್ಣವೇಣಿ ನದಿ ತಟಂ. ಏತನ ಮಧ್ಯೆ ಒಂದು ವಾಕ್ಯ ನಡೀತು. ಏನು ನಡೀತು ನೋಡ್ದ? ವಿಧಿ ನಿರ್ಣಯವನ್ನು ಚಿಂತೆಯನ್ ಅಂದ. ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಮಾಧವ ಬ್ರಾಹ್ಮಣ. ಏಕ್ ದುಡಮ್ ಯಾರೂ ಹಂಗೆ ನುಗ್ಗಕ್ಕಾಗಲ್ಲ. ಅರ್ಥ ಆಯ್ತಾ? ಇದು ಅವಶ್ಯ ಮನೋಭೋಕ್ತವ್ಯಂ ಕೃತಕರ್ಮ ಶುಭಾಶುಭಂ ಅನ್ನೋ ಜ್ಞಾನ ಆಗಿದೆ ಅಂತಲೂ ಅಲ್ಲಿ ಹೇಳ್ತಾ ಇದ್ದಾರೆ. ಏಕ್ ದುಡು ಮಾಧವ ಬ್ರಾಹ್ಮಣ ನುಗ್ಗಿಲ್ಲ, ಹಾಗೆಲ್ಲ ವ್ಯಾಖ್ಯಾನ ಮಾಡಬಾರ್ದು. ಮತ್ತು ಹೋದ ಕಾಲಕ್ಕೆ ಆಕೆ ಹೇಳಲು, ನಾನು ನಿನ್ನನ್ನು ಇಚ್ಛೆ ಪಟ್ಟಿಲ್ಲ, ನೀ ನನ್ನನ್ನು ಇಚ್ಛೆ ಪಟ್ಟು ಬರ್ತಾ ಇದೆ. ಯಾರು ಯಾರನ್ನು ಇಚ್ಛೆ ಪಡ್ತಾರೆ ಆ ಧರ್ಮವನ್ನು ಮೊದಲು ಸ್ವೀಕಾರ ಮಾಡಬೇಕು. ಇದು ನೋಡಿ ನಿಯಮ ಹೇಗಿದೆ, ಕಲಿಯುಗದ ಧರ್ಮ ಅದು ಅಂತ. ಅದಕ್ಕೆ ಹೇಳೋದು ಯಾರು ಗೋತ್ರದಾಯದಿಗಳು 2 ಲವ್ ಮ್ಯಾರೇಜು ಅಂತ ಇಟ್ಕೊಳ್ಳೋಣ. ಗೊತ್ತಿಲ್ಲ, ಗೋತ್ರನೇ ಕೇಳಿಲ್ಲ, ಲವ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಮದುವೆ ಸೆಟ್ ಆಯಿತು, ಗೋತ್ರ ಅಂತ ಗೊತ್ತಾಯ್ತು, ಸ್ವಗೋತ್ರ. ಅದಕ್ಕೆ ಕೇಳಕ್ಕೆ ಬರ್ತಾರೆ ಎಷ್ಟೋ ಜನದ ಹತ್ರ, ತಿಳಿದವ್ರ ಹತ್ರ. ಆಚಾರ್ಯ ಏನು ಮಾಡೋದು, 2 ಇದಂತೆ ಅದಂತೆ, ಮದುವೆ ಆದಮೇಲೆ ಕೇಳಿ ಅಂತ ನಾನು. ಮೊದಲೇ ಯಾಕೆ ಕೇಳ್ತೀರಿ? ಯಾಕೆಂದರೆ ನೀವು ಲವ್ ಬಿಡೋಕ್ಕೆ ರೆಡಿ ಇಲ್ಲ, ಗೋತ್ರ ಚೇಂಜ್ ಮಾಡೋಕ್ಕೆ ರೆಡಿ ಇದ್ದೀರಿ.
ಗೋತ್ರ ಹೆಂಗೆ ಚೇಂಜ್ ಮಾಡೋದು ಅಂದರೆ, ಇಲ್ಲ ಈ ಹೆಣ್ಣನ್ನು ದತ್ತು ಕೊಟ್ಬಿಡ್ತೀವಿ, ಬೇರೆಯವರು ಹಸೆ ಮೇಲೆ ಕೂತ್ಕೊಂಡು ದಾರಿ ಏರ್ಕೊಡ್ತಾರೆ. ಇದು ಎಲ್ಲಿದೆ ಶಾಸ್ತ್ರದಲ್ಲಿ? ನೀವು ಏನು ಬೇಕೋ ಮಾಡ್ಕೊಳ್ಳೋದ್ರೆ ಅದಕ್ಕೆ ಈ ಗೋತ್ರ ಯಾಕೆ ಚೇಂಜ್ ಮಾಡಬೇಕು ನೀವು ಮಾಡೋ ಕೆಲಸಕ್ಕೆ? ಅದು ನಾವು ಯಾವ ನಡೆಯಲ್ಲ. ಅವಿಧಿನಾಕೃತಂ ಅಕೃತಂ, ಅವಿಧಿನಾಕೃತಂ ಅಕೃತಂ, ವಿಧಿವಲ್ಲದ್ದು, ವಿಧಿ ಮೀರಿದ್ದು, ವಿಧಿ ಇಲ್ಲದ್ದು, ಅದು ಮಾಡಿಯೂ ಮಾಡದೇ ಇದ್ದಾಗೆ ಎಂಬುದಾಗಿ ಅರ್ಥ. ಅದಕ್ಕೇನು ಫಲ ಬರಬೇಕು ಆ ಫಲವೇ ಶಾಸ್ತ್ರದಲ್ಲಿ ಬರೋದು. ತಿನ್ನೋದು, ಉಣ್ಣೋದು, ನೀವು ಬಾಳೋದು, ವಂಶಾಭಿವೃದ್ಧಿ ಆಗೋದು, ಐಶ್ವರ್ಯ ಬರೋದು, ಇದೆಲ್ಲ ನೋಡಿಕೊಂಡು ಗೋತ್ರ ಮಾಡಿಕೊಂಡು, ಅಣ್ಣ ತಂಗಿನ ಮದುವೆ ಮಾಡಿಕೊಂಡು, ತಾಯಿ ಮಗನ ಮದುವೆ ಮಾಡಿಕೊಂಡು, 10 ವರ್ಷ ದೊಡ್ಡೋಳನ್ನ ಮದುವೆ ಮಾಡಿ ಏನಾಗಿದೆ ಆಚಾರ್ಯ? ಏನು ಪ್ರಪಂಚದಲ್ಲಿ ಬೇಕಾದಷ್ಟಿದೆ. ಏನು ಅವರೆಲ್ಲ ಏನು ಬಾಗ್ಲಾಕೊಂಡು ಕೂತ್ಬಿಟ್ಟಿದ್ದಾರೆ, ಇಲ್ಲ ಏನು ಬಡತನ ಬಂದ್ಬಿಟ್ಟಿದೆಯಾ, ಏನು ಮದ್ದು ಏನಾಗಿದೆ ಅವರಿಗೆ ಅಂದರೆ, ಬಾಕ್ಯ ಪ್ರಪಂಚದಲ್ಲಿ ಏನು ಕಾಣೋದು ಇಲ್ಲ, ಏನು ಆಗೋದು ಇಲ್ಲ. ಅದನ್ನು ಒಪ್ಪಿರೋರಿಗೆ ಈ ಪ್ರಾಣ ಅಲ್ಲೇ ಇಲ್ಲ. ಬಾಕ್ಯ ಪ್ರಪಂಚದ್ದೇ ಪ್ರಧಾನ, ಅದೇ ನಮಗೆ ಫಲ ಅನ್ನೋರಿಗೆ ಈ ಯಾವ ಪ್ರಾಣವೂ ಅವ್ರನ್ನ ಹೇಳಕ್ಕೆ ಹೊರಟೇ ಇಲ್ವಲ್ಲ. ಅವರು ಈ ಪ್ರಾಣ ಹೇಳಕ್ಕೆ ಹೊರಟಿದ್ದಾರೆ. ಯಾರಿಗೆ ಹೇಳಿದ್ದಾರೆ? ಶ್ರದ್ಧಾದಾನಾಯ ಶಿಷ್ಯಾಯ. ಯಾರಿಗೆ ಹೇಳಕ್ಕೆ ಹೊರಟಿರೋದಿಲ್ಲ? ಮೊದಲು ಪ್ರಾರಂಭ ಮಾಡಿರ್ತಕ್ಕಂಥ ಎಂಥವ್ರು ಶ್ರೀನಿವಾಸ ಕಲ್ಯಾಣವನ್ನು ಕೇಳಕ್ಕೆ ಹೊರಟಿರೋದು, ಎಂಥವ್ರು ಶ್ರೀನಿವಾಸ ಕಲ್ಯಾಣವನ್ನು ಹೇಳಕ್ಕೆ ಹೊರಟಿರೋರು, ಆ ಗುಂಪಿನವ್ರು ಏನು ಹೇಳ್ತಾರೋ ಆ ಲೈನಲ್ಲಿ ಇರೋದಿದ್ದರೆ ನಮಗಿದು. ಅದು ಇಲ್ಲದೇ ಇದ್ದವರಿಗೆ ನೀನು ಕೇಳು ಅಂತ ಯಾರು ಹೇಳಿದ್ದಾರೆ? ಅರ್ಥ ಆಯ್ತಾ? ಕಂಡ ಕಂಡ ಕಾಮಿನಿಯ ಕಾಮಿಸುವ ಲಂಡಗೆ ಪುರಾಣ ಶ್ರವಣ ವೇತಕ್ಕೆ, ಪುರಂದರದಾಸ. ಕಂಡ ಕಂಡ ಕಾಮಿನಿಯ ಕಾಮಿಸುವ ಲಂಡಗೆ ಪುರಾಣ ಶ್ರವಣ ವೇತಕ್ಕೆ. ಪುರಾಣ ಶ್ರವಣ ಅನ್ನೋದು ಪುಕ್ಕಟ್ಟೆ ಅಲ್ಲ. ಸಾಕ್ಷಾತ್ ವಾಯುದೇವರಲ್ಲಿ ಅವತಾರ ಮಾಡಿದಾಗಲೂ ವಾಸುದೇವಾಚಾರ್ಯರು ಪ್ರತಿನಿತ್ಯದಲ್ಲಿ ಪುರಾಣ ಶ್ರವಣಕ್ಕೆ ಅವರ ತಾಯಿಯ ಜೊತೆಯಲ್ಲಿ ಹೋಗ್ತಾ ಇದ್ದರು. ಯಾಕೆ ಅಂದರೆ ತೋರಿಸ್ಕೊಡ್ತಾ ಇದ್ದಾರೆ, ಪುರಾಣ ಶ್ರವಣ ಅನ್ನೋದು ಪ್ರತಿನಿತ್ಯದ ಜೀವನದ ಒಂದು ಅಂಗ. ಒಂದು 10 ನಿಮಿಷ ಕಾಲು ಗಂಟೆ ಯಾರು ಅದಕ್ಕೆ ಮೀಸಲಿಡಬೇಕು. ಅದನ್ನ ವಾಯುದೇವರು ಕೂಡ ತಾಯಿಯ ಕೈಯನ್ನು ಹಿಡ್ಕೊಂಡು ಪುರಾಣಕ್ಕೆ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲದೆ ಇರೋದು ಕೇಳಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಅದಕ್ಕೆ ಹೇಳುವನು ಗ್ರಾಚಾರ ಬಿಡ್ಸಕ್ಕೆ ಹೋಗ್ತಾ ಇದ್ದಾರಾ? ನೀವೇ ನೋಡಿ, ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಪುರಾಣದಲ್ಲಿ ನಾವು ತಿದ್ದುಕೊಳ್ಳೋಷ್ಟು, ಪುರಾಣದಲ್ಲಿ ನಾವು ತಿಳ್ಕೊಳ್ಳೋಷ್ಟು, ಪುರಾಣದಲ್ಲಿ 5 ವಿಭಾಗಗಳಿದೆ. ಒಂದು ಧರ್ಮಕಾಂಡ, ಒಂದು ಕ್ಷೇತ್ರಕಾಂಡ, ಒಂದು ಜ್ಞಾನಕಾಂಡ, ಒಂದು ವ್ರತಕಾಂಡ, ಒಂದು ಕರ್ಮಕಾಂಡ. ಯಾವುದು ತಿಳ್ಕೊಳ್ತಾ ಇದ್ರೆ ಕೊನೆದು ಉಳಿಯುತ್ತೆ ಕರ್ಮಕಾಂಡ. ಬೇಕಾಗಿತ್ತ ಕರ್ಮಕಾಂಡ ಅಂತ ನಾವು ಪ್ರಯೋಗ ಮಾಡ್ತೀವಲ್ಲ ಜಗತ್ತಿನಲ್ಲೇ, ಅದೇ ಉಳ್ಕೊಳ್ಳೋದು ಅಂತ ಅರ್ಥ. ಈ 5 ವಿಭಾಗಗಳಿಂದ ಒಂದೊಂದು ಪುರಾಣಗಳಲ್ಲಿಯೂ ಕೂಡ ಸ್ವಾಮಿ ನಾನಾ ವಿಧವಾಗಿರ್ತಕ್ಕಂಥ ಸೂಕ್ಷ್ಮ ಧರ್ಮೋಪದೇಶಗಳನ್ನು, ಜ್ಞಾನದ ಸೂಕ್ಷ್ಮ, ಧರ್ಮದ ಸೂಕ್ಷ್ಮ, ವ್ರತದ ಸೂಕ್ಷ್ಮ, ಕರ್ಮದ ಸೂಕ್ಷ್ಮ ಎಲ್ಲವನ್ನೂ ಕೊಡ್ತಾನೆ. ಕರ್ಮ ಸೂಕ್ಷ್ಮಗಳು ಇದೆ. ಸಣ್ಣದೊಂದು ದೃಷ್ಟಾಂತ ಕೊಡ್ತೇನೆ. ಮಹಾಭಾರತಕ್ಕೆ ಬನ್ನಿ, ಕರ್ಮ ಸೂಕ್ಷ್ಮ ಹೆಂಗಿರುತ್ತೆ ಅನ್ನೋದು ಅರ್ಥ ಆಯ್ತಾ? ಮಂತ್ರೋಪದೇಶವನ್ನು ದೂರ್ವಾಸರು ಕುಂತಿಗೆ ಕೊಟ್ಟರು. ರೆಡಿಮೇಡ್ ಮಂತ್ರ ಎಲ್ಲರೂ ಉಂಟೆ ಜಗತ್ತಲ್ಲೇ. ಮಂತ್ರೋಪದೇಶ ಮಾಡಿದ ಮೇಲೆ ಸಿದ್ಧಿ ಮಾಡಿಕೊಂಡು ನೀನು ಮಾಡ್ಕೋಬೇಕು. ಇಷ್ಟು ಅಕ್ಷರನ್ಯಾಸ ಮಾಡಿಕೊಂಡು ಲಕ್ಷಗಟ್ಟಲೆ ಷಡಕ್ಷರ ಮಂತ್ರವನ್ನು ಅರ್ಥ ಆಯ್ತೇನೋ, ಸಿದ್ಧಿ ಮಾಡಬೇಕಾದ್ರೆ ಎಷ್ಟು ನೀ ಜಪ ಮಾಡಬೇಕು ಅಂದರೆ ಮಿನಿಮಮ್ 6 ಲಕ್ಷ ಮಾಡಬೇಕು ಅಂತಾರೆ. ಅಕ್ಷರ ಲಕ್ಷ ಮಾಡಿದ್ರೆ ಒಂದು ಕಿಂಚಿತ್ತೇನೋ ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಆಗಿದೆಯಾ? ನಮಗೆಲ್ಲ ಮಾಡ್ಕೊಂಡಿದ್ದೀವ? ಸಿದ್ಧಿ ಆಗುತ್ತಾ? ಕೃಷ್ಣ ಕುಣಿತಾ ಇದ್ದಾನ ಅಥವಾ ಏನು ನಗ್ತಾ ಇದ್ದಾನ? ಏನು ಮಂತ್ರ, ಏನು ಮಾಡ್ತಿದ್ದಿ, ಏನು ತಂತ್ರ ನಿಂದು? ಅರ್ಥ ಆಯ್ತಾ? ತಂತ್ರ ಏನು ಅಂದರೆ ಮೋಸ ಅಂತ ಅರ್ಥ. ಆಚಾರ್ಯರು ತಂತ್ರಸಾರಕ್ಕೆ ಬರೆಯುವಾಗ ತಂತ್ರ ಶಬ್ದಕ್ಕೆ ಹೇಳಿದ್ದ ಅರ್ಥ ಬೇರೆ, ನಾವಿವತ್ತು ತಂತ್ರ ಶಬ್ದಾರ್ಥ ತಿಳ್ಕೊಂಡಿರೋದು ಬೇರೆ. ತನೋತಿ ವಿಫಲಾನ್ ಅರ್ಥಾನ್ ತತ್ವಮಂತ್ರ ಸುಮನ್ವಿತಾನ್ ತ್ರಾಣಂಚ ಕುರುತೆ ಯಸ್ಮಾತ್ ತಂತ್ರಮಿತ್ಯ ವಿಧೀಯತೆ ಅಂತ ಕೋಶ. ಅರ್ಥ ಆಯ್ತಾ? ಪ್ರಾಣವನ್ನು ಕೊಡೋದು ತಂತ್ರ. ಇವತ್ತು ನಾವು ತಂತ್ರ ಅಂದರೆ ಈ ಆಚಾರ್ಯ ಉಣ್ಮೇಲೆ ಏನೋ ತಂತ್ರ ಮಾಡ್ತಿದ್ದಾರೆ ಅಂದರೆ ಏನೋ ಮಾಡಬಾರ್ದೇನು ಮಾಡ್ತಿದ್ದಾರೆ ಅಂತ ಅರ್ಥ, ಉಪಾಯ. ಈ ಅರ್ಥ ಇರೋರಿಗೆ ಯಾಕೆ ಗೊತ್ತಾಗುತ್ತೆ? ಹಾಗೆ ಕುಂತಿದೇವರಿಗೆ ಮಂತ್ರ ಯಾವ ದೇವತೆಯನ್ನು ಕರಿತೀಯೋ ಆ ದೇವತೆ ಬರ್ತಾರೆ ಅಂತ ದೇವತಾತ್ಮಕವಾದಂಥ ಮಂತ್ರವನ್ನು ಕೊಟ್ಟರು. ಆಯಿತಾ? ಸಿದ್ಧಿ ಮಂತ್ರಗಳು ಯಾವ ವಯಸ್ಸಿಗೆ, ಯಾರಿಗೆ? ಹೆಂಗಸ್ಗೆ. ಮನೆಗೆ ಬರ್ತಾ ಇದ್ದಾಳೆ, ಚಪಲ ಬುದ್ಧಿ ಅಲ್ಲ, ದೂರ್ವಾಸರು ಮಂತ್ರೋಪದೇಶ ಕೊಟ್ಟಿದ್ದಾರಲ್ಲ, ಇದು ಸತ್ಯವೋ ಏನು ನೋಡೋಣ ಅಂತೇಳಿ ಸೂರ್ಯನ ನೋಡಿದ್ಲು, ಸೂರ್ಯ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ಲು, ಸೂರ್ಯ ಪ್ರತ್ಯಕ್ಷ ಆಗಿ ನಿಂತ್ಕೊಂಡ. ಮುಂದಿನ ಕತೆ ನಿಮಗೆ ಗೊತ್ತಿದೆ. ಅಂದರೆ ಏನೋ ಮಂತ್ರದ ಸಿದ್ಧಿ ನಿಜವೋ ಸುಳ್ಳು ಅನ್ನೋ ಚಪಲ ಬುದ್ಧಿ ಉಳ್ಳವಳಿಗೆ ಸಿದ್ಧಿ ಮಂತ್ರದ ಉಪದೇಶ. ತಿಳಿದು ತಿಳಿದೇ ಕೊಟ್ರ ಅಂದರೆ ಹಾಗೆ ಯಾರು ಇನ್ನೆಲ್ಲರೂ ಮಂತ್ರೋಪದೇಶ ಕೊಟ್ಟಿದ್ದಾರೆ ಅಂತಿದೆಯಾ ಆದ ತಕ್ಷಣ? ಅಂದ್ರೇನೋ ಮಂತ್ರೋಪದೇಶ ಲೋಕದಲ್ಲಿ ಕೊಡೋದು ಬೇರೆ, ಸಿದ್ಧಿ ಹೊಂದೋದು ಬೇರೆ. ಸಿದ್ಧಿ ರೆಡಿಮೇಡ್ ಮಂತ್ರಗಳನ್ನ ಕೊಟ್ಟರು ಅಂತಾರಲ್ಲ, ಅದಷ್ಟು ಸುಲಭ ಅಲ್ಲ. ಅದೇ ಕರ್ಮ ಧರ್ಮ ಮಂತ್ರದ ರಹಸ್ಯಗಳು ಅಂತ ಅರ್ಥ. ಎಲ್ರಿಗೂ ಎಲ್ಲ ಕಾಲದಲ್ಲೂ ಹಂಗೆ ಸಿಕ್ಕೋದಿಲ್ಲ.
ವಾಯುದೇವರನ್ನು ಕರೀತಕ್ಕಂಥ ಮಂತ್ರ ದೂರ್ವಾಸರು ಕೊಟ್ಟರು ಅಂದರೆ ದೂರ್ವಾಸರು ಕೊಡೋ ಮಂತ್ರ ಶಕ್ತಿಗೆ ವಾಯುದೇವರು ಸಿಕ್ಕಾಕೋಬೇಕಾ? ಈ ಮಂತ್ರ ಹೇಳಿದಟ್ಟಿಗೆ ವಾಯುದೇವರು ಬರಬೇಕಾ? ನೀಚಾಧಿಷ್ಠಾನದಿಂದ ಬಂದಿರತಕ್ಕಂಥ ಮಂತ್ರಕ್ಕೆ ಮೇಲಿನ ದೇವತೆಗಳು ಅಷ್ಟು ಬೇಗ ಸಿಕ್ಕಾಕೊಂಡ್ಬಿಡ್ತಾರೆ. ಮೇಲ್ನೂರು ಉಪದೇಶ ಕೊಟ್ಟಿದ್ದರೆ ಕೆಳಗಿನೂರು ಸಿಕ್ಕಾಕೋತಾರೆ. ಮಂತ್ರಾಧೀನಂತೂ ದೈವತಮ್ ಅಂತ. ಮಂತ್ರಾಧೀನಂತೂ ದೈವತಮ್ ಅನ್ನೋದು ವಾಯುದೇವರಿಗೆ ಅನ್ವಯ ಮಾಡಲಿಕ್ಕಾಗುತ್ತಾ? ಆದ್ದರಿಂದ ದೂರ್ವಾಸರು ಕೊಟ್ಟಿರ್ತಕ್ಕಂಥ ವಾಯುದೇವರ ಮಂತ್ರ ಯಾವ ದೇವತೆಗಳನ್ನು ಬೇಕಾದ್ರೆ ಕರೀಬೋದು, ಕೆಳಗಿನ ಮಂತ್ರ ದೇವತೆಗಳು ಬರ್ಬೋದು. ವಾಯುದೇವರು ಕರೆದಿಟ್ಟಿಗೆ ಹೆಂಗೆ ಪ್ರತ್ಯಕ್ಷ ಆಗ್ತಾರೆ ಅಂತ ಕೇಳಿದ್ರೆ ಇದೆಲ್ಲ ರಹಸ್ಯಗಳು ಅಂತ ಕೂತಿರುತ್ತೆ. ಇವಕ್ಕೆಲ್ಲ ವಿಷಯಗಳನ್ನು ಪುರಾಣಗಳಲ್ಲಿ ಅಲ್ಲಲ್ಲೇ ಉತ್ತರಗಳನ್ನು ಕೊಡ್ತಾರೆ. ಅದಕ್ಕೋಸ್ಕರನೇ ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ಪ್ರಕಸಸ್ತತ ಉಕ್ಷುರ ಸುಧರ ಸಾಧು ಸಪ್ತಭೇದ ಪ್ರಕೀರ್ತಿತ. ಆದ್ದರಿಂದ ಶಾಸ್ತ್ರಾರ್ಥವನ್ನು ಟೀಕಾ ಟಿಪ್ಪಣಿ ನೋಡ್ಕೊಂಡು ಹೇಳ್ಬೋದು ಅಲ್ವೇ? ಪುರಾಣಕ್ಕೆ ಯಾವ ಟೀಕಾ ಟಿಪ್ಪಣಿ ಇಲ್ಲ. ಶ್ಲೋಕ ಅರ್ಥ ಆಗುತ್ತೆ ಅಂತ ಏನು ಬೇಕೋ ಹೊಡೆಯೋದಲ್ಲ. ಹೊಡೆದ್ರೆ ಹಿಂದೂ ಮುಂದೊಂದು ವಿರೋಧ ಬಂತು ಅಂದರೆ ಪಾಪ ಸಂಘಟನೆ ಆಗತ್ತೆಯೇ ವಿನಃ ಪುಣ್ಯ ಲಬ್ಧಿ ಎಂಬತಕ್ಕಂಥದ್ದು ಬರೋದಿಲ್ಲ. ಅದಕ್ಕೆ ಕೆಲವರು ಭಾಗವತ ಪುರಾಣ ಇಟ್ಕೊಂಡು ಬಾಕಿ ಪುರಾಣಗಳೆಲ್ಲ ಅಯ್ಯೋ ಅಂತ್ಯಕಂತೆಗಳು ಯಾಕೆ ಬೇಕು ಬಿಟ್ಬಿಟ್ಟು ಹೋಗ್ತಾರೆ. ಶ್ರೀನಿವಾಸ ಕಲ್ಯಾಣ ಯಾರೂ ಹೆಚ್ಚಿಗೆ ಮಂದಿ ಹೇಳೋದೇ ಇಲ್ಲ. ಭಾಗವತ ಹೇಳೋ ಕಾಲಕ್ಕೆ ಶ್ರೀನಿವಾಸ ಕಲ್ಯಾಣ ಯಾಕಾಚಾರೆ ಏನು ಅಲ್ಲೆಲ್ಲ ಕಪಟ ನಾಟಕ ಸೂತ್ರ ಈ ಮಾಧವ ಬ್ರಾಹ್ಮಣ ಪ್ರಕರಣ ಇದೆ. ಅದು ಕೇಳೋದ್ರಿಂದ ಏನು ಪುಣ್ಯ ಬರುತ್ತೆ ಅಂದರು ಒಬ್ಬರು. ಆಗ ಒಂದು ಕೆಲಸ ಮಾಡಿ ಪಾರಾಯಣ ಮಾಡುವಾಗ ಅದು ಬಿಟ್ಬಿಟ್ಟು ಪಾರಾಯಣ ಮಾಡಿ ಹಿಂದೆ ನಾನು ಹೇಳಿದೆ ನಮ್ಮ ಪಾಪಗಳು ಕಳೆಯೋಕ್ಕೆ ಮಾಧವ ಬ್ರಾಹ್ಮಣನ ಪ್ರಕರಣವನ್ನು ಶ್ರವಣ ಮಾಡಿದರೆ ನಮ್ಮ ಜನ್ಮಾಂತರದ ಪಾಪ ಹೋಗುತ್ತೆ ಅಂತ ನಾನು ಪ್ರೂವ್ ಮಾಡ್ತೇನೆ. ಅರ್ಥಾಯ್ತಾ? ಆ ಮಾಧವ ಬ್ರಾಹ್ಮಣನ ಪ್ರಕರಣಕ್ಕೆ ಅಷ್ಟಿದೆ ಸತ್ವ ಎಂಬತಕ್ಕಂಥದ್ದು. ಅಷ್ಟು ಪಾಪವನ್ನು ಯಾಕೆ ಕಳೆಯುತ್ತೆ? ಪಾಪಿಷ್ಟನ ಕಥೆಯನ್ನು ಕೇಳಿದ್ರೆ ಅವ ಪಾಪಿಷ್ಟ ಅಂತ ನೀನು ಹೇಳ್ಕೋಬೇಡ, ನಿನ್ನ ಪಾಪವನ್ನು ಕಳೀತಕ್ಕಂಥ ಅವನವನು. ಅರ್ಥ ಆಯ್ತಾ? ಇವೆಲ್ಲವೂ ಸರಿಯಾಗಿ ತಿಳ್ಕೊಂಡ್ರೆ ಶ್ರೀನಿವಾಸ ಕಲ್ಯಾಣ. ಸರಿಯಾಗಿ ತಿಳ್ಕೊಳ್ಳದೇ ಇದ್ರೆ ಏನಾಗುತ್ತೆ ಗೊತ್ತಾ? ನಾವೇನು ಮಾಧವ ಬ್ರಾಹ್ಮಣನಿಗಿಂತ ನಾವೇ ಶ್ರೇಷ್ಠ, ನಾವೇನಂತ ಕೆಲಸ ಏನು ಮಾಡಿಲ್ಲ ಬಿಡಿ, ಇದೇ ಬರೋದು. ಅದಾಯ್ತು? ಅದಕ್ಕೆ ಯಾಕೆ ಕೇಳಬೇಕು? ಎಷ್ಟೋ ಜನ ಪಾರಾಯಣವೇ ಬಿಟ್ಬಿಡ್ತಾರೆ. ಅಲ್ಲೇ ಆ ಅಧ್ಯಾಯ ಬಿಟ್ಟುಬಿಡೋದು, ಮುಂದಕ್ಕೆ ಹೋಗೋದು ಪಾರಾಯಣ. ಯಾಕೆ ಅಂದೆ? ಅಯ್ಯೋ ಅದೆಲ್ಲ ಯಾಕೆ ಆಚಾರ್ಯ ಪಾರಾಯಣ ಮಾಡಬೇಕು? ಆ ಕುಂತುಳಿದ ವಿಚಾರ ಎಲ್ಲ ಯಾಕೆ ತಿಳ್ಕೋಬೇಕು? ಅವಳು ದೇಹಾವರಣೆ ಮಾಡಿದ್ದಾರೆ ಅಲ್ಲೇ. ಅವಳು ಹುಬ್ಬಂಗಿತ್ತು, ಅವಳು ಮೂತಿ ಆಗಿತ್ತು, ಅವಳು ಬಾಯಿ ಆಗಿತ್ತು, ಅವಳು ವಕ್ಷಸ್ಥಳ ಆಗಿತ್ತು, ಅವಳು ಕಟಿ ಆಗಿತ್ತು, ಅವಳು ಇದೆ. ಯಾಕೆ ಬೇಕಿದೆ ನಮಗದು? ಅಂದರೆ ದುಷ್ಟರಲ್ಲೂ ಅಂದ್ರೇನು ದುರಾಚಾರರಲ್ಲೂ ಕೂಡ ಒಂದು ಸೌಂದರ್ಯ ಇರುತ್ತೆ. ಆ ಸೌಂದರ್ಯ ಸದಾಚಾರಿಗಳನ್ನು ಕೂಡ ಆಕರ್ಷಣೆ ಮಾಡುತ್ತೆ ಅಂತ ಒಪ್ಪಬೇಕಾಗುತ್ತಲ್ಲ. ಸದಾಚಾರಿಗಳನ್ನು ದುಷ್ಟ ಸೌಂದರ್ಯ ಎಂಬತಕ್ಕಂಥದ್ದು ಹೌದು. ಇದು ದುಷ್ಟ ಸೌಂದರ್ಯ, ಇದು ಸತ್ಸೌಂದರ್ಯ ಅಂತ ನಾವೆಂಗೆ ಗ್ರಹಿಸೋದು? ಅಲ್ಲ, ಇದನ್ನೆಲ್ಲ ವಿಮರ್ಶೆಗೆ ಕೂತಾಗ ಪುರಾಣಗಳು ಏನು ಹೇಳ್ತವೆ ಅಂತ ಗೊತ್ತಾಗ್ತದೆ. ಅದೆಲ್ಲ ಏನೂ ಇಲ್ಲದಿದ್ರೆ ಏನೂ ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿ, ಮಾಧವ ಬ್ರಾಹ್ಮಣ ಎಂಥ ಕರ್ಮಠ ಬ್ರಾಹ್ಮಣ, ಎಂಥ ಸಿದ್ಧಿ ಉಳ್ಳಂಥ ಬ್ರಾಹ್ಮಣ. ಇಂಥವನು ಇಂಥೊಳಗೆ ಹೇಗೆ ಮೋಹಕಗೊಂಡ ಅಂದರೆ ಜನ್ಮಾಂತರದ ಕರ್ಮ ಅಷ್ಟಾಚಾರ್ಯ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂದ್ಬಿಟ್ರೆ ಅಷ್ಟಕ್ಕೋಸ್ಕರ ಇಷ್ಟು ಪುರಾಣ ಓದಬೇಕೆ, ಇಷ್ಟನ್ನು ಬರೀಬೇಕೆ? ವೇದವ್ಯಾಸದೇವರು ಒಂದೇ ಲೈನ್ ಬರೆದ್ಬಿಡ್ಬೋದಾಯ್ತು. ಅದಕ್ಕೆ ನಮ್ಮ ಗುರುಗಳು ಉತ್ತರ ಕೊಟ್ಟಿದ್ದರು. 5,000 ಚಿಲ್ಲರೆ ನಿರ್ಣಯವನ್ನು ಬರೀಬೇಕಾಗಿರಲಿಲ್ಲ ಆಚಾರ್ಯರು. ಸರ್ವಶಾಸ್ತ್ರಕ್ಕೆ 5 ಪದ ಕೊಟ್ಟಿದ್ರೆ ಸಾಕಾಗಿತ್ತು. ಅದ್ಯಾಕೆ ಹೀಗಾಯ್ತು? ದೈತ್ಯ ಮೋಹನಾರ್ಥ. ಇದು ಯಾಕಾಯ್ತು? ಜೀವಭೇದ. ಇದು ಯಾಕಾಯ್ತು? ಒಂದು 5 ಪದ ಕೊಟ್ಬಿಟ್ಟಿದ್ರಾಯ್ತು ಅಲ್ವಾ? ಅಷ್ಟು ಹೇಳ್ಬಿಟ್ರೆ ಎಲ್ಲ ಅದರೊಳಗೆ ಅಂತರ್ಭೂತ ಮಾಡಿಬಿಡ್ಬೋದಾಗಿತ್ತಲ್ಲ. ಜೀವ ಭೇದ ಅಂದ್ಬಿಡ್ಬೋದಾಯಿತು, ಧರ್ಮ ಸೂಕ್ಷ್ಮ ಅಂದ್ಬಿಡ್ಬೋದಾಯಿತು, ದೇವ್ರ ಪ್ರೇರಣೆ ಎಂಬೋದಾಯಿತು. ಎಲ್ಲ ಅದಕ್ಕಿಂತ 5ನೇದು ಒಂದು ಕೂತಿದೆ. ಯಾಕಂಗಾಯ್ತು? ಹರಿಚ್ಛ. ಇದು ಸುಲಭವಾದ ನೋಡಿ. ಅದು ಅವನು ಯಾಕೋ ನಿಂಗೆ ತಲೆ ಮೇಲೆ ಹೊಡೆದ? ಹರಿಚ್ಛ. ನೀನು ಯಾಕೋ ಅವನು ಟೋಪಿ ಹಾಕ್ದಿ? ಹರಿ ಸಂಕಲ್ಪ, ಹರಿಚ್ಛ. ಎಲ್ಲೂ ಅದರೊಳಗೆ ಪರಿಮಾಣ. ದುರ್ಯೋಧನ ಯಾಕೆ 5 ಹಳ್ಳಿ ಕೊಡಲಿಲ್ವೋ? ಹರಿಚ್ಛ. ಅದರಲ್ಲೇ ಎಲ್ಲ ಅನ್ವಯ ಮಾಡಿಬಿಡ್ಬೋದಾಗಿತ್ತಲ್ಲ. ಅದಕ್ಕೆ 5,000 ಚಿಲ್ಲರೆ ಶ್ಲೋಕ ಯಾಕೆ ಬರೀಬೇಕಾಗಿತ್ತು ಅನ್ವಯ ಮಾಡಿ ನಿರ್ಣಯ ಶಾಸ್ತ್ರವನ್ನು? ಅಂದರೆ ಏನರ್ಥ? ಹಾಗೆ ಸುಮ್ಮನೆ ಹೇಳಿಬಿಡೋದಲ್ಲ. ಒಳಗಡೆ ಅದರಲ್ಲಿರ್ತಕ್ಕಂಥ ರಹಸ್ಯಗಳನ್ನು ಜ್ಞಾನಿಗಳು ಅವರ ಬೋಧನೆ ಎಂಬತಕ್ಕಂಥದ್ದು ಮಾರ್ಗವಾಗಿ ಆ ಒಳಗಿರ್ತಕ್ಕಂಥ ಆ ಸೂಕ್ಷ್ಮ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥವರಾಗಬೇಕು. ಏನು ಸೂಕ್ಷ್ಮ ಅಂದರೆ ಮಾಧವ ಬ್ರಾಹ್ಮಣನಿಗೆ ಅದು ಬಂತು, ಅದು ನಡೀತು, ಅದು ಆಯಿತು, ಅದು ಆಮೇಲೆ ಇರಲಿ, ಸೆಕೆಂಡ್ರಿ ಪ್ರಶ್ನೆ. ಕಲಿಯುಗದಲ್ಲಿ ಅಧ್ಯಯನ ಮಾಡಿದ್ರೂ ಕೂಡ ಮನುಷ್ಯನಿಗೆ ಸಾಧನೆಗೆ ಹೊರಟಂಥವನಿಗೆ ಇಂಥ ಎಡರು ತೊಡರುಗಳೆಲ್ಲ ಬರುತ್ತೆ. ಅರ್ಥ ಆಯ್ತಾ? ಅದನ್ನು ಮೊದಲಿಟ್ಕೋ. ಅದನ್ನು ಬಿಡಿಸ್ಕೋಬೇಕಾದ್ರೆ ಏನು ಮಾಡಬೇಕು? ಮಾಡಿರ್ತಕ್ಕಂಥ ಕರ್ಮವನ್ನು ಹೇಗೆ ಪಶ್ಚಾತ್ತಾಪ ಬಿಡಬೇಕು? ಕಳ್ಕೊಂಡಿರೋದಕ್ಕೆ ಹೇಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು? ಎಲ್ಲವನ್ನೂ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಅವಳು ಹೇಳಿದ್ದು ಮಾಯಾಹಿ, ನನ್ನ ಹತ್ರಕ್ಕೆ ನೀ ಬರಬೇಡ. ಆದರೆ ನೀ ಬರ್ತಿದೀಯ, ಆದ್ದರಿಂದ ನನ್ನ ಮತಕ್ಕೆ ನೀನು ಸೇರಬೇಕು. ಆದ್ದರಿಂದ ಕೆಲವು ಕಂಡೀಷನ್ಗಳು ಹಾಕೋದು. ನಾನು ನಿನ್ನ ಬಯಸಿಲ್ಲ, ನೀ ನನ್ನ ಬಯಸಿ ಬಂದಿದ್ದಿ, ಅದನ್ನ ನಾ ಹೇಳ್ದಾಗ ನೀ ಕೇಳಬೇಕು. ಆಗ್ಬೋದು ಅಂದ. ನೋಡಿ ಅದು ಹೆಂಗೆ ಒಪ್ಕೊಂಡ? ಅವಶ್ಯ ಮನುಭೋಕ್ತವ್ಯಂ ಕೃತಕರ್ಮ ಶುಭಾಶುಭಂ.
ಅವಶ್ಯವಾಗಿ ಭೋಗ ಮಾಡೋದು ಅನ್ನೋ ಇಚ್ಛೆ ಬಂದಾಗ ಒಳ್ಳೆಯದೋ ಕೆಟ್ಟದ್ದೋ ಯಾರೂ ನೋಡೋದಿಲ್ಲ. ಆಶಾಯಿ ನೂತ್ನ ವಿಷಯ ಗಣಯಂತಿ ನಯನ, ಇದೇ ವಾದರಾಜ ಗುರು ಸಾರ್ವಭೌಮರು ಹೇಳಿರು ರುಕ್ಮಿಣೀಶ್ ವಿಜಯದಲ್ಲಿ. ಯಾವ ಒಂದು ಉತ್ಕಟವಾದಂಥ ಆಸೆ ಭೋಗ ಮಾಡಬೇಕು ಅನ್ನೋದು ಜೀವಿಯಲ್ಲಿ ಇಚ್ಛಾ ಬಂದುಬಿಡುತ್ತೋ ಆವಾಗ ಅದು ಪಾಪನೋ ಪುಣ್ಯನೋ ಶಾಸ್ತ್ರನೋ ವಿಧಿನೋ ನಿಷೇಧನೋ ಯಾವುದನ್ನು ಕೇರ್ ಮಾಡೋದಿಲ್ಲ. ಒಟ್ಟಿನಲ್ಲಿ ಅದನ್ನು ಭೋಗ ಮಾಡಬೇಕಷ್ಟೆ. ಇದನ್ನು ತಿನ್ಬೇಕು. ಇವಾಗ ಬೀದಿಲಿ ಹೋಗ್ತಾ ಇದ್ದೀವಿ, ರಸಗುಲ್ಲ ಮಾರ್ತಾ ಇದ್ದಾನೆ, ಅದು ತಿನ್ನಬೇಕು ಅಂತ ಇಚ್ಛಾ ಬಂದ್ಬಿಟ್ಟಿದೆ ಅಷ್ಟೇ. ಅಕ್ಕಪಕ್ಕಾರು ನೋಡು, ಯಾರು ಇರಲಿ, ಯಾರು ಆಚಾರ ಸಿಕ್ಕರೆ ಅವ್ರಿಗೂ ಒಂದು ಕೊಡಿಸ್ಬಿಡ್ತಾನೆ. ಹಾಲಲ್ಲಿ ಮಾಡಿದ್ದು ಆಚಾರೇ, ಇದು ಕೋವಾದಲ್ಲಿ ಮಾಡಿದ್ದು, ಇದೇನಾಗಲ್ಲ, ಇದು ಯಾವ ಪಾಪನೂ ಬರಲ್ಲ, ಇವನೇ ಡಿಸೈಡ್ ಮಾಡ್ಬಿಡ್ತಾನೆ ತಿನ್ಬೋದು. ಹಾಲಲ್ಲಿ ಮಾಡಿದ್ದಕ್ಕೇನು ದೋಷ ಆಚಾರ್ಯ ಅಂತ ಅಂತಾಯ್ತಾ. ನಾನು ಬದ್ರಿ ಯಾತ್ರೆ ಹೋಗಿದ್ದೆ, ನಮ್ಮ ಜೊತೆ ಒಂದು 3-4 ಜನ ಬಂದಿದ್ದರು. ಪಾಪ ಎಲ್ಲೂ ತಿಂತಾ ಇರಲಿಲ್ಲ. ನಾನು ಸ್ವಲ್ಪ ಹೇಳೋದು ತಡವಾಯಿತು, ಒಂದು 5 ನಿಮಿಷ. ಅಷ್ಟೊತ್ತಿಗೆ ಪಕ್ಕದಲ್ಲೇ ರಸಗುಲ್ಲ ತಯಾರು ಮಾಡ್ತಿದ್ರು. ಅವ್ರು ಮಾತಾಡ್ಕೊತಿದ್ದು ಕಿವಿಗೆ ಬಿತ್ತು. ಈ ಆಚಾರ ಒಬ್ರು ಹಿಂದೆ ಹೋಗಿದ್ದಿದ್ರೆ ಎಷ್ಟು ತಿಂದಾಕ್ಬಿಡ್ಬೋದಾಗಿತ್ತು. ಏನು ಮಾಡೋದು, ಪ್ರಾಣ ಹೋಗ್ತಿದೆ. ಈತ ನಿಜವಾಗ್ಲೂ ನಿದ್ದೆ ಮಾಡ್ತಿದ್ದಾನೋ ನಾವು ತಿನ್ಬಿಡ್ತೀವಿ ಇನ್ನಕ್ಕೇನಾದ್ರು ಕಳ್ಳಿದ್ದೆ ಮಾಡ್ತಿದ್ದಾನೋ, ಅದೇ ನಾನು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅಲ್ಲೇ ಸ್ನಾನಕ್ಕೆ ಹೊರಟ್ಬಿಡ್ತಿದ್ದು. ಅದು ಏನು ಪ್ರಯಾಗ, ತುಂಬ ಹೊತ್ತು ಮೇಲೆ ಕೊಳಕ್ಕಾಗತ್ತೆ. ಆದ್ದರಿಂದ ಸ್ನಾನಕ್ಕೆ ಹೋಗಬೇಕು, ಹುಡುಗಾಟನ ಪ್ರಯಾಗದಲ್ಲಿ ಹೋಗಿ ಬರೋದು. ಆದರೆ ಈ ರಸಗುಲ್ಲದ ಪುರಾಣ ಮಧ್ಯ ಬಂತು, ಅಂದರೆ ಎಳೆಯುತ್ತೆ ಅಂತ ಅದು ಅಂತ ಅರ್ಥ. ಬೀದಿಲಿ ಹೋಗ್ತಿರ್ತೀವಿ, ಆ ಸ್ವೀಟ್ ಮಾರ್ಟ್ಗಳ ಕಡೆ ಏನಾದ್ರು ಹೊರಟುಬಿಟ್ವು ಅಂದರೆ ತಿಂದೇ ಇದ್ರೂ ಬೇಡ ಆಚಾರೆ, ನೋಡೋಕ್ಕೇನು ಕಷ್ಟ ಅಂತ ಒಬ್ಬ. ನಾವು ತಿನ್ನೋದು ಬೇಡ ಆಚಾರೆ, ಯಾವ್ಯಾವ ಥರ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಜನರಲ್ ನಾಲೆಡ್ಜು ನೋಡಿ. ಅವ್ರು ಮಾಡಿರೋ ಬೋಂಡ ನಮ್ಮನೇಲಾಗಲ್ಲ, ಅವ್ರು ಮಾಡಿರೋಂಥ ಸ್ವೀಟು ನಮ್ಮಲ್ಲಿ ಮಾಡೋಕ್ಕಾಗಲ್ಲ ಅಂತ ತೆಗಿತಾನೆ. ಯಾಕೆ ನಮಗೆ ಬೇಡದೇ ಇರೋದ್ರ ಬಗ್ಗೆ ಮನಸ್ಸು ಕಣ್ಣು ಯಾಕೆ ಹೋಗಬೇಕು, ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಅದಕ್ಕೆ ಹೇಳಿದ್ದವಳು ಆಗ ಒಂದು ಕೆಲಸ ಮಾಡೋದು, ತ್ಯಜ ಯಜ್ಞೋಪವೀತಮ್ ಅಂತ ಜನವರ ತೆಗೆದ. ಇದೆಲ್ಲ ನಾವು ಜೋರಾಗಿ ಹೇಳುವಾಗಿಲ್ಲ, ಆದರೆ ಇದೆ, ಏನು ಮಾಡೋಣ ಹೇಳಿ. ಜನವರ ತೆಗೆದುಬಿಡು ಅಲ್ಲ, ತೆಗೆದುಬಿಟ್ಟ ಆಯ್ತಲ್ಲ. ಅಲ್ಲಿಗೆ ಪಿಬ ಮಧ್ಯೋದಕಮ್ಮಂದು ಆಗ್ಬೋದು ಅಂದ, ಶುರು ಮಾಡ್ದ. ಮುಂಡನಮ್ಮಂದು ತೆಗಿ ಶಿಕಾನ ಅಂದ್ಲು, ಗುಂಡು ಹೊಡಿಸ್ಬಿಟ್ಟ. ತಲೆ ಬೋಳಿಸ್ದ, ಜನವರ ತೆಗೆದ, ತೀರ್ಥಂಕರನಾದ. ಆಮೇಲೆ ಏನು ತಿನ್ನಬೇಕು ಅಂತ ಕೇಳ್ದ. ಇವತ್ತು ಹೇಳ್ತಾ ಇದ್ದಾರಲ್ಲ ಲಘು ಉಪಹಾರ, ಅದೇ ತಿನ್ನೋದು, ಅದು ನನ್ನ ಪ್ರಧಾನ ಆಹಾರ, ಅರ್ಥ ಆಯ್ತಾ. ಆದ್ದರಿಂದ ಅದು ತಿನ್ನಕ್ಕೆ ಶುರು ಮಾಡೋಣ. ಹೇಗೆ ರೀತಿಯಿಂದ ಇಷ್ಟೊಂದು ಯಾಗಯಜ್ಞಾದಿಗಳು ಮಾಡಿ ವೇದಾಧ್ಯಯನಗಳು ಮಾಡಿ ದ್ವಿತೀಯ ಭಾಸ್ಕರ ಇವ ಅಂತ ಇದ್ನಲ್ಲ, ಇವನು ಗೋಮಾತೆಯ ಸ್ಥಾನ ಏನು, ವೇದ ಸ್ಥಾನ ಏನು, ಗೋವಿನ ವಿಚಾರ ಏನು, ಭಕ್ಷಣದ ವಿಚಾರ ಏನು, ವಿಧಿನಿಷೇಧ ಏನೂ ಗೊತ್ತಿರಲಿಲ್ವಾ ಮಾಧವ ಬ್ರಾಹ್ಮಣನಿಗೆ? ಎಲ್ಲ ಮರ್ತೋಯ್ತಾ? ಯಾರು ಇದ್ದಕ್ಕಿದ್ದಾಗೆ ತಂದು ಪ್ಲೇಟಲ್ಲಿ ಹಿಡ್ಬಿಟ್ಟು ತಿನ್ಬಿಡಿ ಆಚಾರ್ಯ, ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ತಿನ್ನೋರಿದ್ದಾರಾ? ನೀನು 1 ಲಕ್ಷ ರೂಪಾಯಿಯೂ ಬೇಡ, ಏನು ಬೇಡ, ಕೇಳಿದ್ದಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕು ಅನ್ನೋರು ಇವತ್ತಿಗೂ ಇದ್ದಾರೆ ಮಹಾನುಭಾವರುಗಳು. ಅದಕ್ಕಿಂತ ಮಾಧವ ಬ್ರಾಹ್ಮಣ ತತ್ತಾಗೋದನ್ನ ಅಂತ ಕೇಳಿದ್ರೆ ಏನು ಕತೆ? ಇಂಥ ಕತೆಗಳೆಲ್ಲ ವೇದವ್ಯಾಸದೇವರು ಬರ್ಕೊಂಡು ಕೂತಿದ್ದಾರೆ. ಕಾಗಕ್ಕಾಗೊಬ್ಬಕ್ಕನ ಕತೆ ಇದ್ದಾಗಿದೆ ಎಂದು ನಮ್ಮಲ್ಲೇ ಹೇಳ್ತಾರೆ ಆ ಥರ ಅನೇಕ ಜನ. ಶಾಸ್ತ್ರ ಓದಬೇಕ್ರಿ, ಇನ್ನೇನು ಈ ಪುರಾಣಗಳನ್ನ ಹೇಳ್ಕೊಂಡು ಜನನ ಕೆಡಿಸ್ಕೊಂಡು ಅಂತ ಹೇಳೋರು ಇದ್ದಾರೆ. ತಪ್ಪೇನಿಲ್ಲ, ಸತ್ಯವಾದ ಮಾತಲ್ವಾ ಇದು. ಅವನಿಗೆ ಗೊತ್ತಿತ್ತಾ ಇಲ್ವಾ? ಗೊತ್ತು ಮಾಡೋದನ್ನ ಗೊತ್ತಿಲ್ಲದೆ ಮಾಡೋದನ್ನ, ತಿನ್ನಬಾರದು ಅಂತ ತಿನ್ನ, ಶಿಖ ತೆಗಿಬಾರದು ಅಂತ ತೆಗದ್ನ, ಜನವಾರ ತೆಗಿಬಾರದು ಅಂತ ತೆಗದ್ನ, ಕುಡಿಬಾರದು ಅಂತ ಕುಡಿದ್ನ, ನೋಡಿ ಸಹವಾಸ ಮಾಡಬಾರದು ಅಂತ ಮಾಡೋದನ್ನ, ತಿಳಿದು ಮಾಡೋದನ್ನ ತಿಳಿದೇ ಮಾಡೋದನ್ನ, ಇಲ್ಲ ದೈವಯೋಗದಿಂದ ಮಾಡೋದನ್ನ, ಇಲ್ಲ ಕರ್ಮಪ್ರಧಾನ ಅಂತ ಮಾಡೋದನ್ನ. ಇದು ಗೊತ್ತಿತ್ತ ಗೊತ್ತಿಲ್ಲದೆ ಮಾಡೋದು. ನಮ್ಮದು ಎಷ್ಟೋ ಕರ್ಮ ಇದೆ ಗೊತ್ತಿಲ್ಲ, ಅದನ್ನು ನುಗ್ಬಿಡ್ತೀವ ಕರ್ಮ ಇದೆ ಅಂತ. ಒಂದು ಅಕಾರ್ಯ ಮಾಡಿಬಿಡೋದು. ಯಾಕಾಚಾರ್ಯ ಮಾಡಿದ್ರೆ ಅಂದರೆ ಕರ್ಮ ಇತ್ತಪ್ಪ ಮಾಡಿದೆ, ಅದು ಉತ್ತರನಾ ಹೇಳಿ? ಕಾರ್ಯ ಆದಮೇಲೆ ಕರ್ಮ ಇದೆ ಅಂತ ಹೇಳೋದು ಉತ್ತರನಾ? ಹಾಗಿದ್ದರೆ ಜಗತ್ತೆಲ್ಲ ಅಲ್ಲೋಲ್ ಕಲ್ಲೋಲ್ ಆಗಿಬಿಡುತ್ತೆ. ಯಾರನ್ನೂ ಒಳ್ಳೆಯವರು ಕೆಟ್ಟವರು ವಿಧಿ ನಿಷೇಧ ಅಂತ ವಿಭಾಗವೇ ಇಲ್ಲ. ಯಾರು ಏನು ಮಾಡಿದ್ರು ಕರ್ಮ ಇತ್ತು ಮಾಡಿದ್ರು, ನೀವು ಯಾಕೆ ಬೈತೀರಿ ಆಚಾರ್ಯ? ಅದರ ಅಪ್ಪನಂತ ಕರ್ಮ ಇದೆ, ನಿಮ್ಮನ್ನು ನೋಡ್ಕೊಳ್ಳಿ ಆಮೇಲೆ ಅಂತ ಇನ್ನೂ ಬಂದಾನೆ. ಹಾಗನ್ನಕ್ಕಾಗತ್ತಾ? ಹಾಗಾದ್ರೆ ವಿಧಿ ನಿಷೇಧ ಇದು ಮಾಡಬೇಡ. ಯಾನ್ಯನ ಮಧ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಎಲ್ಲಿಗೆ ಯಾರಿಗನ್ವಯ? ಅದು ಅನಮಧ್ಯ ಕರ್ಮಗಳನ್ನು ಮಾಡಬೇಡ ಅಂತ ವಿಧಿ ಯಾರಿಗೆ ಹೇಳ್ತು? ಯಾರನ್ನು ಕುರಿತು ಹೇಳ್ತೋ? ಜಡನ ಕುರಿತು ಹೇಳ್ತಾ, ಚೇತನನ ಕುರಿತು ಹೇಳ್ತಾ, ಯೋಗ್ಯರನ್ನು ಕುರಿತು ಹೇಳ್ತಾ, ಅಯೋಗ್ಯರನ್ನು ಕುರಿತು ಹೇಳ್ತಾ, ಯಾರನ್ನು ಕುರಿತು ಹೇಳ್ತು ಅಲ್ಲ? ಸತ್ಯಂ ವದ ಧರ್ಮಂ ಚರ ಅಲ್ವಾ? ನಪಲಾಂಡಂ ಭಕ್ಷಯಿತ, ಈರುಳ್ಳಿ ತಿನ್ಬೇಡ ಅಂತ ಶ್ರುತಿ ಹೇಳ್ತಾ ಇದೆ. ಅದ್ಯಾಕೆ ಹೇಳ್ತೋದು? ಆದರೆ ಇವತ್ತು ಎಷ್ಟು ಜನ ಶ್ರುತಿ ನೀರು ಮಾಡ್ತಾ ಇದ್ದೀವಿ ಅಂದ್ರಾಗಾರೆ ತಿಳಿದು ಮಾಡ್ತಾ ಇದ್ದಾರೆ, ತಿಳಿದೇ ಮಾಡ್ತಾ ಇದ್ದಾರೆ. ಎರಡೇ ಇರೋದು,
ಕರ್ಮ ಗಿರ್ಮ ಅವು ಇವು ಏನೂ ಹೇಳಕ್ಕೆ ಬರಬೇಡ. ತಿಳಿದು ಮಾಡಿದೆಯಾ ತಿಳಿದೇ ಮಾಡಿದೆ. ನಮ್ಮ ಗುರುಗಳು ಹೇಳ್ತಿದ್ರು, ತಿಳಿದು ಮಾಡಿದೆ ಅಂದರೆ ಪಶ್ಚಾತ್ತಾಪ ಪಡು, ಶಂಖವಾದ್ಯ ಹುಡುಕೋ, ಪ್ರಾಯಶ್ಚಿತ ಮಾಡ್ಕೋ. ತಿಳಿದೇ ಮಾಡಿದೆ ಅಂದರೆ ಅರ್ಥ ಆಯ್ತಾ, ಹೋಗೋ ದೇವರಲ್ಲೇ ಕೇಳು, ಅದು ಏನದು ಪ್ರಾಯಶ್ಚಿತ್ತ ಇದೆ ಅದು ಮಾಡ್ಕೋಬೇಕು. ನಮ್ಮ ಗುರುಗಳು ಹೇಳ್ತಾ ಇದ್ದರು, ಇದೆಲ್ಲ ಹೇಳೋರೇ ಇಲ್ಲ. ಮಾಡಿರ್ತಕ್ಕಂಥ ಪಾಪ ಹೋಗಬೇಕಾದ್ರೆ 4 ವಿಷಯವನ್ನು ಜ್ಞಾಪಕ ಇಟ್ಕೋಬೇಕು. 4 ವಿಷಯದಲ್ಲಿ ನೀನು ಇದ್ದರೆ ಪಾಪ ಹೋಗೋದು, ಇಲ್ಲದೇ ಪಾಪ ಹೋಗಲ್ಲ. ಯಾವುದು 4 ವಿಷಯ? ಮೊದಲನೇದು ಮಾಡಿರ್ತಕ್ಕಂಥ ಅಕಾರ್ಯದ ಬಗ್ಗೆ ಪಶ್ಚಾತ್ತಾಪ, ನಂಬರ್ 1. ನಂಬರ್ 2 ಯಾವುದು ಅಂದರೆ ಪಶ್ಚಾತ್ತಾಪ ಪಟ್ಟ ಮೇಲೆ ಮುಂದೆ ಇಂಥ ಅಕಾರ್ಯವನ್ನು ಮಾಡಲ್ಲ ಅಂತ ಸಂಕಲ್ಪ ಮಾಡಬೇಕಂತೆ. ಆಗತ್ತಾ ನಮ್ಮ ಕೈಲೇ? ಈ ಕರ್ಮವನ್ನು ಪಶ್ಚಾತ್ತಾಪ ಪಟ್ಟ ಮೇಲೆ ಈ ಕಾರ್ಯವನ್ನು ಇನ್ನು ಮುಂದೆ ನಾವು ಮಾಡಲ್ಲ ಅಂತ ಇವತ್ತು ಸಂಕಲ್ಪ ಮಾಡುವುದ. ಮಾಡಲ್ಲ ಅಂತ ಬಾಯಲ್ಲಿ ಹೇಳ್ಬೇಡ, ದೇವರ ಎದುರು ಸಂಕಲ್ಪ ಮಾಡಬೇಕು, ಆಯಿತಾ? 3ನೇದು ಯಾವುದು ಅಂದರೆ ಇವತ್ತು ಮಾಡಿರ್ತಕ್ಕಂಥ ಅಕಾರ್ಯಕ್ಕೆ ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕೋ ಆ ಪಶ್ಚಾತ್ತಾಪ ಪಟ್ಬಿಟ್ರೆ ಸಾಲದು. ಆ ಶಾಸ್ತ್ರೋಕ್ತವಾದ ಪಶ್ಚಾತ್ತಾಪವನ್ನು ಪಟ್ಟಿದ್ದು ಜೊತೆಯಲ್ಲಿ ಅದಕ್ಕೆ ಯುಕ್ತವಾಗಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಪ್ರಾಯಶ್ಚಿತ್ತವನ್ನು ಯಥಾಮತಿ ಯಥಾಯೋಗ್ಯವಾಗಿ ಮಾಡ್ಕೋಬೇಕು. ಆಯಿತು. 3. 4ನೇದು ಯಾವುದು ಅಂದರೆ ಈ 3 ಮಾಡ್ಕೊಂಡಿದ್ದಿ, ಭಗವಂತನಲ್ಲಿ ಭಕ್ತಿ ಇಲ್ಲ, ಭಗವಂತನ ಸಂಬಂಧ ಇಲ್ಲ, ತೆಗೆಯೋರು ಯಾರು? ಸತ್ತಿ ಅಂತ ಅರ್ಥ. ಭಗವದ್ಭಕ್ತಿ ಇರಬೇಕು. ಈ 4 ಇದ್ದರೆ ಪಾಪ ಹೋಗುತ್ತೆ. ಸುಮ್ಮನೆ ಪಾರಾಯಣ ಮಾಡಿದೆ ಪಾಪ ಹೋಯಿತು, ಹೋಮ ಮಾಡಿದೆ ಪಾಪ ಹೋಯಿತು, ಸ್ವರಾಪಾನ ಸ್ವರ್ಣಸ್ಥಯ್ಯ ವೃಷಲೆ ಬರೀ ಏನಿದೆ? ಪಶ್ಚಾತ್ತಾಪ ಇಲ್ಲ, ಪ್ರಾಯಶ್ಚಿತ್ತ ಇಲ್ಲ, ಯಾವುದೂ ಇಲ್ಲ. ಸುಮ್ಮನೆ ದುಡ್ಡಿತ್ತು, ಹೂವಿದ, ಅಗ್ನಿಗೆ ಹಾಕ್ದ, ಒಂದು ಹಾಕ್ದ. ಆಚಾರ್ಯ ಪೂರ್ಣಾವತಿಗೆ ರೇಷ್ಮೆ ಸೀರೆ ಹಾಕ್ಬಿಟ್ಟೆ, ಎಡಗೈಲಿ ಪ್ರಾಣ ಇಟ್ಕೊಂಡು ಅಂದ. ಏನು ವಾಯುದೇವರು ಭಾರತೀಯ ದೇವರು ಕಾಯ್ಕೊಂಡಿರ್ತಾರೆ, ನೀ ಕೊಡೋ ಮೈಸೂರು ಸಿಲ್ಕ್ ಸಾರಿಗೆ, ಇದನ್ನು ಉಟ್ಕೋತಾರೆ ಅವರು ಭಾರತೀಯ ದೇವರು. ನಾವು ಅದಕ್ಕೆ ಹಾಸ್ಯ ಕುಚೋದ್ಯ ಬಂದಿರೋದು. ನಾವು ಅದಕ್ಕೆ ಸರಿಯಾಗಿ ಉತ್ತರ ಕೊಡದೇ ಹೋದರೆ ಹೊರಗಡೆಯಿಂದ ಹಾಸ್ಯ ಕುಚೋದ್ಯ ಬರದೆ ಇನ್ನೇನು ಮಾಡ್ತೀರಿ? ಯಾರಿಗಾರು ಬಟ್ಟೆ ಇಲ್ಲದೆ ಇರೋರು ಕೊಡ್ರಿ, ಅದನ್ನ ಯಾಕೆ ಬೆಂಕಿಗೆ ಹಾಕ್ತೀರಾ? ಇಲ್ಲದೇ ಇದ್ದವ್ರಿಗೆ ತುಪ್ಪ ಕೊಡ್ರಿ, ಅದಕ್ಕೆ ಯಾಕೆ ಸ್ವಾಹ ಅಂತ ಹಾಕ್ತೀರಿ ಅಂದ ಇನ್ನೇನು ಮಾಡ್ತಾರೆ? ಕೊಟ್ಟಿಗೆ ಇಲ್ಲದೆ ಇದ್ದವ್ರಿಗೆ ಕೊಡ್ರಿ, ಯಾಕೆ ದಂಡ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಅಲ್ವಾ? ಅದಕ್ಕೇನು ಉತ್ತರ ಕೊಡ್ತೀರಿ ಅಂದರೆ ಇನ್ನೊಂದು ಸ್ವಲ್ಪ ದಿನ ಅದು ನಾವು ಉಂತೀವಿ. ಸುಮ್ಮನೆ ಇವ್ರು ಮಾಡೋ ಯಜ್ಞದ ಬದಲು ಹಂಗೆ ಕೊಡೋದೇ ಒಳ್ಳೆಯದು ಅಂತ. ನಾನು ತಮಾಷೆಗೆ ಮಾತಾಡ್ತಾ ಇಲ್ಲ. ನಮ್ಮ ಗುರುಗಳಿರೋವರೆಗೂ ಕೂಡ ಒಂದು ಪವಮಾನ ಹೋಮ ಮಾಡೋಕ್ಕೆ ಬಿಡಲಿಲ್ಲ. ಯಾಕೆ ಸ್ವಾಮಿ ಹಿಂದೆ ಅವ್ರು ಉತ್ತರ ಹೇಳಲೇ ಇಲ್ಲ ನನಗೆ. ನೀನು ಯಾವ ಹೋಮನೂ ಮಾಡಬೇಡ, ಪವಮಾನ ಹೋಮ ಮಾಡಬೇಕು ನಿಂಗೆ ಆಸೆ ತಾನೆ, 15 ದಿನ ಪವಮಾನ ಪಾರಾಯಣ ಮಾಡು, 2 kg ತುಪ್ಪ ಕೊಡಿಸ್ತೀನಿ, ಅರ್ಥ ಆಯ್ತಾನಪ್ಪ? ದೇವರಿಗೆ ನೈವೇದ್ಯಕ್ಕೆ ಇಟ್ಕೋ, ಸುಖವಾಗಿ ಭೋಜನ ಮಾಡು ಹಾಕ್ಕೊಂಡು ತುಪ್ಪನ. ಜಾಟ್ರಾಗ್ನಿ ಒಳಗಡೆ ಈ ತುಪ್ಪ ಹವಿಸ್ಸಾಗಿ ನಾನು ಅನುಸಂಧಾನ ಮಾಡ್ಕೋತೇನೆ, ಸಾಕು, ನನಗೆ ಬೇರೆ ಯಾವ ಹೋಮನೂ ಬೇಡ. ಇದೊಬ್ಬ ಸನ್ಯಾಸಿಗಳು ಹಳೆ ಕಾಲದವ್ರು ಹೇಳ್ಬೋದಾ ಹೋಮ ಬೇಡ ಅಂತ? ಕೊನೆಗೆ 60 ವರ್ಷ ಶಾಂತಿ ಅವರದು. ಒಂದು ಪವಮಾನ ಹೋಮ ಮಾಡಲೇಬೇಕು ಅಂತ ನಂಗೆ ಹಠ ಬಂತು. ನೀವೇನಾರೇ ಹೇಳ್ಕೊಳ್ಳಿ, ಮಠದಲ್ಲಿ ನಾವು ಪವಮಾನ ಹೋಮ ನಾನೇ ಮಾಡ್ತೀನಿ, ಹಿಂದೆ ಮಾಡೋದಿದ್ದರೆ ಈ ಕಂಡೀಷನಲ್ಲಿ ಮಾಡಬೇಕು ಅಂದರು. ಆ ಕಂಡೀಷನ್ ಕೇಳಿದ್ರೆ ನೀವು ಹೆದರ್ಕೋತೀರ. ಅದೇ ಕಂಡೀಷನ್ಗೆ ಒಪ್ಕೊಂಡು ನಾವು ಪವಮಾನ ಹೋಮ ಮಾಡಿದ್ವಿ. ಅಲ್ಲಿವರೆಗೂ ಅವರ ಜೀವಮಾನದಲ್ಲಿ ಒಂದು ಪವಮಾನ ಹೋಮ ಮಾಡಿಲ್ಲ. ಯಾಕೆ ಅಂದರೆ ಅವರು ಶಾಸ್ತ್ರಾಧ್ಯಯನ ಮಾಡಿದಾರ, ಅವ್ರನ್ನ ಕರಿ, ಅವ್ರಿಗೊಂದು kg ತುಪ್ಪ ಕೊಡ್ತೀನಿ, ಒಂದು 100 ರೂಪಾಯಿ ದಕ್ಷಿಣೆ ಕೊಡು ಅವರಿಗೆ. ಅವರು ನಿತ್ಯ ಪಾರಾಯಣ ಮಾಡ್ತಿರ್ತಾರಲ್ಲ, ಈ ತುಪ್ಪ ಹಾಕ್ಕೊಂಡು ತಿನ್ನು ಅಂತೇಳಿ, ಆಯ್ತು ಹೋಗು ಹೋಮ. ಯಾರ್ಯಾರು ಶಾಸ್ತ್ರ ಪಾರಾಯಣ ಮಾಡ್ತಾರೆ, ವೇದಾಧ್ಯಯನ ಪಾರಾಯಣ ಮಾಡ್ತಿರ್ತಾರೆ, ಯಾರ್ಯಾರು ಪ್ರತಿನಿತ್ಯದಲ್ಲಿ ಸದಾಚಾರರಾಗಿ ಅವರವರ ವಿಹಿತಾರ್ಥವಾದಂಥ ಕರ್ಮಾಚರಣೆಗಳು ಮಾಡ್ತಿರ್ತಾರೆ, ಅವರ ಹೊಟ್ಟೆಗೆ ತೊಗೊಂಡೋಗಿ ಈ ತುಪ್ಪ ಹಾಕು, ನಂಗೆ ಈ ಅಗ್ನಿ ಬೇಡ ಅಂತೇಳಿ. ಅಲ್ಲ ಸ್ವಾಮಿ, ನೀವೇನೋ ಅಗ್ನಿನ ಬಿಟ್ಟುಬಿಟ್ಟಿದ್ದೀರಿ, ಆದ್ದರಿಂದ ನಿಮಗೆ ನಡೆಯುತ್ತೆ, ನಮಗೆ ಬೇಕಲ್ಲ ಅಂದೆ. ನೀನು ನಿಮ್ಮ ಮನೇಲಿ ಮಾಡ್ಕೋಗು, ನನ್ನ ಮಠದಲ್ಲಿ ಮಾಡಬೇಡ. ಅರ್ಥ ಆಯ್ತಾ? ಯಾವುದಕ್ಕೂ ಅವ್ರು ಹೋಗ್ತಿರಲಿಲ್ಲ. ಯಾಕೆ ಅಂತ ಅವ್ರು ಹೋಗೋ ಕಾಲದಲ್ಲಿ ಅದ್ರ ಕಾರಣ ಹೇಳಿದ್ರು, ನಾ ಹೇಳಲ್ಲ, ಅದು ನನ್ನ ಮಟ್ಟಿಗೆ ಹೇಳಿದ್ದಾರೆ. ಇಲ್ಲಾಂದರೆ ನೀವು ಸ್ವಾಮಿಗಳನ್ನ ನಾಸ್ತಿಕರು ಅಂದ್ಬಿಡ್ತೀರ. ದೇವೇಂದ್ರ ತೀರ್ಥರು ಹೋಮಕ್ಕೆ ಹೋಗ್ತಿರಲಿಲ್ಲವಂತೆ, ಅವ್ರು ನಾಸ್ತಿಕರು ಅಂತ ಬೇಕಾದ್ರೆ ಹೇಳ್ತೀರಿ, ಅಂಥ ಉತ್ತರ ಅದು. ಆದರೆ ಒಳಗಿರ್ತಕ್ಕಂಥ ಇಂಟರ್ಪ್ರಿಟೇಷನ್, ಒಳಾರ್ಥ ತಗೊಂಡ್ರೆ ಸತ್ಯ ಅಂತ ಅನಿಸುತ್ತೆ. ಹಾಗಿಲ್ಲ ಹೇಳ್ತಕ್ಕಂಥ ಅವರು ಹೇಳ್ತಾ ಇದ್ದಾರೆ. ಅದು ಹೇಗೆ ಮಾಡ್ದ ಮಾಧವ ಬ್ರಾಹ್ಮಣ ಅಂದರೆ, ಆ ಪಾಪದ ಕೆಲಸ ಇದೆಯಲ್ಲ, ಇಚ್ಛಾ ಇದೆಯಲ್ಲ, ಕೆಟ್ಟ ಇಚ್ಛಾ ಎಲ್ಲವನ್ನೂ ಪಕ್ಕಕ್ಕಿಡುತ್ತೆ. ಎಂಥ ದೊಡ್ಡ ಪಾಪವನ್ನು ಬೇಕಾದರೂ ಮಾಡಿಸುತ್ತೆ. ಮತ್ತು ಆ ಇಚ್ಛಾ ಇದೆಯಲ್ಲ, ದುಷ್ಟ ಇಚ್ಛಾ, ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ, ಯಾವುದನ್ನೂ ಕೇರ್ ಮಾಡಲ್ಲ. ಅದಕ್ಕೆ ಕ್ರುದ್ಧ ಗುರುನಪಿ ಹನ್ಯ, ಕೆಟ್ಟ ಕೋಪ ಎಂಬತಕ್ಕಂಥದ್ದು ಗುರುನ್ ಬೇಕಾದ್ರೂ ಕೊಲೆ ಮಾಡಿಬಿಡುತ್ತೆ. ಎಷ್ಟು ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ದಾಸರು ಹೇಳ್ತಾರೆ, ಕಡುರಕ್ಕಸಿಯ ಒಂದು ಗಿಣಿ ನುಂಗೋ ತನಕ, ಕಡುರಕ್ಕಸಿಯ ಒಂದು ಗಿಣಿ ನುಂಗೋ ತನಕ ಸುಲಭವಲ್ಲವೋ ಮಹದಾನಂದ,
ಅದರ ಒಳಹ ತಿಳಿಯಬೇಕು ಗುರುದಯಾದಿಂದ. ಕಡುರಕ್ಕಸಿಯ ಕೋಪ ಬಂದಾಗ ನಮ್ಮ ಅವತಾರ ಹೇಗಿರುತ್ತೆ ಅಂದರೆ ರಾಕ್ಷಸಾಕಾರ ಅಂತ. ಒಂದು ಗಿಣಿ ನುಂಗೋ ತನಕ, ಗಿಣಿಯಂತೆ ಕೋಮಲವಾಗಿರ್ತಕ್ಕಂಥ ನಿನ್ನ ಮನಸ್ಸು ಈ ಕೋಪಾವಸ್ಥೆಯನ್ನು ನುಂಗಬೇಕಪ್ಪ. ಅದು ನುಂಗಬೇಕಾದ್ರೆ ಸುಲಭವಲ್ಲವೋ ಮಹದಾನಂದ. ಅದಕ್ಕೋಸ್ಕರನೇ ಒಂದು ಕೋಪಕ್ಕೆ ಸಿಕ್ಕಾಕೊಂಡ್ರೆ ಇಷ್ಟು ಅನಾಹುತಗಳು ನಡೆದೋಗುತ್ತೆ ಎನ್ನುವಾಗ ಕೆಟ್ಟ ಇಚ್ಛಾಕ್ಕೆ ನಾವು ಬಿದ್ದುಬಿಟ್ರೆ, ಗಂಟು ಹಾಕೊಂಡ್ಬಿಟ್ರೆ ಎಂಥ ಕೆಲಸವನ್ನು ಬೇಕಾದರೂ ನಾವು ಮಾಡಿಬಿಡ್ತೀವಿ ಅನ್ನೋದನ್ನು ಕಲಿಯುಗದಲ್ಲಿ ಜಾಸ್ತಿ ಇದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಆದ್ದರಿಂದ ಎಲ್ಲದಕ್ಕಿಂತ ಇಚ್ಛೆ ಪ್ರಬಲವಾದ ಕೆಟ್ಟ ಕಾರ್ಯ ಅಂದರೆ ಸ್ತ್ರೀ ವಿಶೇಷ ಅಂತ ಹೇಳಿದರು. ಅದಕ್ಕೆ ಕಂಡ ಕಾಮಿನಿಯ ಕಾಮಿಸುವ ಲಂಡಗೆ ಅಂದರೆ ಸ್ತ್ರೀ ಸಂಬಂಧವಾದಂಥ ಈ ಕೆಟ್ಟ ಇಚ್ಛೆ ಹೊರಟು ಬಿಡ್ತು ಕಲಿಯುಗದಲ್ಲಿ ಅಂದರೆ ಯಾವುದೂ ಉಳಿಯೋದಿಲ್ಲ. ಯಾರಿಗೆ ಪರಸ್ತ್ರೀಯರ ಮೇಲೆ ಮನಸ್ಸಿರ್ತಕ್ಕಂಥ ಕೆಟ್ಟ ಇಚ್ಛಾ ಸಂಬಂಧವಾದಂಥದ್ದು ಇರುತ್ತೋ ಅವನು ಯಾವ ಸಾಲಿಗ್ರಾಮ ಶಿಲಾಸ್ಪರ್ಶ ಮಾಡಿದರೂ ಕೂಡ ಪಾಪೇ ಬರುತ್ತೆ ಅಂತ ಹೇಳ್ಬಿಟ್ಟು, ಅದನ್ನ ನಾನು ಪೂಜೆ ಮಾಡ್ತಾಯಿದ್ದೀನಿ, ಸಂಧ್ಯಾನ ಮಾಡ್ತಾಯಿದ್ದೀನಿ, ಪಾರಾಯಣ ಮಾಡ್ತಿದ್ದೀನಿ, ಮನಸ್ಸಿನಲ್ಲಿ ನನಗೆ ಇಂಥ ಕೆಟ್ಟ ಆಲೋಚನೆ ಇದೆ ಅಂದರೆ ಅವನು ಯಾವ ಕಾರ್ಯಕ್ಕೂ, ಶಾಸ್ತ್ರೀಯವಾದ ಕಾರ್ಯಕ್ಕೂ 1 ನಂಬರು ಸಿಕ್ಕೋದಿಲ್ಲ ಅಂತ ತಿಳ್ಕೊ. ಅದನ್ನು ಶ್ರೀನಿವಾಸ ಕಲ್ಯಾಣ ಹೇಳ್ತಾರೆ. ಆದ್ದರಿಂದಾನೇ ಮೊದಲು ಹೊರಾವರಣದಲ್ಲಿ ಬಿಡಿಸ್ಕೋಬೇಕಾಗಿರೋದೆಲ್ಲ ಬಿಡಿಸ್ಕೋಬೇಕು. ಆಮೇಲೆ ಒಳಾವರಣದಲ್ಲಿ ಎಷ್ಟೊತ್ತು ಸಾಲಿಗ್ರಾಮ ಮುಟ್ತಿ, ಯಾವ ಸಾಲಿಗ್ರಾಮ ಮುಟ್ತಿ, ಹೇಗೆ ಪೂಜೆ ಮಾಡ್ತಿ, ಯಾವ ಕ್ರಮದಲ್ಲಿ ಮಾಡ್ತಿ, ಅದೆಲ್ಲ ಮುಂದಿನ ಪ್ರಶ್ನೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಕೈನಲ್ಲಿ ಸಾಲಿಗ್ರಾಮ ಹಿಡ್ಕೋತೇವೆ, ಸಾಲಿಗ್ರಾಮ ಶಿಲಾಸ್ಪರ್ಶಂ ಅಂತ ಅರ್ಥ ಆಯ್ತಾನೆ. ವಾಂಚಂತಿಕರ ಸ್ಪರ್ಶಂ ದೇವಾಸಭಾ ಕೊಡ್ತಾನೆ ನಿಮಗೆ ಸಭೆಯಲ್ಲಿ, ಹೋಗಿ ಮುಂದೆ ಗೊತ್ತಾಗುತ್ತೆ ಅಂತ. ಆ ಸಾಲಿಗ್ರಾಮ ಎಷ್ಟೊತ್ತು ಕೈನಲ್ಲಿ ಇಟ್ಕೋತೀವೋ ಅಷ್ಟೊತ್ತು ದೇವರ ಹತ್ರ ಮನಸ್ಸು ಉಳಿಸೋದು ಕೂಡ ಕಷ್ಟ ಇದೆ ಅಂತ ಹೇಳ್ತಾರೆ. ಕಷ್ಟ ಆಯ್ತಾ? ಕೈನಲ್ಲಿ ಇಟ್ಕೊಳ್ಳೋ ಅಷ್ಟೊತ್ತು, ಡಬ್ಬಿಲಿದ್ದಾಗ ಪಾಪ ಬರೋಲ್ಲ. ಕೈನಲ್ಲಿ ಹಿಡ್ಕೊಂಡು ಕಣ್ಗೊತ್ಕೊಳ್ಳುವಾಗ ರಿಸರ್ವೋತ್ತಮ, ವೈದ್ಯೋತ್ತಮ, ರಿಸರ್ವೋತ್ತಮ ಅಂತ ಹಿಂಗೆ ಕುಕ್ಕೋತೀವಲ್ಲ, ಅಷ್ಟೊತ್ತಾರ ಇರಬೇಕಾ ಇಲ್ವ ಮನಸ್ಸು? ಡಬ್ಬಿಲಿಟ್ಟ ಮೇಲೆ ಏನೇ ಡಿಕಾಕ್ಷನ್ ಆಯ್ತಾನೆ ಅನ್ಬೋದು. ಕೈನಲ್ಲಿ ಸಾಲಿಗ್ರಾಮ ಹಿಡ್ಕೊಂಡು ಹರಿಸರ್ವೋತ್ತಮ ಡಿಕಾಕ್ಷನ್ನು ಅನ್ನಕ್ಕಾಗಲ್ಲ. ಅಷ್ಟೊತ್ತು ಕೂಡ ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ. ಇದು ವಿಜಯರಾಯರ ದೇವ್ರ ನಾಮ. ಮನಸ್ಸು ನಿಲ್ಲಿಸು ನಿನ್ನ ಚರಣ ಕಮಲದೋಳು ಅನುದೀನ ಶ್ರೀಹರಿಯೇ. ಹರಿವರ್ಗ ಜೈಸರೆ ಪರರ ಬಾಗಿಲ ಕಾಯ್ದೆ, ಹರಿವರ್ಗ ಜೈಸರೆ ಪರರ ಬಾಗಿಲ ಕಾಯ್ದೆ, ಅರಿತು ಅರಿಯದಂತೆ ಪರರ ಸೇವನೆಯಿಂದ ಮನಸ್ಸು ನಿಲ್ಲಿಸೋ. ಆಗತ್ತಾ? ನಾನು ಸಂಸ್ಕೃತ್ ಕಾಲೇಜಲ್ಲಿ ಓದ್ತಾ ಇದ್ದೆ, ತಂತ್ರಸಾರಾಗಮ. ನಮ್ಮ ತಂತ್ರಸಾರಾಗಮಕ್ಕೆ ಸ್ಕಾಲರ್ಶಿಪ್ ಇಲ್ಲ. 68ನೇ ಇಸ್ವಿ ಮಾತನ್ನ ಹೇಳ್ತಾ ಇರೋದು. 1968ರಲ್ಲಿ ಮೈಸೂರು ಸಂಸ್ಕೃತ್ ಕಾಲೇಜಲ್ಲಿ ವಿದ್ವತ್ತು ಮತ್ತು ತಂತ್ರಸಾರಾಗಮ ಓದಿದೆ. ತಂತ್ರಸಾರಾಗಮ 5 ವರ್ಷ, ಆದರೆ 1 ನಯಾ ಪೈಸಾ ಸ್ಕಾಲರ್ಶಿಪ್ ಇಲ್ಲ. ಆಗ ಸಂಸ್ಕೃತ್ ಕಾಲೇಜಲ್ಲಿ ಜೈನಾಗಮ ತೆಗೆದ್ರು, ಹೊಸ ಸಬ್ಜೆಕ್ಟ್. ಅದಕ್ಕೆ ತಿಂಗಳಿಗೆ 10 ರೂಪಾಯಿ ಸ್ಕಾಲರ್ಶಿಪ್ ಇಟ್ಟು ಮನಸ್ಸು ಚೇಂಜ್ ಆಯಿತು. ಮನೆಗೆ ಬಂದೆ, ನಮ್ಮ ಅಮ್ಮನ ಕೇಳಿದೆ ಜೈನಾಲಜಿಗೆ ಸೇರ್ಕೊಳ್ಳ ಅಂತ. ಅಯ್ಯೋ ಹುಚ್ಚುಮುಂಡೆ ಇದೆ, ಯಾಕೋ ನಿಂಗೆ ಯಾಕಿಂತ ಬುದ್ಧಿ ಬಂತು ಅಂದವಳು. ಪ್ರಯೋಜನ ಇಲ್ಲ ಇವಳಿಗೆ ಹೇಳಿದ್ರೆ ಅಂದ್ಕೊಂಡೆ. ಸೀದಾ ತಂತ್ರಸಾರಾಗಮ ಮುಗಿಸಿ ಜೈನಾಗಮ ಕ್ಲಾಸ್ಗೆ ಹೋಗಿ ಕೂತ್ಕೊಳ್ಳೋಕ್ಕೆ ಅಡ್ಮಿಟ್ ಆದೆ. ತಿಂಗಳಿಗೆ 10 ರೂಪಾಯಿ ಬರ್ತಿತ್ತು. ಸೊಗಸಾಗಿ ಇಡ್ಲಿ ಸಾಂಬಾರು ಹೊಡ್ಕೊಂಡು ಕಾಲ ಹಾಕಿತು. ಇವತ್ತದ್ರ ದುಃಖ ಗೊತ್ತಾಗುತ್ತೆ. ತಂತ್ರಸಾರಾಗಮ ಓದ್ತಾ ಜೈನಾಗಮವನ್ನು ಅಧ್ಯಯನ ಮಾಡಿದೆ. ಇವತ್ತು ಜೈನಾಗಮದ ಬಗ್ಗೆ ಉಪನ್ಯಾಸ ಕೊಡು ಅಂದರೆ ಅವ್ರಿಗಿಂತ ಚೆನ್ನಾಗಿ ನಾನು ಕೊಡ್ತೀನಿ, ಆದರೆ ನನಗೆ ಬೇಡ ಅಷ್ಟು ಸಾಕು. ಆ ಇಡ್ಲಿ ಸಾಂಬಾರು ಅರ್ಗಿಸ್ಕೊಂಡ್ರೆ ಯಾಕೆ ಅಂದರೆ ಅನುಭವ ನಮ್ಮದಿರಬೇಕು. 10 ರೂಪಾಯಿನ ಆಸೆ. 68ನೇ ಇಸ್ವಿಗೆ 10 ರೂಪಾಯಿ ಸ್ಕಾಲರ್ಶಿಪ್ಪು ಅಂದರೆ ಯಾರ ಮನಸ್ಸು ಸೋಲಲ್ಲ ಹೇಳಿ. ಮನೇಲಿ ಹೇಳಲಿಲ್ಲ, ದೊಡ್ಡವ್ರಿಗೆ ಹೇಳಲಿಲ್ಲ, ಕದ್ದು ಹೋಗಿದ್ದು. ಅರ್ಥ ಆಯ್ತಾ? ಇವತ್ತಿಗೂ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀನಿ. ಸುಳ್ಳು ಹೇಳ್ತಾರೆ ಆಚಾರ ಅಂದ್ರೆ ತೋರಿಸ್ಬೇಕಲ್ಲ ನಂಗೆ ಆಗಿದೆ ಅಂತ. ಆದರೆ ಹೆಡ್ಡಿಂಗಲ್ಲಿ ಹಾಕ್ಕೊಳ್ಳಲ್ಲ, ಲೆಟ್ರ್ ಹೆಡ್ಡಲ್ಲಿ ಜೈನಾಗಮ ಓದಿದ್ದೀನಿ ಅಂತ. ನಾಳೆಯಿಂದ ಪುರಾಣಿಕೆ ಕರೆಯಲ್ಲ. ಆಮೇಲೆ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ? 10 ರೂಪಾಯಿನ ಆಸೆ ಅಲ್ಲ. ಅದು ಯಾವುದು ಓದ್ಬೋದೆ, ನಾನು ಯಾವುದು ಓದ್ತಾ ಇದ್ದೀನಿ ಅದು ತಿಳ್ಕೋಬೋದೆ. ಇವತ್ತಲ್ಲ ನಾಳೆ ದೇವ್ರ ಪೂಜೆಗೆ ಕೂತ್ಕೊಂಡಾಗ, ತಂತ್ರಸಾರೋಗ ಕ್ರಮದಲ್ಲಿ ನಾವು ಪೂಜೆ ಮಾಡ್ತಾ ಇದ್ದಾಗ, ಪ್ರೇಷ್ಠತಮರ ತಂತ್ರ ಸಾರದ ಕ್ರಮದಲ್ಲಿ ಅಷ್ಟಮಹಾಮಂತ್ರ
ಗಳನೆ ನೆನ್ನೆ ಹೇಳಿದ್ವಲ್ಲ ಹಾಗೆ ತಂತ್ರಸಾರೋಕ್ತ ಕ್ರಮದಲ್ಲಿ ಪೂಜೆ ಮಾಡ್ತಾ ಇರುವಾಗ ಜೈನಾಗಮದ ಯಾವುದಾದ್ರೂ ಒಂದು ತಂತ್ರ ನಮ್ಮ ಮನಸ್ಸಿನಲ್ಲಿ ಬಂದರೂ ಕೂಡ ಈ ಪೂಜೆ ಕೆಡುತ್ತೆ. ಆದರೆ ಅವತ್ತು ಸಂಕಟ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಬುದ್ಧಿ ಇಲ್ಲ. ಯಾಕೆ ಸಂಕಟ ಆಗಲಿಲ್ಲ ಅಂದರೆ 10 ರೂಪಾಯಿ ಮುಖ್ಯ ಗುರಿನೇ ವಿನಃ ತಂತ್ರಸಾರದ ಅಧ್ಯಯನ ಮುಖ್ಯ ಗುರಿ ಅಲ್ಲ. ಆದರೆ ಇವತ್ತು ತಂತ್ರಸಾರದ ಅಮರೈರಾಶ್ರಿತಾಂಛಾಯಾಮ್ ಮಧ್ವಿಜೀಕಾರರು ಹೇಳ್ತಾರೆ, ತಂತ್ರಸಾರವನ್ನು ದೇವಾನ ದೇವತೆಗಳ ಆಶ್ರಯಿಸಿರ್ತಕ್ಕಂತಹ ಅರ್ಥ ಆಯ್ತೇನು ಕಲ್ಪದ್ರುಮ ಅದು. ಅಂಥ ತಂತ್ರಸಾರಕ್ಕೆ ಇವತ್ತು ಬೆಲೆ ಯಾವ ಗ್ರಂಥ ಇದೆ? ಅಂಥ ಸಕಲ ಸಿದ್ಧಿಯನ್ನು ಕೊಡ್ತಕ್ಕಂಥದ್ದು. ಅಂಥದ್ದು ಬೆಲೆ ಗೊತ್ತಿರುವಾಗ ಇಂಥದಕ್ಕೆ ಜನ್ಮ ವ್ಯರ್ಥ ಮಾಡಿಕೊಂಡಲ್ಲ ಅನ್ನೋದು ಇವತ್ತು ಬಂದರೆ ಪಶ್ಚಾತ್ತಾಪ ಹುಟ್ಟುತ್ತೆ. ಪ್ರಾಯಶ್ಚಿತ್ತ ಏನು ಮಾಡ್ಕೋಬೇಕು ಅಂತ ಗುರುಗಳನ್ನ ಹೇಳಿದರು. ಪ್ರಾಯಶ್ಚಿತ್ತ ಮಾಡಿಕೊಂಡೆ. ಆದರೂ ಕೂಡ ಒಂದೊಂದು ದಿನ ಅಧ್ಯಯನ ಮಾಡಿದ್ದಲ್ವಾ ಒಂದೊಂದು ಪಂಕ್ತಿ ಬರುತ್ತೆ ಪಕ್ಕದಲ್ಲಿ, ಆವಾಗ ದುಃಖ ಆಗುತ್ತೆ. ಯಾವುದು ಬೇಡವೋ ಅದನ್ನು ನಾವು ಅಧ್ಯಯನ ಮಾಡಿದಾಗ ನೀ ಬೇಡ ಅಂತ ಆಮೇಲೆ ಬಿಡಕ್ಕೆ ಬರೋಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು, ಹುಚ್ಚ ಇರುತ್ತಪ್ಪ ಸಂಕಟ, ಯೋಚನೆ ಮಾಡಿ ನೋಡಿ. ಎಲ್ಲೂ ನಂಗೆ ಉತ್ತರ ಸಿಗಲಿಲ್ಲ. ನಮ್ಮ ಗುರುಗಳು ಹೇಳಿದ ಮಾತ್ರದಿಂದ ನನಗೆ ಸಮಾಧಾನ ಆಯಿತು. ಒಂದು ಪೇಪರ್ನ ಸುತ್ತಬಿಟ್ಟು ಚೆನ್ನಾಗಿ ಕೈನಲ್ಲಿ ಅಂದ್ಬಿಟ್ಟು ಬಿಚ್ಚಿದ್ರೆ ನೆಟ್ಕಾಗುತ್ತೇನೋ ಅಲ್ವಾ? ತಿರ್ಗಿ ಅದಾಗಿ ಸುಳ್ಳಿ ಸುತ್ಕೊಂಡ್ಬಿಡುತ್ತೆ. ಹಾಗಾಗಿದೆ ನಿನ್ನ ಸ್ಥಿತಿ. ಓದ್ಬಿಟ್ಟಿದೆಯಾ, ಸುಳ್ಳಿ ಸುತ್ತಬಿಟ್ಟಿದೆಯಾ. ಇವತ್ತು ಬೇಡ ಅಂತ ನೀನು ಇಟ್ಟರೂ ಕೂಡ ತಿರ್ಗಿ ಅಲ್ಲಿಗೆ ಹೋಗುತ್ತಪ್ಪ ಅದು. ಆಗ ಏನು ಮಾಡ್ಬೇಕು ಸ್ವಾಮಿಗಳೇ ಎಂದೆ. ತಿರುಗು ಮುರುಗ ಹಾಕಿ ಹೀಗೆ ಅನ್ಬೇಕಪ್ಪ ಅಂದರು. ಹಾಳೆನ ವಿರೋಧ ರೂಪವಾಗಿ ರೋಲ್ ಮಾಡಿ ಚೆನ್ನಾಗಿ ಬೆಂಡ್ ಮಾಡಿ ತಿರುಗಿಸ್ತಾ ಇದ್ದು ಆಮೇಲೆ ಇಟ್ಟರೆ ರೋಲಿಂಗು ಸ್ವಲ್ಪ ಕಡಿಮೆ ಆಗತ್ತಪ್ಪ, ಹಾಗೆ ಮಾಡ್ಕೋ ಅಂದರು. ಅದನ್ನು ಮಾಡ್ಕೋತಾ ಸಾಯ್ತಾಯಿದ್ವಿ. ಅದೆಲ್ಲ ಬಿಡ್ಸೋಕ್ಕಾಗಲ್ಲ ಏನು ರೋಲಿಂಗು ಅನ್ನೋದು. ಯಾರಿಗೇನು ಬೇಕೋ ಅವ್ರು ಉಪದೇಶ ಮಾಡ್ತಾರೆ. ತಿಳಿದು ಬುದ್ಧಿಯ ಪೇಳದ ಗುರುವು ತಾನೇಕೆ. ಆಗ ಸಮಾಧಾನ ಆಯ್ತೇ ವಿನ ನನಗೆ ಎಷ್ಟೋ ನಂಗೆ ಸಿಗ್ತಾ ಇದೆಯೇ ವಿನ ಪುಸ್ತಕದಿಂದ ಸಿಗ್ತಾ ಇಲ್ಲ. ಪುಸ್ತಕೇ ಲಿಖಿತ ವಿದ್ಯಾ ಏನ ಸುಂದರಿ ಜಪ್ಯತೆ. ಅದಕ್ಕೆ ಗುರುವಿನ ಸ್ಥಾನ ಭಾಳ ದೊಡ್ಡದು ಅನ್ನೋದು. ಮಾಧವ ಬ್ರಾಹ್ಮಣನಿಗೆ ತಂದೆ ಇದ್ದಾರೆ, ತಾಯಿ ಇದ್ದಾರೆ. ಏನೋ ನೀರು ತರ್ತೀನಿ ಅಂತ ಹೋಗಿ ಒಂದು ಸಣ್ಣ ಯಾವುದೋ ಇಚ್ಛೆ ಅಲ್ವೇ, ಸ್ವಸ್ತ್ರೀಯಲ್ಲಿ ದಿವಾಸಂಗಮದ ಒಂದು ಇಚ್ಛೆ ಬಂದಿದ್ದಕ್ಕೆ ಈ ಮಟ್ಟ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡಿದ್ರು ಈಗೇನು ಬಿಡಲ್ಲ ಅಂತ ನೋಡಿ ಯಾವ ಮಟ್ಟಕ್ಕೆ ಮುಟ್ಬಿಟ್ಟಿದೆ. ಒಂದು ಯಾವುದೋ ನಿಷಿದ್ಧವಾದ ಒಂದು ಸಣ್ಣ ಇಚ್ಛೆ, ಅತ್ಯುತ್ಕಟವಾದ ಇಚ್ಛೆ, ನಿಯಮೇನ ಅದನ್ನು ಭೋಗ ಮಾಡಬೇಕು ಅನ್ನೋ ಹಠ ಬಂದರೆ ಮಟ್ಟ ಎಲ್ಲಿಗೆ ತೊಗೊಂಡು ಹೋಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಸ್ವಾಮಿ. ಇದು ಕಲಿಯುಗದಲ್ಲಿ ಜಾಸ್ತಿ. ಇಂಥದ್ದಕ್ಕೆ ಅವಕಾಶಗಳು ಜಾಸ್ತಿ. ತಿನ್ನೋದಿರ್ಬೋದು, ಸ್ತ್ರೀ ವಿಚಾರ ಇರ್ಬೋದು, ನಿಷಿದ್ಧವಾದ ವಿಚಾರಗಳಿರ್ಬೋದು, ದ್ರೋಹಾದಿಗಳ ವಿಚಾರ ಇರ್ಬೋದು, ಸೋತ್ತಮರ ದ್ರೋಹಾದಿಗಳ ವಿಚಾರ ಇರ್ಬೋದು, ಎಲ್ಲವೂ ಕಲಿಯುಗದಲ್ಲಿ ಜಾಸ್ತಿ. ಅನುಷ್ಠಾನ ಮಾತ್ರ ಇಟ್ಕೊಳ್ಳಿ ಅಷ್ಟೇ, ಬೇರೆ ಯಾವುದು ಬೇಡ. ಎಲ್ಲ ಮಾಡಿಬಿಟ್ಟ. ಅಬ್ರಾಹ್ಮಣ್ಯಂ ಉಪಾಗಮ್ಯ ಸ್ಪಷ್ಟವಾಗಿದೆ. ಬ್ರಾಹ್ಮಣಿಕೆಯನ್ನು ನೀ ಕಳ್ಕೊಂಡ ಮೇಲೆ ನನ್ನ ಗಂಡ ಅನ್ನಿಸ್ಕೋಬೇಕು. ಹೂಂದ ಗಂಡ ಅನ್ನಿಸ್ಕೊಂಡ. 12 ಮಕ್ಕಳು, 12 ವರ್ಷ ಜೀವನ. ಕೃಷ್ಣವೇಣಿ ನದಿ ತೀರದಲ್ಲಿ ಒಂದು ದಿನ ಕುಂತಳ ನೀಲ ಕುಂತಲ ಕಾಲಪಾಶೀನ ನಿಯಂತ್ರಿತ. ವಿಷಯ ಸುಖದ ಹಣೆ ಬರವೇ ಅಂಥದ್ದು ಅಂತ. ಸತಿಯು ಸುತರು ಹಿತರು ಎಂದು ಮತಿಯು ಗೆಟ್ಟು ನಂಬಲಿ ಬೇಡ. ಬೆಳಗ್ಗೆ ನೋಡಿದ್ರೋ ಇಲ್ವೋ ಟಿವಿ, ಸ್ಕೂಟ್ರ್ ಮೇಲೆ ಕೂಡಿಸ್ಕೊಂಡು ಹೆಂಡ್ತೀನಿ ಹೋಗ್ತಿದ್ದಾನಪ್ಪ ಅಷ್ಟೇ. ನೀನು ಆಗೋಯ್ತಲ್ಲ 2 ಹೂಳು ಕಣ್ಣೆದ್ರಿಗೇನೆ. ಹಿಂದ್ಗಡೆಯಿಂದ ವ್ಯಾನ್ ಬಂತು, ಕಸದ್ದು ಡಬ್ ಬಂತು, ಏನೋ ಪಟಾಕಿ ನೋಡ್ತಾನೆ, ಹೋಳಾಗೋಗಿದೆ 2 ತಲೆ. ಅಂದ ಯಾರು ಬರಬೇಕಲ್ಲೇ? ಹಿಂದಲ ಮಿನಿಟ್ಟಲ್ಲಿ ಸ್ಕೂಟ್ರಲ್ಲಿ ಕೂಡಿಸ್ಕೊಂಡು ಹೆಂಡ್ತೀನಿ ಕರ್ಕೊಂಬರ್ತಿದ್ದಾನೆ. ಪುರಾಣ ಅಲ್ಲ. ಪುರಾಣ ಅಂದರೆ ಪ್ರತ್ಯಕ್ಷ ಇರೋದು ಅಂತ ಅರ್ಥ. ಏನು ಪ್ರಪಂಚದಲ್ಲಿರೋದಲ್ಲ ಪುರಾಣ ಅಲ್ವಾ? ಪುಸ್ತಕದಲ್ಲಿರೋದು ಮಾತ್ರ ಪುರಾಣನ? ಯಾರು ಹೇಳಿದ್ರು? ಅದನ್ನು ಸ್ವಲ್ಪ ಜೋಡಿಸ್ಕೊಳ್ಳಿ ಪುರಾಣನ. ಹಿಂದಿನ ಕ್ಷಣದವರೆಗೆ ತನ್ನ ಹೆಂಡ್ತೀನಿ ಕೂಡಿಸ್ಕೊಂಡು ತಾನೇ ಸ್ಕೂಟ್ರ್ ಮೇಲೆ ಬರ್ತಾ ಇದ್ದಾನೆ ಅಲ್ಲೇ. ಮುಂದಿನ ಕ್ಷಣದಲ್ಲಿ ಡಬ್ 2 ಹೋಳು ಕಣ್ಣೆದರಿಗೇನೆ. ಎಷ್ಟು ದುಃಖ ಪಟ್ಟಿರ್ಬೇಕು ಲೆಕ್ಕ. ಏನು ಮಾಡೋಂಗಿದೆ ಅಂದರೆ ಏನೂ ಮಾಡೋಂಗಿಲ್ಲ. ನಾಳೆ ಸರ್ಕಾರ ಸಹಾಯ ಮಾಡುತ್ತೋ, ಕೇಸ್ ಆಗುತ್ತೋ, ತೊಗೊಂಡು ಏನ್ರಿ ಮಾಡ್ತೀರಿ? ಇದಾಯ್ತಲ್ಲ 2 ಹೋಳು, ಇದಿನ್ನೇನೂ ಇಲ್ವಲ್ಲ. ಇನ್ನೇನಾದ್ರು ಪ್ರಯತ್ನ ಪಟ್ಟರೆ ಭಾರ್ಯ ದುಃಖಂ ಪುನರ್ಭಾರ್ಯ ಆಗ್ಬೋದೇನೋ ಅಷ್ಟೇ. ಅದು ನೋಡ್ಕೊಳ್ಳೋಣ ಮುಂದಕ್ಕೆ. ಈಗ ಯಾಕೆ ಅಂದರೆ ಯಾವ ಕ್ಷಣಕ್ಕೆ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು. ನಾನು ಡಾಕ್ಟ್ರ್ ಹತ್ರ ಹೋದಾಗೆಲ್ಲ ಹೇಳ್ತಾನೆ, ಆಚಾರ್ಯ 25 ವರ್ಷ ಆಗೋಗಿದೆ ನಿಮಗೆ ಶುಗರ್ ಬಂದು. ಯಾಕೆ ಅಂದರೆ ಅವ್ನಿಗೆ ಹಾಸ್ಯ ಮಾಡಿಬಿಟ್ಟಿದ್ದೆ. ಅವ್ನಿಗೆ ಹೇಳಿದೆ, ನಮ್ಮದು ಸಿಲ್ವರ್ ಜೂಬ್ಲಿ, ನೀವು ದಯವಿಟ್ಟು ಬರಬೇಕು ಡಾಕ್ಟ್ರೇ ಅಂದೆ. ಅವ್ನು ನನ್ನ ಮದುವೆ ಸಿಲ್ವರ್ ಜೂಬ್ಲಿ ಅಂತ ತಿಳ್ಕೊಂಬಿಟ್ರು ಅವರು. ಪಾಪ, 25 ವರ್ಷ ಆಯ್ತಾ ನಿಮ್ಮ ಮದುವೆ ಆಗಿ ಅಂದರು. ಅಲ್ಲ ಆಚಾರ್ಯ ಡಾಕ್ಟ್ರೇ, ಶುಗರ್ ಬಂದು 25 ವರ್ಷ ಅಂದೆ.
ನಕ್ಬಿಟ್ರು ಪಾಪ. ಅವ್ರು ಅದಕ್ಕೆ ಕೈ ಮುಕ್ಕೊಂಡು ಹೇಳ್ತಾರೆ ನನಗೆ, 100 ರೂಪಾಯಿ ಕೊಡೋ ಜೊತೆಗೆ, ಆಚಾರ್ಯ 25 ವರ್ಷ ಅಂತೀರಿ, ಇನ್ಸುಲಿನ್ ತೊಗೊಳ್ಳಲ್ಲ ಅಂತೀರಿ, ಯಾಕೆ ಪುರಾಣ ಹೇಳ್ತೀರಿ ಇಂದ. ನಾನಲ್ಲಪ್ಪ ಹೇಳ್ತಿರೋದು, ಒಳಗೊಂದು ಪಿಶಾಚಿ ಕೂತಿದೆ ಅಂದೆ, ಒಳಗೊಂದು ಭೂತ ಕೂತಿದೆ ಅಂದೆ. ಹಾಂ, ಭೂತ ಪುರಾಣ ಹೇಳುತ್ತಾ ಅಂದೆ. ಲೋಕದ ಭೂತ ಅಲ್ಲಪ್ಪ, ಏಕೋ ವಿಷ್ಣುರ್ಮಹಭೂತಮ್ ಅಂತ ಒಂದು ಭೂತ ಇದೆ, ಜಗತ್ತನ್ನು ನುಂಗ ನೀರು ಕುಡಿಯೋ ಭೂತ, ಅತ್ತಾಚರಾಚಗ್ರಹಣಾತು. ಆ ಭೂತ ಒಳಗೆ ಕೂತ್ಕೊಂಡು ಹೇಳಿಸ್ತಾ ಇದೆ, ನಾನೆಲ್ಲ ಹೇಳ್ತಾ ಇರೋದು. ಕಣ್ಣಲ್ಲಿ ನೀರು ಹಾಕ್ತ ಪಾಪ. 25 ವರ್ಷ ಇನ್ಸುಲಿನ್ ತೊಗೊಳ್ಳಲ್ಲ ಅಂತೀರಿ, ಗಂಟೆಗಟ್ಟಲೆ ಹೊಡ್ಕೋತೀರಿ, ನಿಮಗೆ ನಿಜವಾಗ್ಲೂ ದೇವರ ಅನುಗ್ರಹ ಇದೆ ಅಂದ. ಏನೋ ನಿನ್ನ ಆಶೀರ್ವಾದ ಒಂದು ಬಾಕಿ ಇತ್ತಪ್ಪ ಅಂದೆ ನಾನು. ಯಾರು ನೋಡೋ ಆಶೀರ್ವಾದ ಮಾಡೋರೆ, ಅದಕ್ಕೋಸ್ಕರ ಇವೊಂದೊಂದು ಯಾಕೆ ಬೇಡ ಅನ್ಬೇಕು. ಇರಲಿ ಪಾಪ, ಏನೋ ಮಾತ್ರೆ ಬಿಟ್ಟು ಕೊಡ್ತಾನೆ, 100 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡ್ತಾನೆ, ಇರಲಪ್ಪ ನಿಂದ ಆಶೀರ್ವಾದ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಆ ಮಾತು ಅಂದರೆ, ಒಳಗಡೆ ನಮ್ಮ ಅನುಭವ ನಾವು ತಗೋಬೇಕೇ ವಿನಃ ಇನ್ನೊಬ್ಬರು ಯಾರೋ ಬೊಟ್ಟು ಮಾಡಿ ಇವ್ರು ಪುಣ್ಯಾತ್ಮರು, ಪಾಪಿಷ್ಟ್ರು, ಇವ್ರು ಅಂಥವ್ರು ಅಂದರೆ ಅದೇನು ಚಿತ್ರಗುಪ್ತರು ಬರ್ಕೊಳ್ಳಲ್ಲ ಅಲ್ವೇ. ನಮ್ಮ ದೇಹದಲ್ಲಿ ಏಕಾಸ್ಕಂದ ಭಾಗವತದಲ್ಲಿ ಅವಧೂತರು ಹೇಳ್ತಾರೆ, 24 ಜನ ಗುರುಗಳಲ್ಲಿ ಕೊನೆಯದು ನನ್ನ ದೇಹ ಅಂತ ಹೇಳಿದ್ದಾರೆ. ನನ್ನ ದೇಹವೇ ನನಗೆ ಗುರು ಅಂತ ಹೇಳಿದ್ದಾರೆ ಎಂದೆ. ನನ್ನ ದೇಹದಲ್ಲಿ ನಡೀತಕ್ಕಂಥ ಸರ್ವ ವ್ಯಾಪಾರದ ಹಣೆ ಬರ ನಂಗೆ ಗೊತ್ತಿರುತ್ತೆ, ಪಕ್ಕದವನ್ನೆಲ್ಲ ಗೊತ್ತಿರೋದು. ಹಾಗಿಲ್ಲಿ ಹೇಳ್ತಾ ಇದ್ದಾರೆ. ಅಂದೇನು, ಬ್ರಾಹ್ಮಣತ್ವವನ್ನು ತೆಗೆದು ನಾನು ಟಚ್ ಮಾಡ್ತೇನೆ, ಬ್ರಾಹ್ಮಣನ ನಾನು ಟಚ್ ಮಾಡಿದ್ರೆ ನಾನು ಸಾಯ್ತೇನೆ. ಆದ್ದರಿಂದ ನಾನು ನಿನ್ನ ತಂಟೆಗೆ ಬರೋಲ್ಲ. ನೀ ನನ್ನ ಬಯಸಿದ್ರೆ ನೀ ಕಳ್ಕೊಂಡು ನನ್ನ ಹತ್ರಕ್ಕೆ ಬರಬೇಕು. ಆಮೇಲೆ ಒಂದು ಓತು ಮಾಡಿದ್ಲು, ಅದ್ಯಮೇ ಪ್ರಭುತಿಂ, ಇವತ್ತಿಂದ ನೀನು ಮೇ ಪತಿ, ನೀನು ಪತಿ ಅಂತ ನಾನು ಉಪಾಸನೆ ಮಾಡ್ತೀನಿ ವಿನ ಬೇರೆ ಜಾರ ಅಂತ ನಾನು ಇದನ್ನು ಉಪಾಸನೆ ಮಾಡೋದಿಲ್ಲ. ಹೀಗೆ ಮಾಡಿ ಗಂಡ ಹೆಂಡರ ದೃಷ್ಟಿಯಲ್ಲಿ 12 ಮಕ್ಕಳನ್ನು ಪಡೆದ ಕುಂತಳ, ನೀಲಕುಂತಳ, ಕಾಲಪಾಶಿಯನ್ನು ನಿಯಂತ್ರಿತ. ಹೊಟ್ಟೋಗ್ತಿದ್ಲು ಅತ್ತ ಕಡೆ. 12 ಮಕ್ಕಳು, ತಂದೆ ತಾಯಿನ ಬಿಟ್ಟ ಅಲ್ವೇ, ಬ್ರಾಹ್ಮಣಿಕೆ ಕಳ್ಕೊಂಡಿದ್ದಾನೆ. ಇವತ್ತಿನ ಸ್ಥಿತಿ ಒಂದು ಹೇಗಿದೆ ಮಾಧವ ಬ್ರಾಹ್ಮಣಂದು ಅಂದರೆ, ಅದು ಬಾಯಿನಲ್ಲಿ ಯಾರೂ ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ಈ ಕತೆ ನಡೀತು ಅಂತಾರೋ ಇಟ್ಕೊಳ್ಳಿ, ಸುಳ್ಳು ಅಂತಾರೋ ಇಟ್ಕೊಳ್ಳಿ, ಅದು ಪಂಚತಂತೆ ಅಂತಾರೋ ಇಟ್ಕೊಳ್ಳಿ, ನೀವೇನಾದ್ರು ಪ್ರಶ್ನೆ ಎತ್ತಿದ್ರೆ ನನ್ನ ಅಭಿಪ್ರಾಯ ಕೊಡ್ತೀನಿ. ನಿಮ್ಮ ಪ್ರಶ್ನೆ ಎತ್ತದೇ ಇದ್ರ ಅಭಿಪ್ರಾಯ ನಾನು ಕೊಡೋಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಅವನ ಸಂಕಟ ಇವತ್ತೇನು ಅನ್ನೋದು ತಿಳ್ಕೊಳ್ಳಿ. ಹಸಿವು, ನೀರಡಿಕೆ ಅಲ್ವೇ, ಇದು ಬೇರೆ ಇದೆ. ಎಲ್ಲೂ ಹೋಗಿ ಈಗ ನಂಗೆ ದಾರಿಗೆ ಒಂದು ಹೋಟ್ಲಿಲ್ಲ, ಸಂಪಾದನೆ ಇಲ್ಲ, ತಿನ್ನೋಂಗಿಲ್ಲ, ಒಳಗೆ ಪಶ್ಚಾತ್ತಾಪ ಹುಟ್ಟುಬಿಟ್ಟಿದೆ. ಯಾವ ವಿಷಯವನ್ನು ವಿಶಿಷ್ಟವಾದಂಥ ವಿಷಯ, ಯಾವ ವಿಷಯವನ್ನು ಇದು ಶಾಶ್ವತವಾದ ಸುಖ ಅಂತ ಭ್ರಮಿಸಿ ತಿಳ್ಕೊಂಡಿದ್ನೋ ಅದೆಲ್ಲ ಕೈ ಕೊಟ್ಬಿಟ್ಟು ಹೋಗಿದೆ. ಯಾವುದು ಶಾಶ್ವತವಲ್ಲ. ಧನ ನಿಲ್ಲದಯ್ಯ, ಸಾಧನ ನಿಲ್ಲುವುದಯ್ಯ, ತನು ನಿಲ್ಲದಯ್ಯ, ಧಾತನು ಎನಿಸಯ್ಯ. ದೇಹನೂ ನಶ್ವರ, ಧನವೂ ನಶ್ವರ. ಇವೆರಡರಿಂದ ನಡೆದಿರ್ತಕ್ಕಂಥ ದಿವ್ಯ ಸಾಧನೆ ಯಮಮಾರ್ಗಕ್ಕೆ ಬರತಕ್ಕಂಥದ್ದಾಗತ್ತೆ ಎಂಬತಕ್ಕಂಥ ಜ್ಞಾನದ ಪಶ್ಚಾತ್ತಾಪ ಎಂಬತಕ್ಕಂಥದ್ದು ಬಂದುಬಿಟ್ಟಿದೆ. ಅಯ್ಯೋ ತಂದೆಯನ್ನು ಬಿಟ್ಟನಲ್ಲ, ಸಾಧ್ವಿ ಭಾರ್ಯ, ಪಾಪ ಹೆಂಡ್ತಿನ ಜ್ಞಾಪಿಸ್ಕೊತಿದ್ದ, ಸಾಧ್ವಿ ಭಾರ್ಯ ಇದೇ ಪದ ಇದೆ. ಅಯ್ಯೋ ಹೆಂಡ್ತಿನ ಬಿಟ್ಬಿಟ್ನಲ್ಲ, ತಂದೆ ತಾಯಿ ವೃದ್ಧ ಸ್ಥಿತಿಲಿರೋರನ್ನ ಬಿಟ್ಬಿಟ್ನಲ್ಲ, ಒಬ್ಬನೇ ಮಗ ಅವ್ರನ್ನ ನೋಡ್ಕೋಬೇಕಾದಂಥ ಜವಾಬ್ದಾರಿ ಬಿಟ್ಬಿಟ್ಟು ಬಂದ್ಬಿಟ್ನಲ್ಲ, ಯಾವುದೋ ವಿಷಯಕ್ಕೆ ಸಿಕ್ಕಾಕೊಂಡ್ಬಿಟ್ನಲ್ಲ, ಸುಡ್ಗಾಡು ಯಾವುದೋ ಒಂದು ಇಚ್ಛೆಗೋಸ್ಕರ ಈ ಮಟ್ಟಕ್ಕೆ ತಂದು ಬಿಟ್ಟುಬಿಟ್ನಲ್ಲ, ಮನೆಗೆ ಹೋಗೋ ಹಾಗಿಲ್ಲ, ಮತ್ತಿರೋ ಹಾಗಿಲ್ಲ, ಮುಂದಕ್ಕೇನು ಮಾಡೋ ಹಾಗಿಲ್ಲ ಅಂತ ಯೋಚನೆ ಮಾಡ್ತಕ್ಕಂಥ ಅವನಾಗಿದ್ದಾನೆ. ಒಳಗೇ ಪಶ್ಚಾತ್ತಾಪ ತಪ್ತದೆಯ ಜ್ವಾಲಾಗ್ನಿ ಇರ್ತಕ್ಕಂಥದ್ದಾಗಿಬಿಟ್ಟಿದೆ. ವಿಪ್ರಸ್ಥಯ ಸಮೇತಸ್ಥೋ ಕೃಷ್ಣವೇಣಿ ನದಿ ತಟ 12 ವಸನ್ ವಿಪ್ರಹ ತತ್ಸಂಗ ಪರಿಮೋಹಿತಾ ಅನಿತ್ಯತ್ವ ಶರೀರಸ್ಯ ಕಾಲಪಾಶೇನ ಯಂತ್ರಿತ. ಕುಂತಳ ಹೊಟ್ಟೋದ್ಲು. ಕುತ್ಸಿತವಾದ ಅಂತ್ಯವಿಲ್ಲದ ದುಷ್ಟ ವಿಷಯಗಳನ್ನು ಹೊಂದಿಸ್ತಕ್ಕಂಥದ್ದಕ್ಕೆ ಕುಂತಳ ಅಂತ ಹೆಸರು. ಅದರಿಂದ ಅದನ್ನು ದುಷ್ಟ ವಿಷಯಗಳನ್ನು ದುಃಖವನ್ನು ಕೊಡ್ತಕ್ಕಂಥ ಮೂರ್ತ ಸ್ವರೂಪವೇ ಕುಂತಳ ಅಂತ ಇಟ್ಕೊಳ್ಳಿ ಅಲ್ವೇ, ಅಂಥದ್ದು ಅಂತ ಹೇಳ್ತಾ ಇದ್ದಾರೆ. ಜಗಾಮ ಮರಣನ್ ರಾಜನ್ ಕುಂತಲ ನೀಲಕುಂತಲ ತಯಾ ವಿಹರಿತ ಶ್ರೀಮಾನ್ ಮಾಧವೋ ದುಃಖಕಾರಕ. ಭಯಂಕರ ದುಃಖಿಯಾಗಿಬಿಟ್ಟಿದ್ದಾನೆ, ಪಶ್ಚಾತ್ತಾಪವನ್ನು ಪಡ್ತಕ್ಕಂಥ ಅವನಾಗಿದ್ದಾನೆ. ಅಚರದ್ಭುವ ಸರ್ವಂ ಮಾದೇಹೇ ಭ್ರಮನ್ನಿಮ ತದಾತು ದೈವಯೋಗೇನ ರಾಜಾನಶ್ಚೋತ್ತರಾತ್ತದ ಯಾತ್ರಾರ್ಥ ಮನುಜಗ್ಮುಸ್ತೆ ವರಾಹಸ್ಯಾತು ಪರ್ವತಂ. ಮೊನ್ನೆ ಒಂದು ಮಾತು ಹೇಳಿದ್ದೆ, 3 ಜನಕ್ಕೆ ರಿಜಿಸ್ಟ್ರೇಷನ್ ಆಗಿದೆ ಈ ಪರ್ವತ ಅಂತ. ಸಿಂಹಾಚಲ, ವರಾಹ ಪರ್ವತ, ವೆಂಕಟಗಿರಿ ಅಂತ. ಅಲ್ಲಿ ಸಿಂಹಾಚಲ ಅಂತ ಬಂದಿತ್ತು, ಇಲ್ಲಿ ನೋಡಿ, ಇಲ್ಲಿ ವರಾಹಸ್ಯತು ಪರ್ವತಂ, ವರಾಹ ಪರ್ವತ ಅಂತ ರಿಜಿಸ್ಟ್ರೇಷನ್ ಆಗಿದೆ. ಅಂದರೆ ವರಾಹದೇವರಿಗೂ ಈ ಪರ್ವತ ಸೇರಿದ್ದು ಸಖ್ಯಾದ್ರಿ ಪರ್ವತ ಎಂಬತಕ್ಕಂಥದ್ದು. ಯಾಕೆಂದರೆ ಇಂಡಿಯಾ ದೇಶದ ಭೂಪಟ ಇಟ್ಕೊಂಡ್ಬಿಟ್ರೆ ನೀವು
ಈ ದಕ್ಷಿಣ ಭಾಗದ ಇಂಡಿಯಾ ಏನಿದೆ ಅದು ಪೂರ್ವೋತ್ತರವಾಗಿ ಇರ್ತಕ್ಕಂಥ ಇಡೀ ಪಶ್ಚಿಮ ಪೂರ್ವ ಘಟ್ಟಗಳೇನಿದೆ ಇದಿಷ್ಟು ಕೂಡ ಸಖ್ಯಾದ್ರಿನೇ. ಇದನ್ನು ವಾದಿರಾಜ ಗುರುಸಾರ್ವಭೌಮರು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಪೂರಿ ಜಗನ್ನಾಥನಿಂದ ಹಿಡಿದು ಪೂರ್ವದಲ್ಲಿ ಇತ್ಲ ಕಡೆ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥದ್ದು ಎಲ್ಲ ಕಡೆನೂ ವರಹ ಕ್ಷೇತ್ರಗಳು ವಿಶೇಷವಾಗಿದೆ. ಆದ್ದರಿಂದ ಇದು ಸಖ್ಯಾದ್ರಿ ಪರ್ವತ ಎಂಬುದಾಗಿ ಕರೆಸ್ಕೊಳ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಇದನ್ನು ವರಾಹ ಪರ್ವತ ಅಂತಲೂ ಕೂಡ ಕರೀತಕ್ಕಂಥವರಾಗುತ್ತಾರೆ ಅಂತ ಹೇಳಿದರು. ಇಂಥ ವರಾಹ ಪರ್ವತಕ್ಕೆ ಪ್ರಯಾಣವನ್ನು ಮಾಡಲಿಕ್ಕೆ ಹೊರಡಕ್ಕೆ ಅನೇಕ ರಾಜರುಗಳು ಅವರ ವೃತ್ತಿರುಗಳು ಹೊರಡತಕ್ಕಂಥವರಾಗಿದ್ದಾರೆ. ಮಾರ್ಗ ಮಧ್ಯೆ ದದರ್ಶಾಸೌ ಮಾಧವ ತಾನ್ಮಹೀಪತೀನ್ ಅಂತ ರಾಜರುಗಳು ಹಿಂದೆ ಹೊರಡಕ್ಕೆ ಶುರು ಮಾಡ್ದ. ಗೊತ್ತೋ ಗೊತ್ತಿಲ್ಲದೇನೋ ಅಲ್ವಾ, ಯೋಗದ ಕಾಲ ಬಂದರೆ, ಪಶ್ಚಾತ್ತಾಪದ ಫಲದ ಕಾಲ ಬಂದರೆ, ಭಗವಂತನ ಪ್ರಸಾದ ಆಗತಕ್ಕಂತಹ ಯೋಗ ಬಂದರೆ ಗೊತ್ತೇನೋ ಗೊತ್ತಿಲ್ಲದೇನೋ ಸಂಬಂಧ ಸಿಕ್ಕತ್ತೆ. ಆ ಪರ್ವತದ ಬಗ್ಗೆ ಸ್ಮರಣೆನೇ ಇಲ್ಲ ಇವನಿಗೆ, ಆದರೆ ಆ ಪರ್ವತದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ವ್ಯಾಜ ಯಾವುದು? ಹಸು ನೀರಡಿಕೆ, ಹೊಟ್ಟೆಗೆ ಬೇಕು, ನೀರು ಬೇಕು, ತಿಂಡಿ ಬೇಕು. ಇಲ್ಲ, ಈ ರಾಜರು ಗುಂಪು ಹೋಗ್ತಾ ಇದೆ ಶೇಷಾಚಲಕ್ಕೆ. ಇವ್ರ ಹಿಂದೆ ಹೋದರೆ ಒಂದಿಷ್ಟು ಹೊಟ್ಟೆಗೆ ಸಿಗುತ್ತೆ, ಅವರು ತಿಂದು ಎಸ್ದಿರ್ತಕ್ಕಂಥ ಎಂಜಲನ್ನು ತಿಂತಕ್ಕಂಥವನಾಗಬಹುದು. ಅದನ್ನ ಇವರು ಎಲ್ಲಿಗೆ ಹೋಗ್ತಾರೋ ಅಲ್ಲಿ ತನಕ ಹೋಗೋಣ ಎಂಬುದಾಗಿ ಆ ರಾಜರನ್ನು ಆಶ್ರಯಿಸ್ತಕ್ಕಂಥವನಾಗಿದ್ದಾನೆ. ಪ್ರಾಪ್ತ ಸಪ್ತಗಿರಿಂ ರಾಜನ್ ದೈವಯೋಗೇನ ಭೂಸುರಾಹ. ಎಲ್ಲೋದ್ರೂ ಈ ದೈವಯೋಗ ಅನ್ನೋ ಶಬ್ದ ಬಿಡೋ ಹಾಗೇ ಇಲ್ಲ. ದೈವಯೋಗೇನ ಪೂರ್ವ ಪುಣ್ಯೇನ ಮಾಧವೋಭೂತ್ ಅಲ್ಲಿ. ಇಲ್ಲೀಗ ದೈವಯೋಗೇನ, ದೈವಯೋಗದ ಇವನು ಅಂದ್ಕೊಂಡಿಲ್ಲ, ದೈವಯೋಗದಿಂದ ಶೇಷಾಚಲ ಪರ್ವತವನ್ನು ಕುರಿತು ಸದುದ್ದೇಶದಿಂದ ಬುದ್ಧಿವಂತನಾಗಿ ಹೊರಡ್ತಾ ಇದ್ದಾನೆ. ಆಗ ರಾಜರು ಏನು ಮಾಡಿದರು? ಶೇಷ ಪರ್ವತಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ. ಅಲ್ಲಿರ್ತಕ್ಕಂತಹ ತೇ ಬ್ರಹ್ಮಣ್ಯೇ ಮಾತ ರಾಜನ್ ದೈವಯೋಗೇನ ಭೂಸುರಃ ತೇ ರಾಜಾನಸ್ತತ್ರ ಗತ್ವಾ ತೀರ್ಥೇ ಕಪಿಲ ಸಂಜ್ಞಕೆ. ಕೆಳಗಿನ ಪರ್ವತದ ಹತ್ತಿರ ಇರ್ತಕ್ಕಂಥ ಕಪಿಲ ತೀರ್ಥ, ಕಪಿಲೇಶ್ವರ ಎಂಬತಕ್ಕಂಥದ್ದು, ಕಪಿಲ ತೀರ್ಥ ಸ್ನಾನ, ಕಪಿಲೇಶ್ವರ ದರ್ಶನ ಮಾಡಿ ಪರ್ವತ ಹತ್ತತಕ್ಕಂಥದ್ದು ಆ ಪರ್ವತದ ನಿಯಮಾವಳಿ, ಆ ಕ್ಷೇತ್ರದ ನಿಯಮಾವಳಿ. ಅದಕ್ಕೆಲ್ಲ ಬೇರೆ ಪುರಾಣದಲ್ಲಿ ಬೇರೆ ಬೇರೆ ಕಥೆ ಇದೆ. ಅಲ್ಲಿಗೆ ಯಾಕೆ ಕಪಿಲೇಶ್ವರ ಬಂದ, ಅದು ಕಪಿಲ ತೀರ್ಥ ಅಂತ ಯಾಕೆ ಕರೆದ್ರು ಅಲ್ವೇ, ಅದಕ್ಕೆಲ್ಲ ಬೇಕಾದಷ್ಟು ಕಥೆಗಳಿದೆ. ಅಂದರೆ ಈ ವೆಂಕಟಗಿರಿ ಪರ್ವತದಲ್ಲಿರ್ತಕ್ಕಂಥ ತೀರ್ಥಗಳ ಮಹಿಮೆಯನ್ನೇ ಸಂಗ್ರಹ ಮಾಡಬೇಕು. ಅದನ್ನು ಸಂಗ್ರಹ ಮಾಡಿದ್ರೆ ತಿಂಗಳುಗಟ್ಟಲೆ ಪುರಾಣ ಹೇಳುವಷ್ಟಿದೆ. ಅರ್ಥ ಆಯ್ತಾ? ಅಂಥ ಕಪಿಲ ತೀರ್ಥದಲ್ಲಿ ಅವರೆಲ್ಲರೂ ಸ್ನಾನ ಮಾಡಿದರು. ಅವರವರ ಪೂರ್ವಿಕರನ್ನು ಕುರಿತು ತೀರ್ಥಶ್ರಾದ್ದಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆದ್ದರಿಂದ ಒಂದು ತೀರ್ಥಕ್ಷೇತ್ರದ ಮಹಿಮಾ ಅಂದರೆ ಮೂರು ಇರಲೇಬೇಕು. ಒಂದು ಕ್ಷೇತ್ರ ಮುಂಡನ, ಒಂದು ಕ್ಷೇತ್ರ ಮುಂಡನ, ಒಂದು ಕ್ಷೇತ್ರೋಪವಾಸ, ಒಂದು ಕ್ಷೇತ್ರ ಪಿಂಡ. ಪೂರ್ವಿಕರಿಗೆ ತೀರ್ಥಶ್ರಾದ್ದ ಪಿಂಡ ಪ್ರದಾನ ಎಂಬತಕ್ಕಂಥದ್ದು ಮಾಡಿ, ಒಂದು ಉಪವಾಸ ಮಾಡಬೇಕು, ಒಂದು ಕ್ಷೇತ್ರದಲ್ಲಿ ಮುಂಡನ ಮಾಡಿಸ್ಕೋಬೇಕು. ಈ ಮೂರು ಅತ್ಯವಶ್ಯಕ ಅಂತ ಹೇಳಿದ್ದಾರೆ. ಅವರೆಲ್ಲ ಮುಂಡನ ಮಾಡಿಸ್ಕೊಂಡ್ರು, ಇವನು ಮುಂಡನ ಮಾಡಿಸ್ಕೊಂಡ. ಅಂದರೆ ಆ ಕಾಲದಿಂದನೂ ಕೂದಲು ತಗೋತಾ ಇದ್ದಾನೆ ಈ ಪುಣ್ಯಾತ್ಮ. ಇವನೇನು ಇವತ್ತಿನೋನಲ್ಲ, ಅರ್ಥ ಆಯ್ತೇನು? ಈ ಕೂದಲು ತಗೊಳ್ಳೋ ಸಂಪ್ರದಾಯ ಇವತ್ತು ಬಂದಿಲ್ಲ. ನಮ್ಮ ಗುರುಗಳು ಹಾಸ್ಯ ಮಾಡ್ತಿದ್ರು. ಬದ್ರಿ ಯಾತ್ರೆ ಮೊದಲನೇ ಸಾರಿ ಹೋಗಿ ಬಂದ ಮೇಲೆ ಯಾರೋ ಹೇಳಿದ್ರು ಬಂದವರು, ವೇಣಿದಾನ ಮಾಡ್ಕೊಂಬಂದೆ ಅಂತ. ಹೆಂಗಸರು ನಮ್ಮ ಸ್ವಾಮಿ ನಕ್ಕರು. ಅವ್ರು ಹೋದ್ಮೇಲೆ ನಂಗೆ ಹೇಳಿದ್ರು, ನಾನು ವೇಣಿದಾನ ಮಾಡ್ತಾಯಿದ್ದೀನಿ ಕಣೋ. ಸ್ವಾಮಿ ನೀವ್ಯಾವ ವೇಣಿದಾನ ಮಾಡ್ತಾಯಿದ್ದೀರಿ ಹಿಂದೆ? ಆಮೇಲೆ ಹೇಳ್ತಾಯಿದ್ದೀನಿ ನೋಡಪ್ಪ, ಆ ವೇಣಿ ಮಾಧವ ಇದ್ದಾನಲ್ಲ ಅವನು ಬರೀ ಹೆಂಗಸರು ಕೂದಲು ಮಾತ್ರ ತಗೋತಾನೆ. ನಮ್ಮ ಹತ್ರ ಒಬ್ಬ ವೇಣಿ ಮಾಧವ ಇದ್ದಾನೆ, ಅವನು ಗಂಡಸರದು ಹೆಂಗಸರದು ಎಲ್ಲರದ್ದು ತಗೋತಾನೆ. ಆ ವೇಣಿ ಮಾಧವ ಮುತ್ತೈದೆಯರದ್ದು ಮಾತ್ರ ತಗೋತಾನೆ. ನಮ್ಮ ವೇಣಿ ಮಾಧವ ಬ್ರಹ್ಮಚಾರಿ ತಗೋತಾನೆ, ಹುಟ್ಟಿದ ಕೂದಲು ತಗೋತಾನೆ, ಅರ್ಥ ಆಯ್ತಾ? ಗೃಹಸ್ಥಾಶ್ರಮಿಗೆ ತಗೋತಾನೆ, ಸನ್ಯಾಸಿಗಳು ತಗೋತಾನೆ, ಎಲ್ಲರದ್ದು ತಗೋತಾನೆ. ಆ ವೇಣಿ ಮಾಧವ ನೀರಿನಲ್ಲಿ ಕೊಚ್ಚಿಬಿಟ್ಟು ಬಿಡ್ತಾನೆ ತಾನು ತೊಗೊಂಡಿದ್ದನ್ನು. ನಾನೀಗ ಹೇಳ್ತೇನಲ್ಲ, ಆ ವೇಣಿ ಮಾಧವ KG 8,000 ರೂಪಾಯಿ ನಂಗೆ ಮಾರ್ಕೋತಾನೆ. ಆ ವೇಣಿ ಹೀಗೆ ಹೇಳ್ಕೊಂಡು ಹೋದ್ರಪ್ಪ ಅರ್ಧ ಗಂಟೆ. ಸ್ವಾಮಿ ಸುಸ್ತೋರ್ದ್ಬಿಟ್ಟೆ. ಯಾರು ಅಂದೆ, ನಮ್ಮ ಹೆಂಕಪ್ಪ ಅಂದರು ಅಷ್ಟೇ. ಇಲ್ವೇನೋ ಹೋದವರೆಲ್ಲ ಗುಂಡೋಡಿಸ್ಕೊಂಬರ್ತಾರಲ್ಲೋ. ಇತರಿಯವರು ಮದುವೆಯಾಗಿ ಇನ್ನೂ 8 ದಿನ ಆಗಿರಲ್ಲ, ಗಂಡ ಹೆಂಡತಿ ನೂತನ ದಂಪತಿಗಳು ಹೋಗ್ತಾರೆ. ದೇವ್ರ ಸೇವಾ ಮುಗಿಸಿ ಗುಂಡು ಹೊಡೆಸ್ಬಿಟ್ಟು ತಿಮ್ಮಪ್ಪನ ಗಂಧ ಎಲ್ಲ ಸವರ್ಕೊಂಡು ಬಸ್ಸೊಳಗೆ ಕೂತ್ಬಿಟ್ಟಿರ್ತಾರೆ. ನಿಗಿ ಆಭರಣ, ತಲೆ ನೋಡಿದ್ರು ಗುಂಡು. ಅವ್ರಿಗೇನು ಅನಿಸೋದೇ ಇಲ್ಲ, ನಮ್ಮ ಮುತ್ತೈದೆ ಅಲ್ವಾ ತಲೆ ಯಾಕೆ, ಏನಿಲ್ಲ. ಏನಮ್ಮ ಅಂದರೆ ದ್ಯಾವ್ರಿಗೆ ಅಂತ ಅದಷ್ಟೇ. ನೋಡಿ ವೇಣಿ ಮಾಧವ ಹೇಗಿದ್ದಾನೆ. ಇವ್ರಿಗೆ ಯಾವಾಗಲೂ ಒಂದು ಸಾರಿ ಹೋದರೆ ವೇಣಿದಾನ ಮಾಡ್ತೀವಿ, ನಮ್ಮ ತಿಮ್ಮಪ್ಪ ಹೋದಾಗೆಲ್ಲ ತಗೋತಾನೆ ಅಂತ. ಸ್ವಾಮಿ ನೀವು ಯಾವ ವೇಣಿದಾನ ಮಾಡಿದ್ರಿ ಅಂದೆ. ಎಷ್ಟು ಸಾರಿ ನಾನು ಬೆಟ್ಟದ ಮೇಲೆ ಮಾಡಿಸ್ಕೊಂಡಿದ್ದೀನೋ ನಿಮಗೇನು ಗೊತ್ತು ಅಂದರು.
ಅಲ್ಲೇ ಇದ್ದೆ ಎಷ್ಟೋ ವರ್ಷಗಳ ಕಾಲ. ಆಗ ವೇಣಿದಾನ ಎಲ್ಲ ಅಲ್ಲೇ ಮಾಡ್ತಿದ್ದೆ. ಏನು ಅವರೊಬ್ಬರೇನ ವೇಣಿದೇನ? ಅವರು ಕೂದಲು ತುದಿ ಕೊಡ್ತಾರೆ ಅಷ್ಟೇ ತಗೊಳ್ಳೋದು ಆ ವೇಣಿ ಮಾಧವ. ನಮ್ಮ ವೇಣಿದಾನ ಎಲ್ಲ ತಲೆ ಪೂರ್ತಿ ನುಣ್ಣಗೆ ಮಾಡಿ ತಗೋತಾನೆ. ತಮಾಷೆಯಾಗಿರುತ್ತೆ ದೇವರ ವ್ಯಾಪಾರ. ಅವನಿಗೂ ವೇಣಿ ಮಾಧವ, ಇವನು ಸರ್ವರೂಪೇಶ್ ಅಭೇದವ. ಆ ಮೇಣಿ ಮಾಧವ ಯಾರು, ಈ ಮೇಣಿ ಮಾಧವ ಯಾರು? ಅಂದರೆ ರೂಪ ಬೇರೆ ಅಷ್ಟೇ, ಆದರೆ ಅದೇ ಕೆಲಸವನ್ನು ಇಲ್ಲಿ ಹೆಂಗೆ ಮಾಡ್ತಾ ಇದ್ದಾನೆ, ಅಲ್ಲಿ ಹೆಂಗೆ ಮಾಡ್ತಾ ಇದ್ದಾನೆ ನೋಡಿ. ಆದ್ದರಿಂದ ರಾಜರುಗಳೆಲ್ಲ ಮುಂಡನ ಮಾಡಿಸ್ಕೊಂಡ್ರು. ತಮಾಷೆನೂ ಆಯಿತು, ಸಚ್ಛಾಸ್ತ್ರಾರ್ಥವೂ ಅದರೊಳಗಿದೆ ಅಲ್ವಾ. ದೇವರು ಒಂದು ಕೂದಲನ್ನು ವ್ಯಾಜ ಮಾಡಿಕೊಂಡು ಕೊಡೆಯ ಕಾಸಿಗೆ ಒಡ್ಡುವ ಕೈಯ ಏಸು ಮಹಿಮೆಗಾರನೆಯ. ನಿನ್ನ ಕೂದಲು ತೊಗೊಂಡು ಅವನೇನು ಮಾಡ್ಕೋತಾನೆ. ಆದರೂ ಕೂಡ ನೀನೇನು ಬೇಕಾದ್ರೂ ಟಿ ವಿಲಿ ಹೇಳ್ಕೊ, ಅರ್ಥ ಆಯ್ತಾ. ಆದರೆ ಭಕ್ತರಿಗೆ ಅದೊಂದು ವ್ಯಾಜದಿಂದ ಸಕಲ ಅನಿಷ್ಟಗಳನ್ನು, ದೇಹ ಸಂಬಂಧವಾದ್ದನ್ನು ನಿವೃತ್ತಿ ಎಂಬತಕ್ಕಂಥದ್ದು ಮಾಡಿ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ಅವನಾಗ್ತಾ ಇದ್ದಾನೆ ಭಗವಂತ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅದನ್ನ ಇವನು ಮುಂಡನವನ್ನು ಮಾಡಿಸ್ಕೊಂಡ. ಏಕೆ ಅಧಿಕಾರಿ ಮುಂಡನ ಮಾಡಿಸ್ಕೊಂಡ್ಬಿಟ್ಟ. ಅವರೆಲ್ಲ ಸ್ನಾನ ಮಾಡಿದರು, ಇವನು ಸ್ನಾನ ಮಾಡಿದ. ಅವರೆಲ್ಲ ಅನುಸಂಧಾನವಾಗಿ ಸ್ನಾನ ಮಾಡಿದರು, ಈತನೂ ಅನುಸಂಧಾನವಾಗಿ ಸ್ನಾನ ಮಾಡಿದ. ಯಾಕೆ ಅಂದರೆ ಬ್ರಾಹ್ಮಣಿಕೆ ಕಳ್ಕೊಂಡ್ರೂ ಕೂಡ ಜ್ಞಾನಕ್ಕೇನು ಹಾನಿ ಇಲ್ಲ ಅಂತ. ಪಶ್ಚಾತ್ತಾಪ ತಪ್ತದಿಂದಿರೋದರಿಂದ ಏನೇನು ಬ್ರಾಹ್ಮಣನಾಗಿದ್ದಾಗ ಚಿಂತನೆ ಮಾಡ್ತಿದ್ನೋ ಅದೆಲ್ಲ ರೀಕಾಲ್ ಆಗ್ತಾ ಇದೆ. ಮಾಡೋಕ್ಕೆ ಅಧಿಕಾರ ಇಲ್ಲ, ಚಿಂತನೆ ಅಧಿಕಾರ ಏನು ಹೋಗಲ್ಲ. ಸಂಧ್ಯಾವನೆ ಮಾಡಿದವನು ಸಂಧ್ಯಾವನೆ ಅಧಿಕಾರ ಕಳ್ಕೊಂಬಿಟ್ಟ. ಹೀಗೆ ಮಾಡ್ತಾ ಇದ್ದೇ ಕಳ್ಕೊಂಡಲ್ಲ ಅಂತ ಚಿಂತನೆ ಮಾಡಿದ್ರೆ ಫಲ ಬರುತ್ತಾ ಇಲ್ವಾ? ಬರುತ್ತಾ ಇಲ್ವಾ? ನೀವೇ ಯೋಚನೆ ಮಾಡಿ. ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ದ. ಅದನ್ನ ಸಮಸ್ತ ತೀರ್ಥಾವ್ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪೋ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯ. ಬೇಕಾದ ಚಿಂತನೆ ಮಾಡ್ತಾ ಇದ್ದಾನೆ. ಸ್ನಾನ ಮಾಡಿದ, ಮುಂಡನವಾಗಿದೆ, ಮೂರನೇದು ಹಿಡ್ಕೊಂತು. ಅವರೆಲ್ಲ ಪಿಂಡ ಪ್ರದಾನ ಮಾಡಲಿಕ್ಕೆ ಶುರು ಮಾಡಿದ್ರು. ತೇ ರಾಜಾನಸ್ತತ್ರ ಗತ್ವಾ ತೀರ್ಥೇ ಕಪಿಲ ಸಂಜ್ಞಕ್ಕೆ ಸ್ನಾತ್ವಾ ಭಕ್ತಿ ಸಮಾಯುಕ್ತ ವಪನಂ ಚಕ್ರುರಾದರಾತೆ. ವಪನವನ್ನು ಅವರೆಲ್ಲ ಮಾಡಿಸ್ಕೊಂಡ್ರು, ಇವನು ಮಾಡಿಸ್ಕೊಂಡ. ತದಾ ನೃಪಾ ಸುಸಂಹೃಷ್ಟಾ ಪಾರ್ವಾಣಾನಿ ದದುರ್ನೃಪ. ಅವರೆಲ್ಲರೂ ಕೂಡ ತಮ್ಮ ಹಿರಿಯರನ್ನು ಕುರಿತು ಪಾರ್ವಾಣವನ್ನು ಮಾಡಿ ತೀರ್ಥಶ್ರಾದ್ದವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಮಾಧವೋಪಿ ಶುಭೇ ತೀರ್ಥೆ ಸ್ನಾತ್ವಾ ವಪನಪೂರ್ವಕಂ. ಇವನು ವಪನ ಮಾಡಿಸ್ಕೊಂಡ, ಸ್ನಾನ ಮಾಡ್ದ. ಮಾಧವಸ್ತ್ಯಾಭವತ್ ಕಷ್ಟಂ ಯಥಾ ಮಕ್ಷಿಕ ಭಕ್ಷಣಾತ್ ಮಾಧವೋಪಿ ಮಮಂತಮೇನಂ ತಂ ಪಾಪಂ ಸಮಾವೃಣಂ ಸಮಂತತ. ಆ ಪಾರ್ವಾಣ ಇಡೋ ಕಾಲದ ಪರಿಸ್ಥಿತಿಯಲ್ಲಿ ಕಣ್ಣಲ್ಲಿ ನೀರು ಬಂತು. ಯೋಚನೆ ಮಾಡಿದ, ಪಾರ್ವಾಣ ಮಾಡಲಿಕ್ಕೆ ನಾನು ಅಧಿಕಾರವನ್ನು ಕಳ್ಕೊಂಡಿದ್ದೇನೆ. ಯಾವ ಅಧಿಕಾರ ಇದೆಯೋ ಆ ಅಧಿಕಾರದಿಂದ ಮಾಡೋಣ ಅಂದ. ಪರ್ವತದ 3 ಹಿಡಿ ಮಣ್ಣು ತಗೊಂಡ, ಅದನ್ನೇ 3 ಉಂಡೆ ಕಟ್ಟದ. ಪಿತೃಪಿತಾಮಹ ಪ್ರಪಿತಾಮಹ ಅಂತ ಮನಸ್ಸಲ್ಲಿ ಅಂದ್ಕೊಂಡು 3 ಉಂಡೆ ಹಾಕ್ತ. ಅದಿಷ್ಟಕ್ಕೆ ಪಿತೃದೇವತೆಗಳು ತೃಷ್ಟರಾಗಿಬಿಟ್ರು, ಪ್ರತ್ಯಕ್ಷರಾಗಿಬಿಟ್ಟಿದ್ದಾರೆ, ಪುಷ್ಪವೃಷ್ಟಿಯನ್ನು ಮಾಡ್ತಕ್ಕಂಥವರಾಗಿಬಿಟ್ಟಿದ್ದಾರೆ. ಆಚಾರ್ಯ ಹಾಗಾದ್ರೆ ನಾವು 3 ಉಂಡೆ ಅಲ್ಲೇ ತೊಗೊಂಡು ಇಟ್ಬಿಟ್ಟು ಬರೋಣ ಈ ಸಾರಿ ಹೋದರೆ ನಿಮ್ಮ ಇಷ್ಟ. ಇಂಥದನ್ನು ಇಟ್ಕೊಂಡೇ ಜನ ಹಾಸ್ಯ ಮಾಡು. ಆಚಾರ್ಯ ತರ್ಕಶಾಸ್ತ್ರ ಓದಿದ್ದೀವಿ ನಾವು, 2 ಪ್ರಶ್ನೆ. ಏನು? ಮಣ್ಣಿನ ಮೃತ್ಪಿಂಡವನ್ನು ಹಾಕಿರುವುದರಿಂದ ಅನ್ನೋದರಿಂದ ಕ್ಷೇತ್ರ ಮಹಿಮೆಯಿಂದ ಆಯಿತು ಅಂತ ಪಂಕ್ತಿ ಇದೆ. ಕ್ಷೇತ್ರ ಮಹಿಮೆಯೇ ಮೃತ್ಪಿಂಡ ಹಾಕಬೇಕು ಅಂತಿದೆಯಾ, ಅಥವಾ ಮೃತ್ಪಿಂಡ ಇವನು ಬ್ರಾಹ್ಮಣತ್ವವನ್ನು ಕಳ್ಕೊಂಡಿದ್ದಾನಾದ್ದರಿಂದ ಮೃತ್ಪಿಂಡವನ್ನು ಹಾಕದ್ನಾ ಅಂತ ಪ್ರಶ್ನೆ. ಕ್ಷೇತ್ರದಿಂದಾನೇ ಮೃತ್ಪಿಂಡ ಹಾಕಬೇಕು ಅನ್ನೋದಾದ್ರೆ ಹೋದರೆಲ್ಲ ಮಣ್ಣಿಂದ ಇಡಬೇಕಾಗಿತ್ತು. ನಾಳೆಯಿಂದ ತಿರುಪ್ತಿಯೊಳಗೆ ಅದೇ ಒಂದು ಸೇವಾ ತೆಗೆದುಬಿಡ್ತಾರೆ. ಟಿ ಡಿ ಅವ್ರು ಏನಾದ್ರು ಈ ಥರ ವ್ಯಾಖ್ಯಾನ ಮಾಡಿದ್ರೆ 3 ಉಂಡೆ ರೆಡಿಮೇಡ್ ಇಟ್ಟಿರ್ತಾರೆ, ಸೇವಾ ಒಂದು ಬರೆಸ್ತಾರೆ, ತಗೋ ಅಲ್ಲಿ ಹಾಕ್ಬಿಟ್ಟು ಹೋಗಪ್ಪ ಅಂತಾರೆ. ಹಾಗಿದೆಯಾ ಪುರಾಣದಲ್ಲಿ? ಮಣ್ಣಿನ ಉಂಡೆಗಳನ್ನು ಇಟ್ಟು ಹೋಗಬೇಕು ಬಂದವರೆಲ್ಲ ಅಂತಿದೆಯೇ ಪುರಾಣದಲ್ಲಿ? ಇಲ್ಲ. ಇನ್ನು ಮೃತ್ಪಿಂಡಗಳನ್ನು ಇಡಬೇಕು ಬ್ರಾಹ್ಮಣತ್ವ ಕಳ್ಕೊಂಡವರು ಅನ್ನೋ ಪಂಕ್ತಿ ಇದೆಯಾ ಅಂದರೆ ಇಲ್ಲ. ಯಾಕೆ ಅಂದರೆ ಬ್ರಾಹ್ಮಣತ್ವ ಇಲ್ಲೇ ಇರೋರು ಕೂಡ ಮೃತ್ಪಿಂಡವನ್ನು ಯಾರೂ ಇಡಲ್ಲ, ಪಿಷ್ಟಪಿಂಡವನ್ನು ಇಡ್ತಾರೆ. ಹಿಟ್ಟಲ್ಲಿ ಕಲಸಿ ಪಿಷ್ಟಪಿಂಡವನ್ನು ಇಡ್ತಾರೆ. ಹಾಗೆ ಹಿಟ್ಟಿನ ಪಿಂಡವನ್ನು ಇವನು ಇಡ್ಬೋದಾಗಿತ್ತು. ಹಿಟ್ಟಿನ ಪಿಂಡನೂ ಇಟ್ಟಿಲ್ಲ, ಅನ್ನದ ಪಿಂಡನೂ ಇಟ್ಟಿಲ್ಲ, ಕ್ಷೇತ್ರದಲ್ಲೂ ಮೃತ್ಪಿಂಡ ಇಡಬೇಕು ಅಂತೇನು ವಿಧಿ ಇಲ್ಲ. ಇವನು ತೋರ್ತು ಮಣ್ಣನ್ನು 3 ಉಂಡೆ ಮಾಡಿಕೊಂಡ, ಪಿತೃಪಿತಾಮ ಪ್ರಪಿತಾಮ ಅಂತ ಹಾಕಿಬಿಟ್ಟ. ಪಿತೃದೇವತೆಗಳು ಸಂತೃಪ್ತರಾಗಿಬಿಟ್ರು. ಆದರೆ ಉತ್ತರ ಏನು ಕೊಟ್ಟಿದ್ದಾರೆ ಅಂದರೆ ಕ್ಷೇತ್ರದ ಮಹಿಮಾ ಅಂತದ್ದು ಉಂಟು. ಹೇಗೆ ಅನ್ವಯ ಮಾಡ್ಕೊಳ್ಳೋದು ಅಂತ ಕೇಳಿದರೆ, ಒಳಗಿನ ನಮ್ಮ ಜ್ಞಾನದ ಅನುಸಂಧಾನದ ತಕ್ಕಂಥ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಸಮನ್ವಯವನ್ನು ಮಾಡ್ಕೋಬೇಕು ಅಂತ ಅರ್ಥ. ಮೃತ್ಯುಪಿಂಡ ಯಾರು ಇಡ್ತಾರೆ, ಹೇಗಿಡ್ತಾರೆ, ಯಾಕೆ ಇಡ್ತಾರೆ, ಯಾವ ಅನುಸಂಧಾನ ಇಡ್ತಾರೆ ಅನ್ನೋದಿದೆಯಲ್ಲ, ಶ್ರಾದ್ದದ ಪುರಾಣಗಳನ್ನ ತಿಳ್ಕೊಂಡ್ರೂ ಗೊತ್ತಾಗುತ್ತೆ. ಆ ಜ್ಞಾನ ಎಲ್ಲ ಮಾಧವ ಬ್ರಾಹ್ಮಣನಿಗೆ ಇತ್ತು. ವರಾಹದೇವರ ಕೋರೆಯಲ್ಲಿ ಭೂಮಿಯನ್ನು ಎತ್ತಿದಾಗ
ಏನು ಮಣ್ಣು ಎಂಬತಕ್ಕಂಥದ್ದು ಸಿಕ್ಕಾಕೊಂಡಿತ್ತೋ ಅದನ್ನು ವರಾಹದೇವರು 3 ಗುಂಡಿನ ಗಾತ್ರವನ್ನು ಮಾಡಿ ಪಿತಪಿತಾಮಹ ಪ್ರಪಿತಾಮಹ ಎಂಬತಕ್ಕಂಥ 3 ತನ್ನದೇ ಆದಂಥ ರೂಪವನ್ನು ಇಟ್ಟು ಬ್ರಹ್ಮದೇವರ ಸಮಕ್ಷಮದಲ್ಲಿ ಪಿಂಡ ಪ್ರದಾನದ ಪ್ರಾರಂಭೋತ್ಸವವನ್ನು ವರಾಹದೇವರು ಮಾಡಿದರು. ಅದನ್ನು ಚಿಂತನೆ ಮಾಡಿದ ಮಾಧವ ಬ್ರಾಹ್ಮಣ ವರಾಹ ಪರ್ವತದಲ್ಲಿ, ಅರ್ಥ ಆಯ್ತೇನು, ಈ ಪಿತಪಿತಾಮಹ ಪ್ರಪಿತಾಮಹ ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾ ಆ ವರಾಹದೇವರ ಪರ್ವತವೇ ವರಾಹದೇವರ ಕೋರೆಯ ಮೃತ್ತಿಕಾ ಎಂಬತಕ್ಕಂಥದ್ದಾದ್ದರಿಂದ ಆ ಮೃತ್ತಿಕೆಯಿಂದ 3 ಉಂಡೆಯನ್ನು ಮಾಡಿ, ಅರ್ಥ ಆಯ್ತನ, ಅನುಸಂಧಾನ ಮಾಡಿ ಪಿತಪಿತಾಮಹ ಪ್ರಪಿತಾಮಹ ಎಂಬತಕ್ಕಂಥ ಭಗವಂತನ 3 ರೂಪಕ್ಕೆ ಆ ಮಣ್ಣಿನ ಮೃತ್ಪಿಂಡವನ್ನು ಸಮರ್ಪಣೆ ಮಾಡಿದ. ಇವನ ಪಿತಪಿತಾಮಹ ಪ್ರಪಿತಾಮಹ ಇದ್ರಲ್ಲ ಅವರು ಉದ್ಧಾರ ಆಗೋದು. ಹಾಗಾದ್ರೆ ಅದೇ ಆಚಾರ್ಯ ನಾವು ಮಾಡಬೇಕು ಅಂತಿದ್ದೀವಿ. ಈ ಸರಿ ಹೋದರೆ ಹಾಗೆ ಮಾಡೋಣ ಅಂತಿದ್ದೀವಿ. ಅಲ್ಲಿ ಮಣ್ಣು ತೊಗೊಂಡು ಹೋಗ್ತಿರೋ, ಇಲ್ಲಿದೆ ಮಣ್ಣು ತೊಗೊಂಡು ಹೋಗ್ತಿರೋ ನೋಡಿ ಬೇಕಾರೆ. ಇಲ್ಲ ಇನ್ನೂ ಹತ್ಲ ಕಡೆಯಿಂದ ತರ್ತೀವಿ ಅಂದರೆ ಕಪ್ಪು ಮಣ್ಣು ಬೇಕಾರ್ತಂದರೆ ಅದು ಬೇಕಾದ್ರೂ ಇಡ್ಬೋದು. ಹಾಸ್ಯ ಕುಚೋದ್ಯ ಅಲ್ಲ, ಒಬ್ಬರು ಮಾಡಿದ್ರು ಅಂತ ಇನ್ನೊಬ್ಬರು ಮಾಡೋದಲ್ಲ. ಅಂದರೆ ಈ ಕ್ಷೇತ್ರದಲ್ಲಿ ನಮ್ಮಧಿಕಾರಯುಕ್ತವಾಗಿ ತೀರ್ಥಶ್ರಾದ್ದವನ್ನು ಮಾಡಿದರೂ ಆ ಫಲವನ್ನು ದೇವರು ಕೊಡ್ತಾನೆ. ಯಾರ್ಯಾರಿಗೆ ಯಾವ ಕಾಲದಲ್ಲಿ ಯಾವ ಅವಸ್ಥೆಯಲ್ಲಿ ಯಾವ ಅಧಿಕಾರ ಇದೆಯೋ ಆ ಅಧಿಕಾರಕ್ಕೆ ತಕ್ಕಂತೆ ಅನುಸಂಧಾನವನ್ನು ಶಾಸ್ತ್ರಾರ್ಥಗಳನ್ನು ಚಿಂತನೆ ಮಾಡ್ತಾ ಆ ಕಾರ್ಯವನ್ನು ಮಾಡಬೇಕು. ನಾನುಸಂಧ ವಿನಾ ಪೂಜಾ ಅವಿದಿನ ಕೃತಂ ಅಕೃತಂ ಅಕಾಲೇ ಕೃತಂ ಅಕೃತಂ ಅನ್ನ ಕಾಲ ದೇಶ ಯೋಗ್ಯತೆ ಮಂತ್ರ ತಂತ್ರ ಭಾವ ಎಲ್ಲವನ್ನು ನೋಡಿಕೊಂಡು ಕಾರ್ಯವನ್ನು ಮಾಡಬೇಕು. ಆ ಕಾರ್ಯವನ್ನು ಮಾಧವ ಬ್ರಾಹ್ಮಣ ಮಾಡ್ತಕ್ಕಂಥವನಾಗಿದ್ದಾನಾದ್ದರಿಂದ ಪಿತೃದೇವತೆಗಳು ಸಂತುಷ್ಟರಾದರು ಎಂಬತಕ್ಕಂಥ ಕಥಾವಿಶೇಷವನ್ನು ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಷ್ಟೊತ್ತಿಗೆ ಸರಿಯಾಗಿ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಭೋ ಭೋ ಮಾಧವ ವಿಪ್ರೇಂದ್ರ ಗತಪಾಪೋಸಿ ಕೇವಲಂ ತಸ್ಮಾದ್ ವರಾಹವದನಂ ನತ್ವ ಸ್ವಾಮಿ ಪುಷ್ಕರಣಿ ತೀರೆ ತನುಂ ತ್ಯಜಮಹೀಸುರ. ಇಲ್ಲಿ ಒಂದು ಪದ ಇದೆ, ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಮಾಧವ ಬ್ರಾಹ್ಮಣನ ಮುಟ್ಟಿ ಬ್ರಹ್ಮದೇವರು, ಇಂಥ ಬ್ರಾಹ್ಮಣ್ಯ ಕಳ್ಕೊಂಡಿರ್ತಕ್ಕಂಥ ಮಾಧವ ಬ್ರಾಹ್ಮಣನ ಮುಟ್ಟಿ ಬ್ರಹ್ಮದೇವರು ಜಿಗ್ರಾಂಶ್ಚ ತಚ್ಚಿರಹ ಅಂತ ಪಂಕ್ತಿ ಇದೆ. ಅವನ ನೆತ್ತಿಯನ್ನು ಮೂಸಿ ನೋಡಿದರಂತೆ. ಇಂಥ ಬ್ರಾಹ್ಮಣ ಕಳ್ಕೊಂಡು ಮಾಡಬಾರದೇ ಮಾಡಿರೋ ಕೆಲಸವನ್ನು ಇಂಥವನನ್ನು ಬ್ರಹ್ಮದೇವರು ಮೂಸಿ ನೋಡಿದ್ರು ಅಂದರೆ ಹೇಗೆ ನೋಡಿದ್ರು? ಅಂಥವನ್ನು ಬ್ರಹ್ಮದೇವರು ನೋಡಿದ್ರು ಅನ್ಬೇಕಾರೆ ನಮ್ಮನ್ನು ನಾರಾಯಣನೇ ಮೂಸಿ ನೋಡ್ತಾನೆ, ವೆಂಕಟೇಶನೇ ಇಟ್ಕೋ, ಯಾರು ಬೇಡ ಅಂದರು. ವೆಂಕಟೇಶ ಅಂತ ಹೆಸರಿಟ್ಕೊಂಡಿರೋರು ಯಾರು ಬರಬೇಕಷ್ಟೇ. ಎಷ್ಟು ಸೂಕ್ಷ್ಮ ಇದೆ. ಆದರೆ ಬ್ರಹ್ಮದೇವರು ಯಾಕೆ ಮೂಸು ನೋಡಿದ್ರು ಅನ್ನಬೇಕಾರೆ ಶುದ್ಧನೋ ಇವನು ಅಶುದ್ಧನೋ? ಶುದ್ಧನಾದ್ರಿಂದ ನೋಡಿದ್ರು, ಅಶುದ್ಧನಾದ್ರಿಂದ ಮೂಸು ನೋಡಿದ್ರು. ಇವರು ಮೂಸು ನೋಡಿದ್ನಿಂದ ಶುದ್ಧನಾದರು. ಅಶುದ್ಧನ ಶುದ್ಧ ಮಾಡೋದಕ್ಕೆ ನೆತ್ತಿಯನ್ನು ಯಾಕೆ ಮೂಸು ನೋಡಿದ್ರು? ನೆತ್ತಿ ಮೂಸು ನೋಡೋಣ ಎಂಬತಕ್ಕಂಥದ್ದು ಏನು ಡಿನೋಟ್ ಮಾಡುತ್ತೆ ಎಂಬತಕ್ಕಂಥದ್ದೆಲ್ಲ ಪುರಾಣಾಂತರಗಳಿಂದ ತಿಳ್ಕೋಬೇಕು. ಅವತ್ತು ಬ್ರಹ್ಮದೇವರು ಯಾಕೆ ಬಂದರು ಅಂದರೆ ಮಾಧವ ಬ್ರಾಹ್ಮಣನಿಗೋಸ್ಕರ ಬಂದಿಲ್ಲ ಬ್ರಹ್ಮದೇವರು. ಸಾಕು, ಹೊತ್ತಾಗೋಗುತ್ತೆ. 2 ಕತೆ ಹೇಳ್ತೇನೆ. ಅವತ್ತು 66 ಕೋಟಿ ತೀರ್ಥಗಳ ಸನ್ನಿಧಾನ. 7 ತೀರ್ಥ ಹೇಳಿದ್ನಲ್ಲ, ಮುಕ್ತೈವ ಸಪ್ತೈವ ಅಂತ. ಕುಮಾರತೀರ್ಥ, ಆಕಾಶತೀರ್ಥ, ಕಪಿಲತೀರ್ಥ, ಸ್ವಾಮಿ ಪುಷ್ಕರಣಿ ಎಂಬತಕ್ಕಂಥದ್ದು, ಪಾಂಡುತೀರ್ಥ, ಹೀಗೆ ಏನು ಪ್ರತ್ಯಕ್ಷಕ್ಕೆ ಗೋಚರವಾಗ್ತಾ ಇದೆ. ಆ ತೀರ್ಥಗಳಲ್ಲಿ ಒಂದೊಂದು ಡೇಟ್ ಕೊಡ್ತಾರೆ. ಆ ಡೇಟ್ನಲ್ಲಿ ಹೆಂಗೆ ಧನುರ್ಮಾಸೆ ಸಿತೆ ಪಕ್ಷೆ ಅರುಣೋದಯ ವೇಳಾಯಾಮ್ ದ್ವಾದಶ್ಯಾಮ್ ಅಂತ ಹೇಳಿದ್ರಲ್ಲ, ಹಾಗೆ ಕಪಿಲ ತೀರ್ಥದಲ್ಲಿ ಮಾಘ ಶುದ್ಧ ಹುಣ್ಣಿಮೆ, ಮಾಘ ಶುದ್ಧ ಹುಣ್ಣಿಮೆಯ ದಿವಸ 66 ಕೋಟಿ ತೀರ್ಥಗಳ ಸನ್ನಿಧಾನ. ಯಾವಾಗ? ಅಭಿಜಿನ್ ಮುಹೂರ್ತಕ್ಕೆ. ಅಂತ ಅಭಿಜಿನ್ ಮುಹೂರ್ತದಲ್ಲಿ ಮಾಧವ ಬ್ರಾಹ್ಮಣ ಈ ಮೃತ್ಪಿಂಡಗಳನ್ನು ಸಮರ್ಪಣೆ ಮಾಡಿದ್ದಾನೆ. ಹಾಗಾದರೆ ಬ್ರಹ್ಮದೇವರು ಯಾಕೆ ಬಂದರು ಅಂದರೆ ಆ 66 ಕೋಟಿ ತೀರ್ಥಗಳ ಸ್ನಾನಕ್ಕಾಗಿ ದೇವತೆಗಳೆಲ್ಲ ಬಂದಿದ್ದರು. ದೇವತೆಗಳ ಪ್ರಾರ್ಥನೆಯಂತೆ ಬ್ರಹ್ಮದೇವರು ಇಳಿದಿದ್ದರು. ಆಗ ಈ ಮಾಧವ ಬ್ರಾಹ್ಮಣನ ನೋಡಿರತಕ್ಕಂಥ ನಾರದರು ವಿಶೇಷ ಕರುಣೆ ಮಾಡಿ ಮಾಧವನ ಹತ್ತಿರಕ್ಕೆ ಬಂದರು. ಹೆದರಬೇಡ ಮಾಧವ, ನಾನಿದ್ದೇನೆ ಎಂದರು. ಕಣ್ಣಲ್ಲಿ ನೀರು ಬಂತು. ಸ್ವಾಮಿ, ಸಕಲ ಮಾಡಬಾರದೇ ಇರೋ ಅನ್ಯಾಯ ಕಾರ್ಯಗಳನ್ನು ಮಾಡಿಕೊಂಡು ಹೀನಾಯ ಸ್ಥಿತಿಯಲ್ಲಿ ನಾನಿದ್ದೇನೆ, ನನ್ನ ಮೇಲೆ ಎಷ್ಟು ಕರುಣೆ ತೋರಿಸ್ತಾ ಇದ್ದೀರಿ ನಾರದರೇ ಅಂತ ಕೇಳಿದ. ಆಗ ನಾರದರು ಹೇಳ್ತಾರೆ, ಈ ನೀನು ಭಾಗವತದ ಪಂಚಮ ಸ್ಕಂದ ನೋಡಿಲ್ಲ ಅಂತ ಕಾಣುತ್ತೆ, ಭರತ ವರ್ಷಕ್ಕೆ ನಾನು ನಿಯಾಮಕ ಅಂದರು. ಇಲ್ಲಿ ಏನೇನು ನಡೆಯುತ್ತೆ ಆಗು ಹೋಗುಗಳಿಗೆಲ್ಲ ನಾನು ಜವಾಬ್ದಾರ. ನಿಂಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೇನೆ, ಬಾ ಬ್ರಹ್ಮದೇವರ ಹತ್ರಕ್ಕೆ ಕರ್ಕೊಂಡು ಹೋಗಿ ನಿಂಗೆ ಅನುಗ್ರಹವನ್ನು ಮಾಡಿಸ್ತೇನೆ ಎಂಬುದಾಗಿ ನಾರದರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಮಾಧವ ಬ್ರಾಹ್ಮಣನ ಕರ್ಕೊಂಡೋಗಿ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿಸಿ ಸಕಲ ಪಾಪವನ್ನು ತೆಗೆಸಿ ಪರ್ವತ ಸ್ಪರ್ಶ ಮಾತ್ರದಿಂದಾನೇ ಹೊಟ್ಟೋಗಿದೆ ಮುಂದೆ. ಅರ್ಥ ಆಯ್ತಾ? ಮಾಧವೋ ವೀತಕಲ್ಮಷಾಹ,
ಅಂಥವನನ್ನು ಬಾಕ್ಯ ಪ್ರಪಂಚದ ದೇಹದಿಂದ ಎಲ್ಲ ಪಾಪಗಳು ಹೊರಟೋಗಿದೆ. ಜ್ಞಾನ ಮುಂದಿನ ಜನ್ಮಕ್ಕೆ ಹಿಂದೆ ಮಾಡಿದ ಸಂಬಂಧ ಕೊಡಬೇಕು. ಆ ಸಂಬಂಧ ಕೊಡೋಕ್ಕೆ ಅಯಪಯೋ ಗತ್ಯರ್ಥೆ ಜ್ಞಾನಮಾಚಿ. ಆಯುಷ್ಮಾನ್ ಭವ ಅಂದರೆ ಜ್ಞಾನವಾನ್ ಭವ ಅಂತ ಅರ್ಥ. ನೆತ್ತಿಯನ್ನು ಮೂಸು ನೋಡೋದು ದೊಡ್ಡವರು ಚಿಕ್ಕೋರಿಗೆ ಆಯುಷ್ಯಭಿವೃದ್ಧಿ ಆಗಲಿ ಅಂತ. ಸಣ್ಣ ಮಕ್ಕಳನ್ನು ಮನೆಗೆ ಎತ್ಕೊಂಡ್ಬರ್ತಾರೆ. ಧರ್ಮಶಾಸ್ತ್ರ ಹೇಳ್ತದೆ, ಕೊಬ್ಬರಿ ಎಣ್ಣೆನೋ ತಿಲನೋ ನೆತ್ತಿಗೆ ಹಚ್ಚಿಬಿಟ್ಟು ಆ ದೊಡ್ಡವರಿಗೆ ಎತ್ಕೊಂಡು ಕೈಗೆ ಏನಾರು ಅದಕ್ಕೊಂದು ಕೊಟ್ಟು, ಏನಾರು ಕೈ ಕೊಟ್ಟು ಅಂದರೆ ಚಾಕಚೂರಿ ಅಲ್ಲ, ಒಂದು ಹಣ್ಣು ಸಕ್ಕರೆಯೋ ಏನಾರು ತಿನ್ನೋ ವಸ್ತುಗಳನ್ನು ಕೊಟ್ಟು ಆ ಮಗುವಿನ ನೆತ್ತಿಯನ್ನು ಮೂಸಿ ನೋಡಬೇಕು ಅಂತ ಒಂದು ಧರ್ಮಶಾಸ್ತ್ರ. ಬ್ರಹ್ಮದೇವರ ದೃಷ್ಟಿಯಿಂದ ಮಾಧವ ಬ್ರಾಹ್ಮಣ ಯಕ್ಕಶ್ಚಿತ್ ಮಗು. ನಾರದರು ಬೇರೆ ಶಿಫಾರಸು ಮಾಡಿ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಇವನಿಗೆ ಈ ಆಯಸ್ಸು ಕಳೆದು ಜ್ಞಾನದ ಆಯಸ್ಸಿನ ಸಂಬಂಧ ಕೊಡಬೇಕು. ಯಾಕೆ? ಮುಂದೆ ಯಸ್ಯ ಪುತ್ರಿ ಜಗನ್ಮಾತಾ ಜಾಮಾತಿರ್ಜಗತ್ಪತಿ ಎಂಬುದಾಗಿ ಬ್ರಹ್ಮದೇವರೇ ಆಶೀರ್ವಾದ ಮಾಡ್ತಾರೆ. ಅಂದರೆ ಹಿಂದಿನ ಜ್ಞಾನ ಸಂಬಂಧವಾದ ಆಯಸ್ಸನ್ನು ಕೊಡೋಕ್ಕೆ ನೆತ್ತಿಯನ್ನು ಮೂಸಿ ನೋಡಿದ್ದಾರೆ. ಈ ದೇಹದಿಂದ ಮಾಡಿರ್ತಕ್ಕಂಥ ಪಶ್ಚಾತ್ತಾಪದ ಈ ಪಾಪದ ಪ್ರಾಯಶ್ಚಿತ್ತವನ್ನು ತನುಂ ತ್ಯಜ ಅಂತ ಹೇಳಿಬಿಟ್ಟಿದ್ದಾರೆ. ಸ್ವಾಮಿ ಪುಷ್ಕರಣಿಯಲ್ಲಿ ವರಾಹದೇವರ ದರ್ಶನವನ್ನು ಮಾಡಿಕೊಂಡು ವರಾಹದೇವರ ಅನುಸಂಧಾನದಲ್ಲಿ ಪಿಂಡ ಪ್ರದಾನವನ್ನು ಮಾಡಿರ್ತಕ್ಕಂಥ ಪಿತೃ ಋಣದಿಂದ ಮುಕ್ತನಾಗಿರ್ತಕ್ಕಂಥ ಮಾಧವ ಬ್ರಾಹ್ಮಣ ಆ ದೇವನಲ್ಲಿ ತ್ಯಾಗ ಮಾಡಿದ್ದಾನೆ. ಮುಂದೆ ಬ್ರಹ್ಮದೇವರು ಹೇಳಿದಂತೆ ಚಂದ್ರವಂಶದಲ್ಲಿ ನೀನು ಆಕಾಶರಾಜನ ಮಹಾರಾಜನಾಗಿ ಅವತಾರ ಎಂಬತಕ್ಕಂಥದ್ದು ಮಾಡ್ತಿ. ನಿನ್ನ ಮಗಳಾಗಿ ಜಗದಂಬೆ ಆಗಿರ್ತಕ್ಕಂಥ ಅಮ್ಮನವರು ಮಗಳಾಗಿ ನಿನಗೆ ಭೂಮಿಯಲ್ಲಿ ಸಿಗ್ತಕ್ಕಂಥವಳಾಗುತ್ತಾಳೆ. ಅಪ್ಪ ಯೋಚನೆ ಮಾಡಬೇಡ, ಈ ಪರ್ವತಕ್ಕೆ ನಾಯಕನಾಗಿರ್ತಕ್ಕಂಥ ವೆಂಕಟೇಶನಿಗೆ ನಿನ್ನ ಮಗಳನ್ನು ಕೊಟ್ಟು ಎಲ್ಲ ಸಮಸ್ತ ದೇವತೆಗಳ ನನ್ನ ಸಮೇತವಾಗಿ ಅಥವಾ ನೇತೃತ್ವದಲ್ಲಿ ವಿವಿಧ ಬಹುದಕ್ಕಂಥ ಕಲ್ಯಾಣ ಮಹೋತ್ಸವವನ್ನು ಮಾಡಿಕೊಡ್ತಕ್ಕಂಥವನಾಗಿ ಮುಕ್ತಿಯನ್ನು ಹೊಂದತಕ್ಕಂಥವನಾಗತಿ ಎಂಬುದಾಗಿ ಮುಂದಿನ ಎಲ್ಲ ಭವಿಷ್ಯದ ಜ್ಞಾನ ಭವಿಷ್ಯವನ್ನು ಬ್ರಹ್ಮದೇವರು ಹೇಳ್ತಕ್ಕಂಥವರಾಗಿ ಅಂತರ್ಧಾನವನ್ನು ಹೊಂದತಕ್ಕಂಥವರಾಗಿದ್ದಾರೆ ಎಂಬತಕ್ಕಂಥ ಕಥಾವಿಶೇಷದಲ್ಲಿ ಕಲಿಯುಗದಲ್ಲಿ ಇಲ್ಲಿ ಅನ್ವಯ ಮಾಡಿಕೊಳ್ಳಿ. ಇಷ್ಟು ಪಾಪಗಳಿಗೆ ಕಾರಣವಾದಂಥದ್ದು ಮಾಧವ ಬ್ರಾಹ್ಮಣ ಮಾತ್ರ ಮಾಡದ ಅನ್ಕೋಬೇಡಿ. ಕ್ವಚಿತ್ 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 ತತ್ ಸದೃಶ ಎಲ್ಲ ಪಾಪಗಳು ನಮ್ಮಲ್ಲಿದೆ. ಜಾನುವಾರು ನಾವು ತೆಗೆದ್ರೆ ಎಷ್ಟು ಲಾಭವೋ ನಾವು ಧಾರಣೆ ಮಾಡ್ಕೊಂಡಿದ್ರು ಅಷ್ಟೇ ಲಾಭ. ಜಾನುವಾರು ಇದೆ, ಸಂಧ್ಯಾನ ಮಾಡಲ್ಲ. ಜಾನುವಾರು ಇದೆ, ಮಲಮೂತ್ರಕ್ಕೆ ಹೋಗ್ತಾರೆ, ಅದೇನು ಕಿವಿಗೆ ಹಾಕ್ಕೊಳ್ಳಲ್ಲ, ಯಾತಕ್ಕೆ ಹಾಕೊಳ್ಳ ಬಿಡ ಕಡ್ತಾ ಆದರೆ ಬೆನ್ನು ಕೆರ್ಕೊಳಕ್ಕಾಗುತ್ತೆ ಅಂತಾರೆ, ಹಾಸ್ಯ ಮಾಡ್ತಾರೆ, ಕುಚೋದ್ಯ ಮಾಡ್ತಾರೆ. ಹಾಗಾದ್ರೆ ಇನ್ನೇನು ಉಪಯೋಗ ಬರುತ್ತೆ ಅಂದರೆ ಬೀಗತ್ಕಾಯಿ ಹಾಕ್ಕೋಬೋದು ಅಂತಾರೆ. ಇನ್ನೇನು ಉಪಯೋಗ ಬರುತ್ತೆ ಅಂದರೆ ಉಂಗುರ ಕಟ್ಕೋಬೋದು ಅಂತಾರೆ. ಇನ್ನೇನು ಉಪಯೋಗ ಬರುತ್ತೆ ಅಂದರೆ ಯಾರೋ ಇಲ್ಲದೇ ಇದ್ದರೆ ಒಳ್ಳೆ ದಪ್ಪು ಜಾನುವಾರು 8 ಹಾಕೊಂಬಿಟ್ಟಿದ್ರೆ ತೆಗೆದ್ಬಿಟ್ಟು ಯಾವನ ಕುತ್ತಿಗೆಗೆ ಹಾಕೊಂಡ್ಸರಿ ಎಳ್ದ ಅಂದರೆ DK ರವಿ ಜೊತೆ ಕಳಿಸ್ಬಿಡ್ಬೋದು ಅಂತ. ಆಯ್ತಾ? ಈ ಹಾಸ್ಯ ಕುಚೋದ್ಯಗಳು ಮಾಡ್ತಾರೆ. ಜಾನುವಾರು ಇದ್ದರೂ ಇಲ್ಲದೇ ಪ್ರಾಯ, ಇನ್ನೇನೋ ತಿನ್ನಲ್ಲ, ತತ್ಸದೃಶವಾದ ಪ್ರಾಯ. ಅರ್ಥ ಆಯ್ತಾ? ಸುರಾಪಾನ ಮಾಡಿದ್ನಲ್ಲ, ಕಬ್ಬಿಣದಲ್ಲಿ ಹಾಲು ಕುಡಿದರೆ, ಕಬ್ಬಿಣದ ಪಾತ್ರೆಗಳಲ್ಲಿ ಪಾಯಸ ಮಾಡಿದರೆ ತತ್ಸದೃಶ. ಅರ್ಥ ಆಯ್ತಾ? ತೀರ್ಥಕ್ಕೆ ನೀರು ಹಾಕಿದ್ರೆ, ನೀರಿಗೆ ತೀರ್ಥ ಹಾಕಿದ್ರೆ ತತ್ಸದೃಶ. ತೀರ್ಥಕ್ಕೆ ನೀರು ಹಾಕಿದ್ರೆ ತೀರ್ಥ, ನೀರಿಗೆ ತೀರ್ಥ ಹಾಕಿದ್ರೆ ಬೇರೆ. ಹೀಗೆಲ್ಲ ಇದೆ. ಹಾಲು ಕಬ್ಬಿಣದ ಪಾತ್ರೆಗೆ ಹಾಕಬಾರ್ದು. ನೆಲದ ಮೇಲೆ ಬಿದ್ದಿರೋ ಉಪ್ಪು ತಿಂದರೆ ಡ್ಯಾಶ್ ಡ್ಯಾಶ್ ಇದೇ ಒಂದು ಪಟ್ಟಿ ಕೊಡ್ತೀನಿ. ಅದನ್ನ ನೀವು ಕೇಳೋದು ಬೇಡ, ಕೊರಗೋದು ಬೇಡ, ಈ ಆಚಾರ್ಯ ಇಂಥದ್ದು ಹೇಳ್ತಾನೆ ಅಂತ ಬಯಸ್ಕೊಳ್ಳೋದು ಬೇಡ, ರೆಕಾರ್ಡ್ ಆಗೋದು ಬೇಡ. ಧರ್ಮಶಾಸ್ತ್ರ ಅಲ್ಲೇ ಇರಲಿ, ಇಲ್ಲೇ ಇರಲಿ. ಅಂದರೆ ಇಂಥೆಲ್ಲ ಸದೃಶವಾದ ಕ್ವಚಿತ ಪಾಪಗಳು ನಮ್ಮಲ್ಲಿದೆ. ಆದ್ದರಿಂದ ಶ್ರೀನಿವಾಸನ ದರ್ಶನಾರ್ಥವಾಗಿ ಹೋದಾಗ ಯತ್ಕಿಂಚಿತ್ ನಮ್ಮ ಕೈಲಾದಂಥ ಪಿತೃಕಾರ್ಯವನ್ನು ಮಾಡಿ, ಮುಂಡನವನ್ನು ಮಾಡಿಸಿಕೊಂಡು, ಕ್ಷೇತ್ರೋಪವಾಸವನ್ನು ಮಾಡಿ, ತೀರ್ಥಕ್ಷೇತ್ರವನ್ನು ಮಾಡಿ, ಜೀವಮಾನದಲ್ಲಿ ಒಮ್ಮೆ ನಮ್ಮ ಕನಕದಾಸರು ಹೇಳ್ತಾರೆ, ಮುಟ್ಟದಿರಿ ಮುರಹರನ ದಾಸರು ಕಟ್ಟು ಮಾಡಿದ ಯಮನು ತನ್ನ ದೂತರಿಗೆ. ಏನು ಹೇಳಿದ್ದಾರೆ ಗೊತ್ತಾ? ತಿರುಪತಿಯ ಯಾತ್ರೆಯೇನು ಒಮ್ಮೆ ಮಾಡಿದ ಮಹಾತ್ಮರನು ಮುಟ್ಟದಿರಿ ಮುರಹರನ ದಾಸರನು ಕಟ್ಟು ಮಾಡಿದ ಯಮನು ತನ್ನ ದೂತರಿಗೆ. ಒಮ್ಮೆ ತಿರುಪತಿಯ ಯಾತ್ರೆಯನ್ನು ಮಾಡಿದವರಿಗೆ. ಒಮ್ಮೆ ಅಂದರೆ ನಾವು 100 ಸರಿ ಹೋಗಿದ್ದೀವಲ್ಲ ಅಂದರೆ ಆಗಲ್ಲ. ದಶಮಿಯಲ್ಲಿರಬೇಕು, ಅದೇ ದಶಮಿ ಮುಂಡನ ಮಾಡಿಸ್ಕೋಬೇಕು, ಏಕಾದಶಿ ಉಪವಾಸ ಮಾಡಬೇಕು, ದ್ವಾದಶಿ ಪಾರಣೆಯನ್ನೆಲ್ಲ ಮಾಡಬೇಕು, ತ್ರಯೋದಶಿ ಎಂಬತಕ್ಕಂಥ ದಿನದಲ್ಲಿ ತೀರ್ಥಶ್ರಾದ್ದ ಎಂಬತಕ್ಕಂಥದ್ದು ಮಾಡಿಕೊಂಡು ಶ್ರೀನಿವಾಸನ ದರ್ಶನ ಮಾಡ್ತಾ ನಮ್ದೇನೇನು ಈ ಲೀಸ್ಟ್ಗಳಿದೆಯೋ ಅದನ್ನೆಲ್ಲ ರೀಕಾಲ್ ಮಾಡ್ಕೋಬೇಕು. ತತ್ಸದೃಶವಾದಂಥದ್ದು ಏನೇನು ಮಾಡಿದ್ದೀವಿ ಅನ್ನೋದು ಸಂಧ್ಯಾನ ಮಾಡುವಾಗ ಹೇಳಲ್ವಾ? ಹಸ್ತಾಭ್ಯಾಂ ಪದಾಭ್ಯಾಂ ಉದರೇಣ ಶಿಷ್ಣಾ
ನೀರು ಹಿಡ್ಕೊಂಡು ಹೇಳಿ ಸೂರ್ಯೋ ಜ್ಯೋತಿಷೋ ಜ್ಯೋ ವಿಶ್ವ ಅಂತ ಕುಡಿತೀವಲ್ಲ, ಸುಮ್ಮನೆ ನೀರು ಕುಡಿಯೋದಲ್ಲ. ಅವತ್ತೇನೇನು ಮಾಡಿದ್ದೀವಿ ಪಾಪಗಳು ಅನ್ನೋದನ್ನಾರು ಚಿಂತನೆ ಮಾಡಿ ಸ್ವಾಹ ಮಾಡಬೇಕಲ್ಲ. ಹಾಗೆ ಅವತ್ತು ಮಾಡದೇ ಇದ್ದರೂ ಬೇಡ, ತಿಮ್ಮಪ್ಪನ ಹತ್ರ ನಿಂತ್ಕೊಂಡಾಗ ಸ್ವಾಮಿ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಸತಿಮೋಹ ಸುತಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ಅನ್ನಮದ ಅರ್ಥಮದ ಅಖಿಳ ವೈಭವದ ಮದ ಮುನ್ನಪ್ರಾಯದ ಮದ ರೂಪ ಮದವು ತನ್ನ ಸತ್ವದ ಮದ ಧಾತ್ರಿಕೈವಶವಾದ ಮದ ಇನ್ನು ತನಗೆ ಸಮರಿಲ್ಲ ಎಂತೆಂಬ ಮದದಿಂದ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಇದನ್ನಾರು ನಾವು ಚಿಂತನೆ ಮಾಡಬೇಕಾ ಇಲ್ವಾ? ಆ ಥರ ಮಾಡಿಕೊಂಡು ಯಾರು ಒಮ್ಮೆ ತಿರುಪತಿಯಲ್ಲಿ ಶ್ರೀನಿವಾಸನ ಸನ್ನಿಧಾನದಲ್ಲಿ ಚಿಂತನೆ ಮಾಡ್ಕೊಂಡು ಬರ್ತಾರೋ ಅದೇ ಮಾದ್ದೂರು ಮಾಡಬೇಕಾಗಿರ್ತಕ್ಕಂಥ ಕಲ್ಯಾಣ ಮಹೋತ್ಸವ. ಸ್ವಾಮಿ ಸಂತೋಷಪಟ್ಬಿಡ್ತಾನೆ. ವಕ್ಷಸ್ಥಳ ನಿವಾಸಿಯಾಗಿ ಇಲ್ಲೇ ಇದ್ದಾಳಪ್ಪ, ನೀನೇನು ಬೇರೆ ತಾಳಿ ಕಟ್ಟಿಸ್ಬೇಕಾದ್ದಿಲ್ಲ, ಆಯಿತು ಕಲ್ಯಾಣ ಮಹೋತ್ಸವ ಅಂತ ಸಂತೋಷಪಟ್ಬಿಡ್ತಾನೆ. ಮಾಡೋದೆಲ್ಲ ಮಾಡ್ತಾ ಯಾವುದು ಪಶ್ಚಾತ್ತಾಪ ಪಡದೆ ಪ್ರಾಯಶ್ಚಿತ್ತದ ಬುದ್ಧಿನೇ ಇಲ್ಲದೆ ನನಗಿಂತ ಪುಣ್ಯಾತ್ಮ ಯಾರೂ ಇಲ್ಲ ಅಂತ ನಮ್ಮ ಮನಸ್ಸಿಗೆ ತಂದ್ಕೊಂಡ್ಬಿಟ್ಟು 25,000 ರೂಪಾಯಿ ಖರ್ಚು ಮಾಡಿ ಕಲ್ಯಾಣ ಮಹೋತ್ಸವನ ಶ್ರೀನಿವಾಸನಿಗೆ ಮಾಡಿಸಿ ಕಣ್ಗೊತ್ಕೊಂಬಂದ್ರೂ ಕೂಡ ಹೋಗ್ಬಾ, ಅದಕ್ಕೆ ಏನು ಬೇಕೋ ಫಲ ಕೊಡ್ತೀನಿ, ನಾನೇನು ವಿರೋಧಿ ಅಲ್ಲ. ಹರಿರ್ ಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತಃ. ಅಣಕದಿಂದಾಗಲಿ ಪರಿಹಾಸದಿಂದಾಗಲಿ ಸಾಂಕೇತಿಕವಾಗಲಿ ಕೃಷ್ಣ ಕೃಷ್ಣ ಎಂದರೆ ಮುಕ್ತಿ ಕನ್ಯಾಲಿಂಗನ ಲಾಭವೋ ಶ್ರೀಕೃಷ್ಣ ಅಂತಾರೆ ನಮ್ಮ ಚಂದ್ರಿಕಾರ. ನಮ್ಮ ಋಣದಲ್ಲಿ ದೇವ ಬದುಕಲ್ವಂತೆ. ಅಣಕದಿಂದ ಹೇಳಿದೆಯೋ ಕೃಷ್ಣ ಅಂತ, ಪರಿಹಾಸದಿಂದ ಹೇಳಿದೆಯೋ, ಹಾಸ್ಯ ಮಾಡಿ ಹೇಳಿದೆಯೋ ಕೃಷ್ಣ ಅಂತ ನಿನ್ನ ಬಾಯಿನಲ್ಲಿ ಬಂತೋ ಇಲ್ವೋ, ತಗೋ ನಿನ್ನ ಋಣ ನಂಗೆ ಬೇಡ ಅಂತ ಒಂದು ಫಲ ಕೊಟ್ಬಿಡ್ತಾನಂತೆ. ಅಂಥ ನಮ್ಮ ವೆಂಕಟೇಶ ನೀನು ಕಲ್ಯಾಣೋತ್ಸವವನ್ನು ಮಾಡಿದರೆ ಫಲ ಕೊಡಲ್ಲ ಅಂತ ತಿಳ್ಕೊಬೇಡಿ. ಆದರೆ ಈ ಕಲ್ಯಾಣೋತ್ಸವದ ಜ್ಞಾನದ ಕಲ್ಯಾಣೋತ್ಸವದ ಫಲ ನಮ್ಮ ಪ್ರಾಣೆ ಕೊಡುವುದಿಲ್ಲ. ಆದ್ದರಿಂದ ಭಗವಂತನ ಮುಂದೆ ಮಾಧವ ಬ್ರಾಹ್ಮಣನ ಪ್ರಕರಣವನ್ನು ತಿಳ್ಕೋಬೇಕು. ಕೊನೆಗೊಂದು ಮಾತು ಹೇಳ್ತಾ ಇದ್ದಾರೆ, ಯಾರು ಪ್ರಭಾತ ಸಮೇ ಯಹ ಕೀರ್ತಯತಿ ಭೂಧರಹ ಎಂತ ಮಾತು ಹೇಳ್ತಾ ಇದ್ದಾರೆ. ಬೆಳಗಾಗೆದ್ದು ತಸ್ಮಾತ್ ಮಾಧವ ಬ್ರಾಹ್ಮಣನ ಸಕಲ ಪಾಪವು ಸುಟ್ಟು ಭಸ್ಮವಾಯಿತಾದ್ದರಿಂದ ಸ್ವಾಮಿ ತೀರ್ಥಸ್ಯ ನಿಕಟಂ ಗತ್ವಾ ಸ್ನಾತ್ವಾ ತಜ್ಜಲೆ ವರಾಹವದನಂ ನತ್ವಾ ತ್ಯಜದೇಹಂ ಮಹೇಶ್ವರ ಇತಿ ತಸ್ಯ ವರಂ ದತ್ವಾ ಚತುರಶ್ಚತುರಾನನ ತದಾ ನಾಮ ಚಕಾರಾದ್ರೇ ವೆಂಕಟಾಚಲ ಇತ್ಯಪಿ ಇತಿಹಾಸಮಿಮಂ ಪ್ರೋಕ್ತಂ ಗೌತಮೇನ ಮಯೋದಿತಂ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಬೆಳಗಾಗೆ ದಾಸಿಗೆ ಮೇಲೆ ಕೂತ್ಕೋ. ಪ್ರಭಾತ ಸಮಯ ಯಾ ಕೀರ್ತಯತಿ ಭೂಧರಃ ಏನಂತ ವೆಂಕಟಗಿರಿ 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 ಅಂತ ಹೇಳ್ಕೊ. ಎಷ್ಟು ಫಲ ಅಂದರೆ ಸೇತು ಸ್ನಾನಂಚ ಯತ್ ಫಲಂ ತದ್ ಅಯುತಂ ಅಂದರು. 10,000 ಸೇತು ಸ್ನಾನದ ಫಲ ಅಂತ ಹೇಳಿದ್ದಾರೆ ಸ್ಪಷ್ಟ ಪಂಕ್ತಿ ಶ್ರೀನಿವಾಸ ಕಲ್ಯಾಣದಲ್ಲಿ. ನಮಗೆ ನಂಬಿಕೆ ಇರಬೇಕಲ್ಲ, ದೇವರು ಕೊಡಕ್ಕೆ ರೆಡಿ ಇದ್ದಾನೆ. ತಗೊಳ್ಳೋ ಯೋಗ್ಯತೆ ಭೋಗ ಮಾಡೋ ಯೋಗ್ಯತೆ ನಮಗಿಲ್ಲವಾದ್ದರಿಂದ ಅರ್ಥ ಆಯ್ತೇನು? ಯಾರೋ ಹಿಂದೆ ಹೇಳಿದ್ದೆ ಮುಗಿಸ್ತಾ ಇದ್ದೇನೆ. ಒಂದು ಇರುವೆ ದಂಪತಿಗಳು ಸಂಚಾರ ಹೋಗ್ತಿರ್ತಾರೆ. ತೃಪ್ತಿ ಲಾಡು ತಿಂತಾ ಇರ್ತೀವಿ ನಾವು ಅಲ್ವೇ. ಒಂದು ಕಾಳು ಉದುರಿಸಿದ್ರೆ ಆ ಇರುವೆ ದಂಪತಿಗಳು ತೃಪ್ತಿ ಅಲ್ವೇ. ಅದು ಬಿಟ್ಬಿಟ್ಟು ಮುಂಡೆ ಹೋಗ್ತಾ ಇವೆ, ಕಾಳಿಗೆ ಯಾಕೆ ಸಾಯ್ತೀರಿ, ತಗೋ ಈ ಉಂಡೆನೇ ಇಟ್ಬಿಡ್ತೀನಿ ಅಂತ ಅದ್ರ ತಲೆ ಮೇಲೆ ಇಟ್ಬಿಟ್ರೆ ಏನು ಪ್ರಯೋಜನ? ಭೋಗದ ಯೋಗ್ಯತೆ ಆ ಇರುವೆಗಿಲ್ಲ. ಹಾಗೆ ನಮ್ಗೆ ಆ ಯೋಗ್ಯತೆ ಇಲ್ಲವಾದ್ದರಿಂದ ಉಂಡೆ ಲಾಡು ಕೊಡೋಕೆ ರೆಡಿ ಇದ್ದಾನೆ ನಮ್ಮ ಸ್ವಾಮಿ. ಭೋಗ ಮಾಡೋ ಯೋಗ್ಯತೆ ನಮಗಿಲ್ಲವಾದ್ದರಿಂದ ನಂಬಿಕೆನೂ ಕೂಡ ಬರೋದಿಲ್ಲ. ಆದ್ದರಿಂದ ಪ್ರಭಾತ ಸಮಯದಲ್ಲಿ ಯಾರು ಇಂಥ ಪಾಪವನ್ನು ಕಳೆದು ಜ್ಞಾನದಾಯಕವಾಗಿರ್ತಕ್ಕಂಥ ಜಗದಂಬೆ ಅಂದರೆ ರಮ ವೇದಾಭಿಮಾನಿ ಅಲ್ವಾ, ಪ್ರಕೃತಿ ಅಭಿಮಾನಿ, ಇಂಥವಳು ಮಗಳಾಗ್ತಾಳೆ ಅಂದರೆ ಅರ್ಥ ಏನೋ ಅಂಥ ಜ್ಞಾನೋದಯ ಈ ಪರ್ವತದ ಸ್ಪರ್ಶದಿಂದ ಆಗ್ತದೆ. ಆದ್ದರಿಂದ ಪ್ರಭಾತ ಸಮಯದಲ್ಲಿ ವೆಂಕಟಗಿರಿಯ ಸ್ಮರಣೆಯನ್ನು ಯಾರು ಮಾಡ್ತಾರೋ 10,000 ಸೇತು ಯಾತ್ರೆ ಅಂದರೆ ಗಂಗಾ ಸ್ನಾನ ಬರಲ್ವೇ. ಇನ್ನೊಂದು ಹೇಳ್ತಾ ಇದ್ದಾರೆ, ಭೂಪ್ರದಕ್ಷಿಣ ಷಟ್ಕಮ್ಯತು ಪದ ಇದೆ. 6 ಸಾರಿ ಭೂಪ್ರದಕ್ಷಿಣೆ ಮಾಡಿದ ಫಲ ಅಂದರು. ಅಂಥ ಫಲವನ್ನು ಕೂತ್ ಕಡೆಗೆ ಕೊಡ್ತಾನೆ. ಹಾಸಿಗೆ ಮೇಲೆ ತಗೋಬೋದು. ಹಾಸಿಗೆ ಮೇಲೆ ಕೂತ್ಕೊಂಡು ವೆಂಕಟಗಿರಿ ಇಂಥ ನಾವು ಸ್ಮರಣೆ ಮಾಡಿದರೆ ಭಕ್ತಿಯಿಂದ ಇಂಥ ಪಶ್ಚಾತ್ತಾಪ ತಪ್ಪದಿಂದ ಇಂಥ ಫಲ ಬರುತ್ತೆ. ಇದನ್ನು ಇತಿಹಾಸಂ ಇದಂ ಪೂರ್ವಂ ಮಯ, ನನ್ನಿಂದ ಏನು ವೇದವ್ಯಾಸದೇವರಿಂದ ಗೌತಮೇನ ನಮ್ಮ ತಂದೆಗಳಿಂದ ಏನು ಕೇಳದ್ನೋ ಆ ಇತಿಹಾಸವನ್ನು ಜನಕ ಮಹಾರಾಜ ನಿಂಗೆ ಹೇಳ್ತಾ ಇದ್ದೀನಿ. ಅದನ್ನ ಯೋಚನೆ ಮಾಡಬೇಡ, ದುಃಖವೂ ಹೋಗುತ್ತೆ, ಮಗಳ ಗಂಡು ಸಿಗುತ್ತೆ. ದಿವ್ಯವಾದ ನಿನ್ನ ಮನೆ ಬಾಗಿಲಿಗೆ ಹೇಗೆ ಶ್ರೀನಿವಾಸ ಪದ್ಮಾವತಿಯನ್ನು ಹುಡುಕೊಂಬಂದೋ ಹಾಗೆ ನಿನ್ನ ಮಗಳನ್ನು ಹುಡುಕೊಂಡು ಸಾಕ್ಷಾತ್ ರಾಮಚಂದ್ರ ಮೂರ್ತಿ ಬಂದು ಸೀತಾರಾಮರ ಕಲ್ಯಾಣ ಮಹೋತ್ಸವ ಆಗುತ್ತಪ್ಪ, ಯೋಚನೆ ಮಾಡಬೇಡ ಎಂಬುದಾಗಿ ಹೇಳಿರೋದಕ್ಕೆ ಈ ಕಥಾ ವಿಶೇಷವನ್ನು ಮುಗಿಸ್ತಾ, ನಾಳೆಯಿಂದ ಇನ್ನು ವಿವಾಹಕ್ಕೆ ಪೂರ್ವಭಾವಿಯಾಗಿ ಭಗವಂತನ ಸರ್ವೋತ್ತಮತ್ವ ಜ್ಞಾನದ ನಿಶ್ಚಯ ಇರಬೇಕು. ಅದಕ್ಕಾಗಿ ಮದುವೆ, ಆ ಸಾಧನೆಗಾಗಿ ವಿವಾಹ ಎಂಬತಕ್ಕಂಥ ಓತನ್ನು ಮಾಡಬೇಕು.
ಅಂಥ ಸಾಧನೆ ಆಗದೆ ಹೋದರೆ ಆ ಸಂಸಾರದಿಂದ ಮೂರ್ಖಾಸನ ಪ್ರಯೋಜನ. ಲೈಫ್ ಇಸ್ ಎ ಗ್ರೇಟ್ ಸ್ಟ್ರಗಲ್ ಅಂಥ ಲೈಫು ಪ್ರಯೋಜನ ಇಲ್ಲ ಅನ್ನೋದಕ್ಕೆ ಇತಿಹಾಸವನ್ನು ಹೇಳಿ ಕಲ್ಯಾಣ ಮಹೋತ್ಸವದ ವಿಚಾರವನ್ನು ಮಾತನಾಡೋಣ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಿಸಿ.